ಪ್ರಿಯ ಆಸ್ತಿ ವೀಕ್ಷಕರಿಗೆ ಸುವಾರ್ತಿಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಕಳೆದ ಹಲವು ಸಂಚಿಕೆಗಳಿಂದ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ನೀವು ಸುವಾರ್ತಿಕರ ಬಗ್ಗೆ ತಿಳಿಯಪಡಿಸುವಂಥದ್ದೇ ಸುವಾರ್ತಿಕ. ಅವರ ಸೇವೆ ಬಗ್ಗೆ, ಅವರ ಪ್ರಯಾಸದ ಬಗ್ಗೆ, ಅವರು ಪಡುವಂಥ ಪ್ರಯಾಸ, ಅವರು ಪಡುವಂಥ ಕಷ್ಟ, ಅವರು ಮಾಡುವಂಥ ಸೇವೆ ಬಗ್ಗೆ ತಿಳಿದುಕೊಳ್ಳುವಂಥ ಸುವಾರ್ತಿಕ ಕಾರ್ಯಕ್ರಮವಾಗಿದೆ. ಪ್ರಿಯರೇ, ಇವತ್ತು ನಮ್ಮ ಮಧ್ಯದಲ್ಲಿ ಚಿತ್ರದುರ್ಗದ ಚಳ್ಳಕೆರೆ ಎಂಬಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ಗಂಗಾನಾಯಕ್, ಬೆತೇಲ್ ಮಂದಿರ ಇವರ ಸಭಾಪಾಲಕರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಆಸ್ತಿ ಟಿವಿ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ಪಾಸ್ಟರ್, ನಿಮ್ಮ ಸ್ವಾಗತ. ಪಾಸ್ಟರ್, ಈ ಆಸ್ತಿ ಟಿವಿಯಲ್ಲಿ ಸುವಾರ್ತಿಕ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಇದರ ಮೂಲಕ ಅನೇಕರಿಗೆ ಒಂದು ಆಶೀರ್ವಾದವಾಗಿದೆ. ಇದರ ಮೂಲಕ ಸೇವೆ ಮಾಡಿದ ಅನೇಕ ಸೇವಕರಿಗೆ ಕೂಡ ಒಂದು ಉತ್ತೇಜನ ಆಗಿದೆ. ಯಾಕಂದರೆ ಪ್ರಾರಂಭದಲ್ಲಿ ಸೇವೆಗೆ ಬರ್ತಾರೆ, ಕೆಲವು ಕಷ್ಟಪಡ್ತಾ ಇದ್ದಾರೆ. ಮತ್ತು ಕೆಲವರು ಸತ್ಯ ಅವರಿಗೆ ಮುಂದೆ ದಾರಿ ಕಾಣದೆ ಹಿಂಜರಿಯುವಂಥ ಕೆಲವು ಸಂಭವ ಬರ್ತದೆ. ಆದರೆ ಹಿರಿಯರಾದ ನೀವು, ಅನುಭವಿಸ್ತಾರಾದ ನೀವು, ನಿಮ್ಮ ಸ್ವಾರ್ಥ ಸಾಕ್ಷಿ ಹೇಳುವಾಗ ಅನೇಕರು ಏನಾಗ್ತಾರೆ, ಹಿಂಜರಿಯುವಂಥ ಸೇವಕರು ಕೂಡ ಮುಂದುವರಿಯುವುದಕ್ಕೆ ಒಂದು ಮಾರ್ಗ ಸಿದ್ಧವಾಗ್ತದೆ. ಅದರ ಪ್ರೋತ್ಸಾಹ ಅವರಿಗೆ ಸಿಗ್ತದೆ. പക്ഷേ ತಾವು ಯಾವ ಊರಿನವ್ರು ಪಾಸೆ? ಸರ್, ನಮ್ಮ ದಾವಣಗೆರೆ ಜಿಲ್ಲೆ ಹರಪಳ್ಳಿ ತಾಲೂಕು, ನಮ್ಮದು ಸಿಂಗ್ರಳ್ಳಿ ದೊಡ್ಡ ತಾಂಡ ಅಂತೇಳಿ. ಸಿಂಗ್ರಳ್ಳಿ ತಾಂಡ. ಹೌದು. ತಾಂಡ ಅಂದರೆ ಎಂದು ಪಾಸೆ? ಲಂಬಾಣಿ ಜನಾಂಗ ಇರುವಂಥ ಊರು. ಲಂಬಾಣಿ ಜನಾಂಗ ಇರುವಂಥ ಊರಿಗೆ ತಾಂಡ ಅಂತ ಹೇಳ್ತಾರೆ. ಪಾಸೆ ನೀವು ಅಲ್ಲೇ ಹುಟ್ಟಿದಲ್ಲ? ಅಲ್ಲೇ ಹುಟ್ಟಿದ್ದು. ಪಾಸೆ ಅಲ್ಲಿ ನೀವು, ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ಪಾಸೆ? ನಾವು 5 ಜನ ಮಕ್ಕಳು. ಅದರಲ್ಲಿ ನಾವು 4ನೇಯವರು. ಅಂದರೆ ಎಷ್ಟು ಜನ ಅಕ್ಕ? 2 ಅಕ್ಕಂದಿರು, ಒಬ್ಬ ಅಣ್ಣ, ನನಗಿಂತ ಚಿಕ್ಕ ತಮ್ಮ ಇದ್ದಾನೆ. ಫಸ್ಟ್ ನೀವು ಬಾಲ್ಯದಲ್ಲಿ ಅಲ್ಲೇ ನಿಮ್ಮದು ಬಾಲ್ಯ ಜೀವಿತ? ಹೌದ್ರಿ. SLC ನಮ್ಮ ಹಳ್ಳಿಯಲ್ಲೇ ಓದಿದೆ. ಆಮೇಲೆ SLC ಮುಗಿದ ಮೇಲೆ ನಾ ದಾವಣಗೆರೆ ಓದಕ್ಕೆ ಬಂದೆ ರೀ. ದಾವಣಗೆರೆ ಏನು ಓದಿದ್ರಿ? ದಾವಣಗೆರೆ PUC ಮಾಡಿದೆ, BA ಮಾಡಿದೆ. ಆನಂತರ ಬೇರೆ ಕಡೆ ವಿದ್ಯಾಭ್ಯಾಸ ಮಾಡೋಕ್ಕೆ ಹೋದೆ. ಫಸ್ಟ್ ನಿಮ್ಮ ತಂದೆ ತಾಯಿಗೆ ಏನು ಮಾಡ್ತಾಯಿದ್ದಾರೆ? ಫಸ್ಟ್ ನಾವೆಲ್ಲ ರೈತರು. ಮತ್ತು ರೈತದಲ್ಲಿ ಅಷ್ಟು ಸಕ್ಸಸ್ ಆಗಲಿಲ್ಲ. ಬಡತನದಲ್ಲಿ ಜೀವಿಸ್ತಾ ಇದ್ವಿ. ಕೂಲಿ ಕೆಲಸ ಹೋಗ್ತಾರೆ, ಮತ್ತು ಹೊಲ ಮನೆ ಕೆಲಸ ಮಾಡ್ತೀವಿ. ನಿಮ್ಮ ವಿದ್ಯಾರ್ಥಿ ಜೀವಿತ ಹೇಗಿತ್ತು ಪಾಸೆ? ನಾವು PUC ಮುಗಿದ ಮೇಲೆ ನಮ್ಮ ಮನೇಲಿ ಓದಿಸೋರು ಇರಲಿಲ್ಲ. ನಾವೇ ಕಷ್ಟಪಟ್ಟು ತಿಳುವಳಿಕೆಯಿಂದ SLC ಓದಿ ನಾವು ದಾವಣಗೆರೆ ಬಂದು PUC ಓದಲಿಕ್ಕೆ. ನಾವು ಸ್ವತಃ ನಮಗೆ ಯಾರು ಸಪೋರ್ಟ್ ಮಾಡಿದ್ರು, ಮನೇಲಿ ಬಡತನ, ನಮ್ಮ ತಂದೆ ಕುಡುಕತನದಲ್ಲಿ ಜೀವಿಸಿ ನಮಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡೋ ಇದ್ದಿಲ್ಲ. ಸೊ ಅದರ ನಿಮಿತ್ತ ನಾನು ಏನು ಮಾಡಿದೆ, ದಾವಣಗೆರೆಯಲ್ಲಿ ಬಂದ ಮೇಲೆ ನ್ಯೂಸ್ ಪೇಪರ್ ಹಾಕ್ತಿದ್ದೆ. ಎವ್ರಿ ಡೇ ಮನೆ ಹೋಗಿ ಪೇಪರ್ ತಿಂಗಳ ₹100 ಕೊಡೋರು. 1993ರಲ್ಲಿ. ಸೊ ತಿಂಗಳ ₹100 ಕೊಡೋರು. ಅದರಲ್ಲಿ ನಾನು ಜೀವನ ಮಾಡ್ದೆ, ನಾನು ಖರ್ಚಿಗೆ ಉಪಯೋಗಿಸ್ಕೊಂಡೆ. ಹಾಸ್ಟೆಲಿದ್ದು ನಾನು ವಿದ್ಯಾಭ್ಯಾಸ ಮಾಡ್ತಾಯಿದ್ದೆ. ಆದರೆ ನಿಮ್ಮ ಈ ಶಾಲಾ ಕಾಲೇಜ್ ಜೀವಿತದಲ್ಲಿ ನಿಮ್ಮ ಹವ್ಯಾಸಗಳೇನಿತ್ತು? ನಾನು ದೇವ್ರ ನಂಬೋಕ್ಕಿಂತ ಮುಂಚೆ ಸಿನಿಮಾಗೆ ಭಾಳ ನೋಡ್ತಾ ಇದ್ವಿ. ಹುಡುಗ್ರ ಜೊತೆ ತಿರುಗಾಡೋದು, ಸುಮ್ಮನೆ ಕಾಲಹರಣ ಮಾಡೋದು, ಎಂಜಾಯ್ಮೆಂಟ್ ಬಯಸ್ತಾ ಇದ್ವಿ. ಸೊ ಊರು ತಿರುಗಾಡೋದು, ಆ ರೀತಿಯಾಗಿ ಜೀವಿಸ್ತಾ ಇದ್ವಿ. ಫಸ್ಟ್ ನಿಮಗೆ ದೇವರ ವಾಕ್ಯ ಹೇಗೆ ಸುವಾರ್ತೆ, ಹೇಗೆ ನೀವು ಕ್ರಿಸ್ತನಲ್ಲಿ ಬಂದ್ರಿ? ಯೇಸು ಕ್ರಿಸ್ತನ ಬಗ್ಗೆ ನಮಗೆ ಮುಂಚೆ ನಮ್ಮ ಸಂಬಂಧಿಕರೊಬ್ಬರು ತಿಳಿಸಿದ್ರು. ಆದರೆ ನಾನು ಅವರಿಗೆ ಹೋಗಬಾರ್ದು ನೀವು ಅಂತ ಹೇಳ್ತಿದ್ದೆ. ಕ್ರಿಶ್ಚಿಯನ್ ಧರ್ಮ ಇದು ಮತಾಂತರ ಮಾಡ್ತಾರೆ, ಅವ್ರ ಜಾತಿ ಸೇರಿಸ್ಕೊತಾ ಇದ್ದಾರೆ, ನಾವು ಯಾಕೆ ಹೋಗಬೇಕು, ನಮ್ಮ ದೇವರಿದ್ದಾವೆ, ಸೊ ನೀವು ಹೋಗಬಾರ್ದು ಅಂತೇಳಿ ಅವ್ರನ್ನ ಭಾಳ ನಾನು ಅಪೋಸ್ ಮಾಡಿದೆ. ಈ ರೀತಿಯಾಗಿ ನಾನು ಜೀವಿಸ್ತಿರುವಾಗ ನಮ್ಮ ಮನೇಲಿ ಭಾಳ ಕಷ್ಟ ಆಯಿತು. ಫಸ್ಟ್ ಇದರ ಮಧ್ಯದಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೇನೆ, ನಿಮ್ಮ ಧಾರ್ಮಿಕ ಜೀವಿತ ಹೇಗಿತ್ತು? ನಾವು ಭಾಳ ಭಕ್ತಿಲಿದ್ದೆ. ನಮ್ಮ ಮುತ್ತಾತರು ಮಾಡ್ತಾ ದೇವ್ರ ಮೇಲೆ ಭಾಳ ನಂಬಿಕೆ ಇತ್ತು. ವಾರ ಪೂಜೆ ಮಾಡೋದು, ಸ್ನಾನ ಮಾಡ್ಕೊಳ್ಳೋದು, ಅದಕ್ಕೆ ಎಡೆ ಹಾಕೋದು, ಕಾಣಿಕೆ ಕೊಡೋದು, ಹಬ್ಬ ಭಾಳ ಮಾಡ್ತಿದ್ದೆ. ಭಾಳ ಇಂಟ್ರೆಸ್ಟ್ ಆಗಿತ್ತು. ಆದರೆ ನಮ್ಮ ಮನೆ ಪರಿಸ್ಥಿತಿ ಏನಂದರೆ, ಇಷ್ಟೆಲ್ಲ ಮಾಡ್ತಾಯಿದ್ರು ನಮ್ಮ ಮನೆಯಲ್ಲಿ ಸಮಾಧಾನ ಇರಲಿಲ್ಲ, ಜಗಳ ತಪ್ಪಲಿಲ್ಲ, ನೆಮ್ಮದಿ ಇಲ್ಲ, ಊಟಕ್ಕೆ ಬಟ್ಟೆ ಕೊರತೆ, ಮತ್ತು ಸಮಾಜದಲ್ಲಿ ಭಾಳ ಹೀನವಾಗಿ ಜೀವಿಸ್ತಾ ಇದ್ವಿ. ನೆಮ್ಮದಿನೇ ಇದ್ದಿಲ್ಲ. ದಿನ ನಮ್ಮ ತಂದೆ ಕುಡಿದು ಜಗಳ ಆಡೋರಲ್ಲ, ನನ್ನ ಹೃದಯದಲ್ಲಿ ಭಾಳ ದೊಡ್ಡ ಪರಿಣಾಮ ಬೀರ್ಬಿಟ್ಟಿತ್ತು. ನಾವು ಇಷ್ಟೆಲ್ಲ ದೇವ್ರು ಮಾಡ್ತಾಯಿದ್ದೀವಿ, ಆದರೆ ಯಾಕೆ ನಮ್ಮನ್ನು ನೆಮ್ಮದಿ ಇಲ್ಲ ಅಂತ ಪ್ರಶ್ನೆ ನನಗೆ ಕಾಡ್ತಾ ಇತ್ತು. ಕೆಲವು ಸಾರಿ ಈ ಪ್ರಾಣಿಗಳನ್ನ ನೋಡಿ, ಈ ಪ್ರಾಣಿಗಳಾದ ಎಷ್ಟು ಚೆನ್ನಾಗಿ ಜೀವಿಸ್ತದಲ್ಲ, ಮನುಷ್ಯರಾಗಿ ನಮ್ಗೆ ಯಾಕಿಂತ ಕಷ್ಟ ಅಂಥೇಳಿ
ಆವಾಗಲೇ ನಾನು 8ನೇ ಕ್ಲಾಸ್ ತರಗತಿ ಓದ್ತಿರುವಾಗಲೇ ನಾನು ಆಲೋಚನೆ ಮಾಡ್ತಾಯಿದ್ದೆ. ನಮ್ಮ ತಂದೆ ತಾಯಿ ನನ್ನನ್ನು ಸ್ಕೂಲ್ ಬಿಡಿಸಿ ನನಗೆ ಅವ್ರ ಜೊತೆ ಕೆಲಸ ಕರ್ಕೊಂಡು ಹೋಗೋರು. ಯಾಕಂದರೆ ಅವ್ರು ದುಡಿಯೋದು ಅವರಿಗೆ ಆಗ್ತಿರಲಿಲ್ಲ ಕುಡಿಯೋಕ್ಕೆ. ಹಾಗೆ ಸೊ ಮನೆ ಊಟ ಖರ್ಚಿಗೆ ನನಗೆ ಕರ್ಕೊಂಡು ಹೋಗೋರು. ಸೊ ಅವ್ರು ಕೆಲಸ ಮಾಡುವಾಗ ನಮ್ಮ ಕಡೆ ಎಲ್ಲ ಶೇಂಗಾ ಬೆಳೀತಾರಲ್ಲ, ಶೇಂಗಾ ಆರಿಸ್ಲಿಕ್ಕೆ ಕರ್ಕೊಂಡು ಹೋಗೋರು. ನಿಮ್ಮದೇ ಹೊಲದಲ್ಲೇ ಬೇರೆ ಕೂಲಿ ಕೆಲಸ. ಆಗ ಒಂದು ದಿವಸ ಎಂಥ ಘಟನೆ ನಡೀತಾ ಅಂದರೆ, ಒಂದು ಸರಿ ನಮ್ಮ ತಾಯಿ ಶೇಂಗಾ ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಶೇಂಗಾ ನನಗೆ ಕತ್ಕೊಳ್ಳೋಕೆ ನನಗೆ ಕೊಟ್ಟರು. ಆ ಶೇಂಗಾ ತೊಗೊಂಡೋಗಿ ನಾನು ಒಂದು ಕಡೆ ಬಚ್ಚಿಟ್ಟೆ. ಅದನ್ನು ಹೊಲದವರು ಸಾವುಕಾರ ನೋಡಿ ನನಗೆ ಹಿಡಿದು ಹೊಡೆದ, ನೀನು ಕಳ್ತನ ಮಾಡಿದೆ ಅಂಥೇಳಿ. ಆ ಸಂದರ್ಭದಲ್ಲಿ ನಮ್ಮ ತಾಯಿ ಸಹ ಬಂದು ನನಗೆ ಹೊಡೆದ್ಬಿಟ್ಲು, ನೀನು ಯಾಕೆ ಕಳ್ತನ ಮಾಡಿದೆ ಅಂಥೇಳಿ. ತಾಯಿ ಹೇಳಿದ್ದು ಅವರೇ ನನಗೆ ಕಳ್ತನ ಮಾಡಿ ಕರ್ಕೊಂಡು ಹೋಗಿ ಅವರೇ ನನಗೆ ಸಹಾಯ ಮಾಡಿ ಅವ್ರ ಮುಂದೆ ಅವ್ರು ಒಳ್ಳೆಯವ್ರು ಕಾಣಿಸ್ಕೊಳ್ಳಿಕ್ಕೆ ನಾನು ಹೊಡೆದ್ರು. ಸೊ ಆ ದಿನ ನನಗೆ ಭಾಳ ಕುಗ್ಗೋಗ್ಬಿಟ್ಟೆ. ಹೆಂಗಿದು, ಯಾಕಂದ್ರೆ ನನಗೆ ಇದೆಲ್ಲ ಗೊತ್ತಿಲ್ಲ. ಅವರೇ ನನಗೆ ಹೇಳಿ ನಮ್ಮ ತಾಯಿನೂ ಹೊಡೆದ್ರು, ಇಲ್ಲಿ ಸಾವುಕಾರನೂ ಹೊಡೆದ. ಅದು ಭಾಳ ನೋವುಗೊಳಗಾದ. ಲೈಫ್ ಜೀವನ ಅಂದರೆ ಹೆಂಗಿದೆಯಲ್ಲ, ಹೆಂಗಿದು. ಸೊ ನಾನು ಚಿಕ್ಕವನು ನನಗೆ ಭಾಳ ಡಿಪ್ರೆಸ್ಸಲ್ಲಿ, ಒಂದು ನಿರಾಸೆಯಲ್ಲಿ. ಸೊ ಪ್ರಾಣಿಗಳ ಜೀವನ ಬೆಸ್ಟು, ಮನುಷ್ಯನ ಜೀವನ ಎಷ್ಟು ಕಷ್ಟ ಅಂಥೇಳಿ ಆಲೋಚನೆ ಮಾಡ್ತಾಯಿದ್ದೆ. ಫಸ್ಟ್ ನಿಮ್ಮ ಕುಟುಂಬದ ಹಿನ್ನೆಲೆ ಸ್ವಲ್ಪ ಹೇಳ್ಬೋದಾ? ಅದೇ ನಮ್ಮ ತಂದೆ ಸರಿ ಕೆಲಸ ಮಾಡ್ತಿರಲಿಲ್ಲ, ಭಾಳ ಕುಡುಕರು. ನಮ್ಮ ತಾಯಿನ ದಿನ ಬಂದು ಕುಡಿದು ಹೊಡೆಯೋರು. ನಮ್ಮಣ್ಣ ಒಂದು ಹಂತದಲ್ಲಿ ಜೀವಿಸ್ತದೆ, ಆತನ ಸಹ ಜವಾಬ್ದಾರಿ ಇರಲಿಲ್ಲ. ಸೊ ಇಡೀ ಕುಟುಂಬ ಸಂಪೂರ್ಣವಾಗಿ ಅಲ್ಲೋಲ ಕಲ್ಲಾಗಿತ್ತು, ಅಸ್ತವ್ಯಸ್ತವಾಗಿತ್ತು. ಸೊ ಇಡೀ ಕುಟುಂಬ ಹಾಳಾಗಿತ್ತು. ನೀವು ಯಾವ ಪಂಗಡದಿಂದ ಬಂದಿರಿ ಫಸ್ಟ್? ಲಂಬಾಣಿ ಜನಾಂಗ. ಓಕೆ ಫಸ್ಟ್. ಇಂಥ ಮಧ್ಯದಲ್ಲಿ ನೀವು ಕಾಲೇಜ್ಗೆ ಹೋಗ್ತಿದ್ರಿ. ಕಾಲೇಜ್ನ ಎಷ್ಟು ಅಂದರೆ ಕಾಲೇಜ್ನಲ್ಲಿ ನಿಮಗೆ ಸುವಾರ್ತೆ ತಲುಪಿತಾ? ಹೇಗೆ ನಿಮಗೆ ಸುವಾರ್ತೆ ಸಿಕ್ಕಿದ್ದು? ಅದೇ ನಾನು ನಿಮ್ಗೆ ಹೇಳಿದೆಲ್ಲ, ನಾನು ಯೇಸು ಕ್ರಿಸ್ತ ಅಂದರೆ ಭಾಳ ಅಪೋಸ್ ಮಾಡ್ತಿದ್ದೆ. ಆದರೆ ನಮ್ಮ ಮನೆ ಪರಿಸ್ಥಿತಿ ದಿನೇ ಭಯಂಕರ ಹದಗೆಡ್ತಾ ಇತ್ತಲ್ಲ. ಆಗ ನಾನು ಪ್ರಶ್ನೆ ಮಾಡ್ತೀನಿ, ಇಷ್ಟೆಲ್ಲ ದೇವ್ರು ಮಾಡ್ತಾ ಇದ್ವಿ, ಯಾಕೆ ನಮಗೆ ಸಮಾಧಾನ ಇಲ್ಲ? ಎಲ್ಲ ಭಾಳ ಮಾಡಿದ್ವಿ. ಮತ್ತೆ ನನ್ನ ಸ್ನೇಹಿತರು ಬಂದು ಸುವಾರ್ತೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದ್ರು, ಯೇಸು ಕ್ರಿಸ್ತನ ನಂಬು, ನಿಮಗೆ ಒಳ್ಳೇದಾಗುತ್ತೆ ಅಂತೇಳಿ. ಆಗ ಒಂದು ತೀರ್ಮಾನಕ್ಕೆ ಬಂದೆ, ನೋಡೋಣ ಯೇಸು ಕ್ರಿಸ್ತನ ಸತ್ಯನ ಸುಳ್ಳ, ಇದು ಮತಾಂತರ ಅಂತ ನನಗೆ ಗೊತ್ತು. ಆದರೆ ಯೇಸು ಕ್ರಿಸ್ತ ಸತ್ಯ ಅಂತ ಹೇಳ್ತಾರಲ್ಲ, ನೋಡೋಣ ಅಂಥೇಳಿ ನನ್ನ ಜೊತೆ ಓದಿರೋ ನನ್ನ ಸ್ನೇಹಿತರು ನನಗೆ ಸುವಾರ್ತೆ ಹೇಳಿದರು. ಅಂದರೆ ಅವರು ವಿಶ್ವಾಸಿಗಳಾಗಿದ್ದಾರಾ? ಅವ್ರಿಗೆ ವಿಶ್ವಾಸಿಗಳಿಲ್ಲ. ಅವರು ಒಂದು 3 ವಾರ ಚರ್ಚಿಗೆ ಹೋದರು. ಚರ್ಚಿಗೆ ಹೋಗಿ ಬಂದಮೇಲೆ ನನಗೆ ಹೇಳಿದ್ರು, ಯೇಸು ಕ್ರಿಸ್ತನ ನಂಬು, ನೀನು ಚೆನ್ನಾಗ್ತೀಯ ಅಂದರು. ಆಗ ಅವ್ರು ಓಕೆ ನೋಡೋಣ ಟ್ರೈ, ಯಾಕಂದರೆ ಪದೇ ಕೇಳ್ತಾನೆ ಇದ್ದೀನಿ ಇದು. ಆಗ ನಾನು ಯೇಸು ಕ್ರಿಸ್ತ ಸತ್ಯನ ಸುಳ್ಳು ಅಂತೇಳಿ ಪರೀಕ್ಷೆ ಮಾಡಿ ಚರ್ಚೆ ಹೋಗಿತ್ತು. ಪರೀಕ್ಷೆ ಮಾಡಲಿಕ್ಕೆ ನಾನು ಹೋಗಿದ್ದು ನಂಬಲಿಕ್ಕಲ್ಲ, ಭಾರಿ ಹೇಳ್ತಾರಲ್ಲ ಇವರು ಏನು ಇದರಲ್ಲಿದೆ ಅಂತೇಳಿ ನಾನು ಚರ್ಚಿಗೆ ಪರೀಕ್ಷೆ ಮಾಡ್ಲಿಕ್ಕೆ ಹೋದೆ. ಏನಾಯ್ತು ಭಾಷೆ? ಚರ್ಚಿಗೆ ಹೋದ ನಂತರ ಚರ್ಚಿಗೆ ಹೋದೆ. ಚರ್ಚಲ್ಲಿ ಕೂತ್ಕೊಂಡು ಎಲ್ಲ ಹಾಡು ಹೇಳ್ತಾಯಿದ್ರು, ಕಣ್ಮುಚ್ಚಿ ಪ್ರೇಯರ್ ಮಾಡ್ತಾಯಿದ್ರು. ಆಮೇಲೆ ಪಾಸ್ಟರ್ ವಾಕ್ಯ ಹೇಳ್ತಾಯಿದ್ರು. ನಾನು ಹಿಂದೆ ಕುಂತಿದ್ದೆ, ನೋಡ್ತಾ ಇದ್ದೆ. ನನ್ನ ಪ್ರಕಾರ ದೇವರಂದರೆ ಸುತ್ತಲೂ ಫೋಟೋಗಳಿರಬೇಕು, ಯೇಸು ಕ್ರಿಸ್ತನ ಫೋಟೋ ಆದರೂ ಇರಬೇಕು, ಸಿಲ್ಬೆ ಆದರೂ ಇರಬೇಕು. ಆ ಚರ್ಚೊಳಗೆ ಏನೇನಿಲ್ಲ. ಆಗ ನಾನು ಇಲ್ಲಿ ಸುಮ್ಮನೆ ಭಜನೆ ಮಾಡ್ದೆ, ಸುಮ್ಮನೆ ಹಾಡು ಹೇಳ್ತಾರೆ, ಇಲ್ಲಿ ಏನಿಲ್ಲ ಇಲ್ಲಿ ಅಂತ ನಾನು ಅರ್ಧಕ್ಕೆ ಎದ್ದೋಗ್ಬಿಟ್ಟೆ. ಯಾಕೆ ಎದ್ದೋದೆ ಅಂದರೆ ನಮಗೆ ಹಾಸ್ಟೆಲ್ ಊಟಕ್ಕೆ ಲೇಟ್ ಆಗ್ತಿತ್ತು, ಅದಕ್ಕೆ ನಾವು ಹೋಗಿ ಊಟಕ್ಕೆ ಹೋದೆ. ಆ ರಾತ್ರಿ ಆವತ್ತಿನಿಂದ ನನ್ನ ಹೃದಯದಲ್ಲಿ ಚರ್ಚಿಗೆ ಹೋಗಬೇಕೆಂಬ ಪ್ರೇರೇಪಣೆ ಶುರು ಆಯಿತು. ನೆಕ್ಸ್ಟ್ ಭಾನುವಾರ ಯಾವಾಗ ಬರ್ತದೆ ಕಾಯ್ತಾ ಇಲ್ಲ. ಅಲ್ಲ, ನಿಮ್ಮ ಇನ್ನೊಂದು ಮನಸ್ಸು ಹೇಳ್ತಿರೋ ಬೇಡ ನಮಗೆ ಅಲ್ಲ ಅಂತ. ಅದು ನಾನು ಚರ್ಚಿಗೆ ಹೋಗಿ ಬಂದಮೇಲೆ ನನ್ನ ಮನಸ್ಸಲ್ಲಿ ಹೋಗ್ಬೇಕಂತ ಅನಿಸ್ತು. ಆಮೇಲೆ ಇಲ್ಲಿ ಹೋಗೋಣ ಅಂತ ಅನಿಸ್ತು. ನಾನು ಬೇಡ ಅಂತ ತೀರ್ಮಾನ, ನಾನು ಇಲ್ಲಿ ಏನೇನಂತ ಹೇಳಿ ಬಂದೆ. ಬಟ್ ಹೊರಗೆ ಬಂದುಬಿಟ್ಟ ಮೇಲೆ ನನಗೆ ಹಿಂಗೆ ಅನಿಸ್ತು ಶುರು ಆಯಿತು. ಆಮೇಲೆ ನೆಕ್ಸ್ಟ್ ವಾರ ಹೋದೆ ಚರ್ಚಲ್ಲಿ. ಮತ್ತೆ ಅವ್ರು ಹಾಡು ಹೇಳ್ತಾರು, ಪ್ರೇ ಮಾಡ್ತಾಯಿದ್ರು. ಅದನ್ನು ಕೇಳಿಸ್ಕೊಂಡು ಮತ್ತೆ ಮಧ್ಯಕ್ಕೆ ಎದ್ದೋಗ್ಬಿಟ್ಟೆ, ಯಾಕಂದರೆ ಟೈಮ್ ಆಗಿದೆ, ನನಗೆ ಊಟಕ್ಕೆ ಟೈಮ್ ಆಗ್ತದೆ. ನೆಕ್ಸ್ಟ್ 3ನೇ ವಾರನೂ ಹೋದೆ. 3ನೇ ವಾರ ಹೋದಾಗ ಕೊನೆಯವರೆಗೆ ಉಳ್ಕೋಬೇಕಂತ ಅನಿಸ್ತು. ಊಟ ಹೋದ್ರೆ ಹೋಗ್ಲಿ ಬಿಡ ಅಂಥೇಳಿ. ಆಗ ಪಾಸ್ಟ್ರು ವಾಕ್ಯ ಹೇಳಿದರು, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ನಿನ್ನನ್ನು ಪ್ರೀತಿಸ್ತಾನೆ, ದೇವರು ನಿಮಗಾಗಿ ಪ್ರಾಣ ಕೊಟ್ಟಿದ್ದಾನೆ, ಯೇಸು ಕ್ರಿಸ್ತನ ಪಾಪ ಕ್ಷಮಿಸ್ತಾನೆ, ಯೇಸು ಕ್ರಿಸ್ತನು ನಿಮಗಾಗಿ ಆತನು ಸಮೃದ್ಧಿ ಜೀವನ ಕೊಡ್ಲಿಕ್ಕೆ ಬಂದ ಅಂತ ಹೇಳಿದರು. ಕೇಳಿದ ಮೇಲೆ
ಲಾಸ್ಟಿಗೆ ಪ್ರೇಯರ್ ಮುಗಿದ್ಮೇಲೆ ಲಾಸ್ಟಿಗೆ ನಾನು ಉಳ್ಕೊಂಡೆ. ಪ್ರೇಯರ್ ಮುಗಿದಲ್ಲಿ ಪಾಸ್ಟ್ ಬಂದುಬಿಟ್ಟು ನನಗೆ ಕೈ ಕೊಟ್ಟರು. ಪ್ರೈಸ್ ಲಾರ್ಡ್ ತಮ್ಮ, ಬರೀ ಪ್ರೈಸ್ ಕೈ ಕೊಟ್ಟರು. ತಮ್ಮ ನಿನ್ನ ಹೆಸರು ಅಂದರು. ಸರ್ ನನ್ನ ಹೆಸರು ಹೇಳಿದೆ, ಗಂಗಾನಾಯ್ಕ ಅಂತ ಹೇಳಿ. ಸೊ ಯಾವ ಊರು ಅಂತ ಕೇಳಿದರು, ಹೇಳಿದೆ ನಮ್ಮ ಊರ ಹೆಸರು. ಆಮೇಲೆ ಅವ್ರು ನನ್ನ ಜೊತೆ ಪ್ರೀತಿಯಿಂದ ಮಾತಾಡ್ಸಿದ್ರು. ಅವ್ರ ಪ್ರೀತಿಯಿಂದ ಮಾತಾಡ್ಸಿದ್ದು ನನ್ನ ಹೃದಯಕ್ಕೆ ಒಂದು ಏನೋ ಸ್ಪರ್ಶ ಆಯಿತು. ಯಾಕಂದರೆ ನಾನು ಪ್ರೀತಿ ಮಾಡೋರೇ ಇಲ್ಲ. ನಮ್ಮ ತಂದೆ ಕುಡುಕರು, ಮನೆ ಜಗಳ, ನಮ್ಮ ಫ್ರೆಂಡ್ಸು, ನಮ್ಮ ಕುಟುಂಬ, ನಮ್ಮ ಹಿನ್ನೆಲೆ ಎಲ್ಲ ಭಯಂಕರವಾಗಿ ನಾಶನಲ್ಲಿದ್ದೀವಿ. ಸೊ ಅವ್ರು ಮಾತಾಡಿದ ಮಾತು ನನಗೆ ಭಾಳ ಆದರಣೆ ಅನಿಸ್ತು. ಮತ್ತು ಒಂದು ಆಲೋಚನೆ ಮಾಡಿದೆ, ಅವ್ರ ಮತಾಂತರ ಮಾಡೋಕ್ಕೆ ಹೆಂಗೆ ಮಾತಾಡಕ್ಕೆ ಹಚ್ಚಾರ ಅಂತ ಅನಿಸ್ತು. ಒಂದು ಕಡೆ ಆಲೋಚನೆ. ಮತ್ತು ಇನ್ನೊಂದು ಆಲೋಚನೆ ಮಾಡಿ, ಅವ್ರು ಮತಾಂತರ ಮಾಡ್ತಾರೆ, ಏನು ಮಾಡ್ತಾರೆ ಮುಖ್ಯ ಅಲ್ಲ, ಬಟ್ ಪ್ರೀತಿ ಮಾಡ್ತಾರೆ ಅದು ಮುಖ್ಯ ಅಂತ ಆಲೋಚನೆ ಮಾಡಿದೆ. ಮತ್ತೆ ಅವ್ರಂದರು, ತಮ್ಮ ನಮ್ಮ ಮನೆಗೆ ಬಾ ನಾಳೆ ಸೋಮವಾರ ಬಾ ಅಂದರು. ಆಯ್ತು ಸರ್ ಬರ್ತೀರಂದೆ. ಮತ್ತು ಸೋಮವಾರ ಸಂಜೆ ಅವ್ರ ಮನೆಗೆ ಹೋದೆ. ಅವರೊಂದು ಗ್ಲಾಸ್ ಟೀ ಕೊಟ್ಟರು, ಸುವಾರ್ತೆ ಮತ್ತೆ ಸಾರಿದ್ರು. ಮತ್ತು ಅವ್ರು ನನಗೆ ಹೊಸ ಒಡಂಬಡಿಕೆ ಕೊಟ್ಟರು. ಸೊ ಅವ್ರು ತೋರಿಸಿದ ಪ್ರೀತಿ ನನಗೆ ಭಾಳ ಆಶೀರ್ವಾದ ಆಯಿತು. ಆವತ್ತಿನಿಂದ ಚರ್ಚಿಗೆ ಹೋಗಿ ಶುರು ಮಾಡಿದೆ. ಮತ್ತು ನಿಮಗೆ ವಾಕ್ಯ ಕೇಳುವಾಗ ಹೇಗೆ ಅನ್ನಿಸ್ತಿತ್ತು? ಸತ್ಯ ಅಂತ ಅನ್ನಿಸ್ತಿತ್ತ ವಾಕ್ಯಗಳು ಹೇಗೆ? ಚರ್ಚಿಗೆ ಹೋಗಿ 3 ತಿಂಗಳಿಗೆ ನನಗೆ ಯೇಸು ಕ್ರಿಸ್ತನೇ ಸತ್ಯ ಅಂತ ನನಗೆ ಗೊತ್ತಾಯಿತು. ಪೂರ್ತಿ ನಂಬಿಟ್ಟೆ, ಯಥಾರ್ಥವಾಗಿ ನಂಬಿಟ್ಟೆ. ನನಗೆ ಯೇಸು ಕ್ರಿಸ್ತನಲ್ಲಿ ಭಾಳ ಆನಂದ ಪಡೋಕ್ಕೆ ಶುರು ಮಾಡಿದೆ. ಸಿನಿಮಾ ಹೋಗ್ತಾ ಇದೆ, ತಿರುಗಾಡ್ತಾ ಇದೆ. ಈಗ ಎಲ್ಲೆಲ್ಲಿ ಪ್ರೇಯರ್ ನಡೀತೋ, ಸೊ ಪಾಸ್ಟ್ರನ್ನ ಬಿಟ್ಟು ನಾನು ಎಲ್ಲೆಲ್ಲಿ ಹೋಗಲಿಲ್ಲ. ಕ್ಲಾಸ್ ಆಯಿತು, ಪಾಸ್ಟ್ರು ನನಗೆ ಯಾರೋ ಹೇಳಿಲ್ಲ, ಬಟ್ ನನ್ನ ಮನಸ್ಸಲ್ಲಿ ಹಂಗೆ ಇದು ಒಳ್ಳೇದು ಮಾಡಬೇಕಿದು ಅಂಥೇಳಿ ಅದು ಪ್ರೇರೇಪಣೆ ನನ್ನಲ್ಲಿ ಉಂಟಾಯಿತು. ಬಲವಾಗಿ ಆಳವಾಗಿ ನನ್ನ ಹೃದಯದಲ್ಲಿ ಬೇರೆಯವ್ರದ್ದು ಯೇಸು ಕ್ರಿಸ್ತನ ನಂಬೋದೇ ಭಾಳ ಮುಖ್ಯ. ಎಷ್ಟು ಸಮಾಧಾನ ಇದೆಯಲ್ಲ, ಎಷ್ಟು ಒಳ್ಳೇದಿದೆಯಲ್ಲ ಇದರಲ್ಲಿ. ಸಮಾಧಾನ ಬಂತು ನಿಮಗೆ? ಭಾಳ ಸಮಾಧಾನ ಆಯಿತು, ಭಾರ ಬಿಟ್ಟು ಹೋಯಿತು, ಲೈಫ್ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ನೀವು ಒಂದು ಮಾತು ಹೇಳಿದ್ರಿ, ನಿಮ್ಮ ಹೊಲದಲ್ಲಿ ಕೆಲಸ ಮಾಡುವಾಗ ನಿಮ್ಮ ತಾಯಿ ಶೇಂಗಾ ನಿಮಗೆ ಹದ್ದಟ್ಟು ಕೊಡಲಿಕ್ಕೆ ಆದರೆ ಮತ್ತು ನಿಮ್ಮ ತಾಯಿ ಕೂಡ ಹೊಡೆದ್ರು, ಆ ಯಜಮಾನರು ಕೂಡ ಹೊಡೆದ್ರು. ಹೌದು. ಅದರಲ್ಲಿ ನೊಂದುಕೊಂಡ್ರಿ. ಹೌದು. ಅದು ನೋವು ನಿಮ್ಮಲ್ಲಿ ಇರಬೇಕು ಮತ್ತೆ ಕೂಡ. ಆ ದಿವಸ ನಂತರ ನೋವಿತ್ತು ಚರ್ಚೆಗೆ ಹೋದ ನಂತರ? ಇಲ್ಲ, ಯೇಸು ಕ್ರಿಸ್ತನ ನಂಬಿದ ಮೇಲೆ ನನ್ನ ಹೃದಯದಲ್ಲಿ ಅಂತ ಎಲ್ಲ ಹಳೇದೆಲ್ಲ ಬೇಸರಿಕೆ ಹೋಗಿಬಿಡ್ತು. ಆ ಹೊಸ ಜೀವನ, ಹೊಸ ಸಂತೋಷ ಶುರು ಆಯಿತು. ಅದು ನನಗೆ ಹಟ್ ಅದು ಗಾಯ ಹೋಯ್ತು. ಸೊ ಭಾಳ ಹೃದಯದಲ್ಲಿ ಭಾಳ ಆನಂದ ಪಟ್ಟೆ. ನಾನೇ ಹೋಗಿ ಪಾಸ್ಟ್ ಕೇಳಿದ್ದು, ನನಗೆ ದೀಕ್ಷಾನ ಕೊಡಿ ಪಾಸ್ಟ್ ಅಂತ. ಚರ್ಚಲ್ಲಿ ದೀಕ್ಷಾನ ಬಗ್ಗೆ ಮಾತಾಡಿದ್ರಲ್ಲ, ಕೆಲವರು ದೀಕ್ಷಾಂತ ತೊಗೊಳಕ್ಕೆ ಕಡಿಯಾದ್ರು. ನನಗೆ ಅವ್ರೇನು ಯಾವತ್ತೂ ಹೇಳಿಲ್ಲ ದೀಕ್ಷಾಂತ ಅಂತೇಳಿ. ನಾನು ಹೇಳಿ ನನಗೆ ದೀಕ್ಷಾಂತ ಕೊಡಿ ಸಾರ್ ಅಂದೆ. ಆಯ್ತಪ್ಪ ಕೊಡ ಅಂತೇಳಿ 3 ತಿಂಗಳಿಗೆ ನಾನು ದೀಕ್ಷಾಂತ ತಗೊಂಡೆ. ನಾನೇ ಕೇಳ್ಕೊಂಡು ದೀಕ್ಷಾಂತ ತಗೊಂಡೆ. ಚರ್ಚಿಗೆ ಹೋಗಿ 3 ತಿಂಗಳ ದೀಕ್ಷಾ? 3 ತಿಂಗಳಿಗೆ ನಾನೇ ಇಂಟ್ರೆಸ್ಟ್ ಆಗಿ ತಗೊಂಡೆ. ಮತ್ತು ಅದೇ ಚರ್ಚಿಗೆ ಹೋಗ್ತಾ ಇದ್ರಿ? ಅದೇ ಚರ್ಚಿಗೆ ಹೋಗ್ತಾ ಇದ್ದೆ. ಅಲ್ಲಿ ಕುಟುಂಬ ಪ್ರಾರ್ಥನೆ ನಡೀತಾ ಇತ್ತು, ಬೈಬಲ್ ಸ್ಟಡಿ ನಡೀತಾ ಇತ್ತು, ಶನಿವಾರ ಪ್ರೇಯರ್ ನಡೀತಾ ಇತ್ತು. ಎಲ್ಲ ಒಂದು ಮಿಸ್ ಮಾಡಲಿಲ್ಲ. ಎಲ್ಲ ನನ್ನ ಹಳೆ ಸ್ನೇಹಿತರನ್ನು ಬಿಟ್ಟೆ, ಸಿನಿಮಾ ಬಿಟ್ಟೆ, ಎಲ್ಲ ಕೆಟ್ಟ ಸ್ನೇಹ ಎಲ್ಲ ಲೌಕಿಕವಾದ ಕಾರ್ಯವನ್ನು ಬಿಟ್ಟು. ಸಿನಿಮಾ ಹಾಡು ಕೇಳಿದರೆ ತಲೆನೋವು ಬರುತ್ತೆ. ಈಗ ತಲೆನೋವು ಬರುತ್ತೆ. ಯಾವತ್ತು 1993 ನಾನು ಸಿನಿಮಾ ನೋಡ್ತಿದ್ದೆ. ಯಾವತ್ತು ಮನೆಯಲ್ಲೂ ಸಹ ಟಿ ವಿಲಿ ಸಿನಿಮಾ ನೋಡಲ್ಲ, ಯಾವ ಧಾರಾವಾಹಿ ನೋಡೋಕ್ಕೆ ಹೋಗಲ್ಲ. ನಮ್ಮ ಮನಸ್ಸೇ ಅದರಲ್ಲಿ ಮನಸ್ಸೇ ಒಪ್ಪಲ್ಲ. ದೇವ್ರು ಸಂಪೂರ್ಣ ಬಿಡುಗಡೆ ಮಾಡಿದರು. ಸೊ ನಮ್ಮ ಪಾಸ್ಟ್ನ ಆತ್ಮಿಕವಾಗಿ ಬೆಳೆಸಿದ್ರು, ಬೆಳೀತಾ ಬಂದೆ. ಪಾಸ್ಟ್ರೇ, ನಿಮಗೆ ಕಾಲೇಜ್ನಲ್ಲಿ ಸುವಾರ್ತೆ ಸಾರದಂಥ ನಿಮ್ಮ ಫ್ರೆಂಡ್ಸ್ ಏನಾದರೂ ಪಾಸ್ಟ್ರೇ? ಕೆಲವರು ಲೌಕಿಕವಾದ, ಕೆಲವರು ಅವ್ರ ಸಂಬಂಧಿಕರು, ಸ್ನೇಹಿತರ ಮೂಲಕವಾಗಿ, ಅವ್ರ ಕುಟುಂಬದ ಹಿನ್ನೆಲೆ ಮಿತವಾಗಿ ಅವ್ರನ್ನ ಅಡ್ಡಿ ಮಾಡಿದಂತ ಅವ್ರು ಬಿಟ್ಬಿಟ್ರು. ಅವ್ರು ಹಿಂಜಾರು ಬಿಟ್ಬಿಟ್ರು. ಬಟ್ ನಾವು ಅವ್ರ ದೇವ್ರು ನಂಬದಿದ್ರು. ಅವ್ರು ಹೇಳಿದ ಮಾತಿನಿಂದ ನಾವು ಹೋಗಿ ನಾವು ಅಂದರೆ ದೇವ್ರ ಚಿತ್ತ ನಮ್ಮಲ್ಲಿತ್ತು. ಅದಕ್ಕಾಗಿ ದೇವ್ರ ಕರುವಿಕೆ ನಮ್ಮಲ್ಲಿರುವಂಥ ನಾವು ರಕ್ಷಣೆ ಮಾಡಿದ್ವಿ. ಸೊ PUC ಮುಗಿಸಿ, ಫಸ್ಟೇ PUC ದೇವ್ರು ನಂಬಿದೆ. 2 ವರ್ಷ ಸೆಕೆಂಡ್ PUC ಮುಗಿಸಿದೆ. ನಾನು 6ನೇ ತರಗತಿ ಫೇಲ್ ಆದಂಥ ವಿದ್ಯಾರ್ಥಿ. ಯಾಕಂದರೆ ಮನೇಲಿ ಓಸರು ಯಾರಿಲ್ಲ. ಯಾವಾಗ ಯೇಸು ಕ್ರಿಸ್ತನ ನಂಬ್ಕೊಂಡು ನಿಜವಾಗಿ ನಾನು ಹೇಳ್ತೀನಿ, ನನಗೆ ಜ್ಞಾನ ಉಂಟಾಯಿತು, ಏಕಾಗ್ರತೆ ಉಂಟಾಯಿತು, ಓದ್ಬೇಕಂತ ಮನಸ್ಸಾಯಿತು. ಸೊ ಉತ್ತಮವಾದ ಒಳ್ಳೆ ಸ್ಟಡಿ ಮಾಡಿದೆ. ನಮ್ಮ ಕ್ಲಾಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡೆ. ಒಳ್ಳೆ ಮಾರ್ಕ್ಸ್ ಬಂತು. ನಮ್ಮ ಊರಿನ ಜನ ಎಲ್ಲ ನೋಡಿ, ಇವನು ಯಾರಪ್ಪ, ಇವನು ಕುಡುಕರು, ಭಾಳ ಬಡವ್ರ ಮನೆ, ಎಷ್ಟು ಮಾರ್ಕ್ಸ್ ತೊಗೊಂಡ, ಎಷ್ಟು ಚೆನ್ನಾಗಿ ಓದ್ತಾನಲ್ಲ ಈ ಹುಡುಗ ಅಂತ ಹೇಳಿದ್ರು. ಅದಕ್ಕೊಂದೇ ಒಂದು ಕಾರಣ, ಯೇಸು ಕ್ರಿಸ್ತ ನನ್ನ ಜೀವಿತದಲ್ಲಿ ತನ್ನ ಕಾರ್ಯ ಮಾಡಿದ್ದೆ. ಆಮೇಲೆ PUC ಮುಗಿಸಿ ನಮ್ಮ ಹಳ್ಳಿಗೆ ಹೋದ್ವಿ. ಫಸ್ಟ್ ಅದರ ಮುಂದೆ ನೀವು ಕಾಲೇಜಿನಲ್ಲಿ ಹೋಗುವಾಗಲೇ ನೀವು ಚರ್ಚಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಈ ಸುದ್ದಿ ನಿಮ್ಮ ಮನೆಗೆ ಮುಟ್ತಾ? ಹೌದು, ಈಗ ಅದೇ ಹೇಳ್ತಾ ಇದ್ದೀನಿ. ಅಲ್ಲ, ನೀವು
ಮನೆಗೆ ಹೋದ ನಂತರ ಅಲ್ಲ, ಅದರ ಮಧ್ಯದಲ್ಲಿ ಮನೆಗೆ ಹೋಗ್ತಿರ್ಲಿಲ್ವಾ ನೀವು? ಅಷ್ಟು ಗೊತ್ತಿರಲಿಲ್ಲ ಅವ್ರಿಗೆ, ಅಷ್ಟು ಗೊತ್ತಿಲ್ಲ. ಹೋಗಿ ಬರ್ತಾ ಇದ್ವಿ, ನೀವು ಹೇಳ್ತೀರಿ, ಬಟ್ ಅಷ್ಟು ಹೇಳ್ತಿದ್ವಿ, ಬಟ್ ಅವ್ರಿಗೆ ಅಷ್ಟು ಎಫೆಕ್ಟಿವ್ ಆಗಿ ಪರಿಣಾಮ ಬೀರಲಿಲ್ಲ ಅವ್ರಿಗೆ. ಅದು ನಾವು PUC ಮುಗಿದ ಮೇಲೆ ನಮ್ಮ ಹಳ್ಳಿಗೆ ಹೋದ್ವಿ. ಸೊ ಈಗ ನಾವು ಫುಲ್ ಯೇಸು ಕ್ರಿಸ್ತನ ತುಂಬಲ್ಪಟ್ಟಿದ್ದೇವೆ, ಈಗ ಪವಿತ್ರಾತ್ಮ ತುಂಬಲ್ಪಟ್ಟಿದ್ದೇವೆ. ಅಲ್ಲಿ ಹೋದ್ಮೇಲೆ, ಅಲ್ಲಿ ಹೋಗಕ್ಕಿಂತ ಮುಂಚೆ ನಮ್ಮ 3 ಸ್ನೇಹಿತರಿಗೆ ನಾವು ಸುವಾರ್ತೆ ಸಾರಿದ್ದೆ. ಅವರೆಲ್ಲರೂ ಅನೇಕರು ನನಗೆ ಪ್ರಶ್ನೆ ಕೇಳೋರು ಯೇಸು ಕ್ರಿಸ್ತನ ಬಗ್ಗೆ. ನನಗೆ ಅಷ್ಟು ಗೊತ್ತಿರಲಿಲ್ಲ, ನಾನು ಹೊಸ ಬಿಲೀವರಲ್ಲ. ಆಗ ನಾನು ಪಾಸ್ಟರ್ ಕರ್ಕೊಂಡ್ಬರ್ತಿದ್ದೆ. ನಮ್ಮ ಪಾಸ್ಟರ್ ಅವರಿಗೆಲ್ಲ ಉತ್ತರ ಕೊಡೋರು. ಆ ಟೈಮಲ್ಲಿ ನಾವು ಯಾರಿಗೆ ಸುವಾರ್ತೆ ಸಾರಿದ್ದೇನೋ, ಈಗ ಅವರೆಲ್ಲ ಒಳ್ಳೊಳ್ಳೆ ಪಾಸ್ಟರ್ಗಳಾಗಿದ್ದಾರೆ, ಪಾಸ್ಟರ್ಸ್ಗಳಾಗಿದ್ದಾರೆ. ಸೊ ನಮ್ಮ ಸ್ನೇಹಿತರು ನಾವೆಲ್ಲರೂ ಸೇರಿ ನಮ್ಮ ಹಳ್ಳಿಗೆ ವಾಪಸ್ ಹೋದ್ವಿ ರಜದಲ್ಲಿ. ಅಲ್ಲಿ ಹೋಗಿ ಪ್ರಾರ್ಥನೆ ಶುರು ಮಾಡಿದ್ವಿ. ಹೊಲದಲ್ಲಿ ಪ್ರೇಯರ್ ಮಾಡ್ತಿದ್ವಿ, ರಾತ್ರಿ ಎಲ್ಲ ಪ್ರೇಯರ್, ರಾತ್ರಿ ಎಲ್ಲ ಬೆಳಗ್ಗೆ 5 ಗಂಟೆವರೆಗೆ ಪ್ರೇಯರ್ ಮಾಡ್ತೀವಿ ಹೊಲದಲ್ಲೇ. ಅಷ್ಟು ದಾಹ, ಅಷ್ಟು ಭಾರ, ಅಷ್ಟು ಸಂತೋಷ. ಪ್ರೇಯರು, ಆರಾಧನೆ, ವಾಕ್ಯ, ದೇವ್ರ ಬಗ್ಗೆ ಮಾತಾಡೋದು, ಅದೇ ಹೊಲದಲ್ಲಿ ಪ್ರೇಯರ್ ಮಾಡೋದು. ಆಮೇಲೆ ನಮ್ಮ ಹಳ್ಳಿ ಜನರಿಗೆ ಸುವಾರ್ತೆ ಸಾರೋದು. ಒಂದು ಮನೆ ದೆವ್ವ ಇದೆ ಅಂದರೆ ಆ ಮನೆ ಬಿಟ್ಬಿಟ್ಟಿದ್ರು ಒಂದು ಕುಟುಂಬ. ಅವ್ರು ಕೇಳ್ಕೊಂಡಿರ, ಆ ಮನೆಗೆ ನಾವು ಕೊಡ್ತೀರ, ನಾವು ಪ್ರೇಯರ್ ಮಾಡ್ತೀವಿ ಅಂತ ಕೇಳಿದೆ. ನೀವು ಮಾಡ್ರಿ ಅಂತ ಹೇಳಿದ್ರು. ಆಮೇಲೆ ಆ ಮನೆಗೆ ಪ್ರೇಯರ್ ಮಾಡೋಕ್ಕೆ ಶುರು ಮಾಡಿದ್ವಿ. ರಾತ್ರಿ 3 ಗಂಟೆವರೆಗೆ ಆ ಮನೆಗೆ ಪ್ರೇಯರ್ ಮಾಡ್ತೀವಿ. ಆ ಮನೆಯಲ್ಲಿ ಒಬ್ಬ ಹುಡುಗ ರಾಜು ಅಂತೇಳಿ, ಅವನು ಸಹ ನಾವು ಕರ್ಕೊಂಡ್ವಿ, ಬಾ ಪ್ರೇಯರಿಗೆ ಅಂತ. ಅವ ಮನೆ ಓನರ್ ಮಗ, ಅವನು ಬಂದು ಸೇರ್ಕೊಂಡ, ಅವನು ರಕ್ಷಣೆ ಹೊಂದ್ಕೊಂಡ. ರಾತ್ರಿ ಎಲ್ಲ ಪ್ರೇಯರ್ ಮಾಡ್ತಿದ್ವಿ. ಆ ಊರಲ್ಲಿ, ನಮ್ಮ ಹಳ್ಳಿಯಲ್ಲಿ ಎಷ್ಟು ದೇವ್ರ ಕಾರ್ಯ ಅಂದರೆ, ನಮ್ಮೂರಲ್ಲಿ ಯಾರಿಗಾದ್ರು ದೆವ್ವ ಬಂದರೆ, ಏನಾರು ಕಾಯಿಲೆ ಬಂದರೆ, ಅವ್ರು ಯೇಸು ಕ್ರಿಸ್ತನ ಇದ್ದಾರೆ, ಅವ್ರಿಗೆ ಕರೀರಿ, ಅವ್ರು ಆರಾಮಾಗ್ತಾರೆ. ಅವ್ರ ಮನೆ ಕಾಲಿಟ್ರೆ ಸಾಕು, ಆ ದೆವ್ವ ಇರುವಂಥ ವ್ಯಕ್ತಿ ಕಿರ್ಚಾಡೋದು, ಬಂದರು ಅಂದು. ನಾವು ಥರ ತೆಳ್ಳಗಿದೆ, ಬಡಕಲಾಗಿದೆ ಥರ ಇದ್ವಿ. ನಮ್ಮನ್ನು ನೋಡಿ, ಬಂದರು ಯಾಕೆ ಬಂದರು ಇವರು ಅಂಥೇಳಿ ಕಿರ್ಚಾಡೋದು. ಸೊ ನಮ್ಮನ್ನು ನೋಡಿ ದೆವ್ವ ಕಿರ್ಚಾಡೋದು. ಒಬ್ಬ ಹುಡುಗಿಗೆ ಕಣ್ಣು ಕಾಣ್ತಿಲ್ಲ, ಕಣ್ಣು ಬಂತು, ಅನೇಕರಿಗೆ ಗುಣವಾಯಿತು, ಅನೇಕರು ಕರ್ತನ ಕಡೆ ತಿರುಗಿದ್ರು. ದೇವ್ರ ಕಾರ್ಯ ಬಲವಾಗಿ ನಮ್ಮ ಹಳ್ಳಿಯಲ್ಲಿ ನಡೀತು. ನಮ್ಗೆ ಎಷ್ಟು ದಾಹ ಅಂದರೆ, ನಮ್ಮೂರು ಅಷ್ಟೇ ಅಲ್ಲ, ಸುತ್ತಮುತ್ತ ಹಳ್ಳಿಗೆಲ್ಲ ನಮಗೆಲ್ಲ ಗಿಟಾರ್ ಬಾರ್ಸೋಕೆ ಬರಲ್ಲ, ಕಲ್ತಿಲ್ಲ. ಆದ್ರೆ ಗಿಟಾರ್ ಒಂದು ತಗೊಂಡು, ನಮ್ಮ ಚರ್ಚ್ ಒಂದು ಗಿಟಾರ್ ತಗೊಂಡು ಹಳ್ಳಿಗೆ ಹೋಗ್ಬಿಟ್ಟು ಗಿಟಾರ್ ಸೌಂಡ್ ಮಾಡಿ ಎಲ್ಲರನ್ನ ಕೂಡಿಸಿ ಸುವಾರ್ತೆ ಸಾರ್ತಾಯಿತ್ತು. ಸೊ ನಮಗೆ ಪಾಸ್ಟರ್ ಒಂದು ಹೇಳ್ತಿರ್ಲಿಲ್ಲ, ದೇವ್ರ ಆತ್ಮನ ಕಾರ್ಯ ನಮ್ಮಲ್ಲಿ, ದೇವ್ರ ಆತ್ಮ ಕಾರ್ಯ ಎಲ್ಲ ಹಳ್ಳಿಗೆ ಹೋಗಿ ಸುವಾರ್ತೆ ಸಾರೋದು, ಪ್ರೇಯರ್ ಮಾಡೋದು, ಈ ರೀತಿಯಾಗಿ ಇಡೀ ಊರಿಗೆ ಗೊತ್ತಾಯಿತು ಅವ್ರು ಯೇಸು ಕ್ರಿಸ್ತನ ನಂಬಿದ್ದಾರೆ. ಆಗ ನಮ್ಮೂರಲ್ಲಿ ಹಿಂಸೆ ಶುರುವಾಯಿತು. ಅಲ್ಲ ಪಾಸ್ಟರ್, ನಿಮ್ಮ ಸ್ವಂತ ಕುಟುಂಬ, ನಿಮ್ಮ ಸ್ವಂತ ತಂದೆ ತಾಯಿ ಏನು ಹೇಳಿದ್ರು? ಅದು ಸ್ವಂತ ನಿಮ್ಮ ಅಣ್ಣ ತಮ್ಮಂದ್ರೆ ಅಕ್ಕಂದಿರಲ್ಲ, ಅವರು ಓಕೆ, ನಿನಗೆ ಒಳ್ಳೇದಾಗಿದೆ ಸಂತೋಷ ಅಂದರು. ಅವರು ನಿನಗೆ ಒಳ್ಳೇದಾಗಿದೆ ಸಂತೋಷಪ್ಪ, ಒಳ್ಳೇದು ನಂಬ್ಕೋ ಅಂತ ಹೇಳಿದರು. ಬಟ್ ನಮ್ಮ ಅಣ್ಣ ಇಷ್ಟಪಡ್ತಿರಲಿಲ್ಲ. ನಮ್ಮಣ್ಣ ನೀನು ಹೋಗ್ಬೇಡ ಅಂಥೇಳಿ ನನಗೆ ಒಡೆಗೆ ಬಂದರು. ಊರಿನ ಮುಖಂಡರು, ನಮ್ಮ ಊರಿನ ಮುಖಂಡರು ಒಂದು ಡಂಗುರ ಬಾರಿಸಿದ ಊರಲ್ಲಿ. ಡಂಗುರ ಬಾರಿಸಿ ಎಲ್ಲ ಪಂಚಾಯತ್ ಕೂಡಿದ್ರು. ಏನು ಪಂಚಾಯತ್ ನಮಗೆ ಸಹ ಕರೆದಿದ್ರು, ನಿಮಗೆ ಯೇಸು ಕ್ರಿಸ್ತನ್ ಬೇಕಾ, ಸಮಾಜ ಬೇಕಂತ ಪ್ರಶ್ನೆ. ಯಾಕಂದರೆ ಅನೇಕರು ಕರ್ತನ ಕಡೆ ತಿರುಗಿದ್ರು, ನಾವು ಸುವಾರ್ತೆ ಸಾರ್ತಾ ಇದ್ದೀವಿ, ದೇವ್ರ ಕಡೆ ಜನ ನಂಬಿದ್ದು ದೇವ್ರ ಕಡೆ ತಿರುಗಿದ್ರು. ನಿಮ್ಗೆ ಯೇಸು ಕ್ರಿಸ್ತ ಬೇಕಾ, ಸಮಾಜ ಬೇಕಂದ್ರು. ಅದಕ್ಕೆ ನಾನು ಯೇಸು ಕ್ರಿಸ್ತ ಬೇಕಂದೆ. ಹಾಗಾದರೆ ಯೇಸು ಕ್ರಿಸ್ತ ಬೇಕಂದರೆ ನಮ್ಮ ಸಮಾಜ ಬಿಟ್ಟು ಹೋಗಬೇಕು, ನಿಮ್ಮನ್ನು ಊರಿಂದ ಬಹಿಷ್ಕಾರ ಆಗ್ತೀವಿ. ಸೊ ಅನೇಕರು ದೇವ್ರು ನಂಬಿದವರು, ಅದರಲ್ಲಿ ಅನೇಕರು ಹಿಂಜಾರಿದ್ರು. ಆ ರಾತ್ರಿ ದೇವ್ರನ್ನ ಬಿಟ್ಟರು. ನಮ್ಮೂರಿನ ಗುಡಿಯಲ್ಲಿ ಒಂದು ಪಂಚಾಯತಿ ನಡೀತು. ಆ ಪಂಚಾಯತಿಯಲ್ಲಿ ತೀರ್ಮಾನ ಮಾಡಿದರು, ಯೇಸು ಕ್ರಿಸ್ತನ ಯಾರನ್ನು ನಂಬಿದಾರೋ, ಯಾರು ನಂಬ್ತಾರೋ ಅವ್ರ ಊರಿಂದ ಹೊರಗೆ ಹಾಕ್ತೀವಿ. ಅಂದರೆ ಏನು, ಕೆಲವು ನಿಯಮ ಮಾಡಿದರು. ಯೇಸು ಕ್ರಿಸ್ತನ ನಂಬುವವರಿಗೆ ಊರಿಂದ ಹೊರಗೆ ಹಾಕೋದು ಒಂದು. ಎರಡನೇದು, ಅವ್ರ ಜೊತೆ ಯಾರು ಮಾತಾಡೋಂಗಿಲ್ಲ, ಊರಿನವ್ರು ಯಾರು ಮಾತಾಡೋಂಗಿಲ್ಲ. ಮೂರನೇದು, ಯಾರಾದರೂ ಮಾತಾಡಿದರೆ ಅವ್ರಿಗೆ 500 ರೂಪಾಯಿ ದಂಡ ಕೊಡಬೇಕು, ಸಮಾಜಕ್ಕೆ 500 ರೂಪಾಯಿ ದಂಡ ಕೊಡಬೇಕು. ನಾಲ್ಕನೇದು, ನಮ್ಮ ಹೊಲಗಳಿಗೆ ಯಾರು ಕೆಲ್ಸಕ್ಕೆ ಬರೋಂಗಿಲ್ಲ, ಹೊಲ ಕೆಲ್ಸಕ್ಕೆ ಯಾರು ಬರೋಂಗಿಲ್ಲ. ಸೊ ಈ ರೀತಿ ಅನೇಕ ಕಂಡೀಷನ್ ಹಾಕಿದರು. ಅದೇ ನಮ್ಮ ಅಕ್ಕನೇ ಅದೇ ಊರಲ್ಲಿ ಕೊಟ್ಟಿದ್ದೀವಿ. ಅವ್ರು ಬಂದು ಒಂದು ರಾತ್ರಿ, ತಮ್ಮ ನೀನು ದೇವ್ರು ನಂಬ್ಕೋ, ಆದರೆ ಗೊತ್ತಿಲ್ಲದೆ ನಂಬು, ಸಮಾಜಕ್ಕೆಲ್ಲ ನಮಗೆಲ್ಲ ಗೌರವ, ಊರಾಗೆಲ್ಲ ಜನ ಬೈತಾರೆ, ಮಾತಾಡ್ತಾರೆ, ನಿಮಗೆಲ್ಲ ಕೆಟ್ಟದಾಗಿ ಬೈತಾರೆ, ಗೊತ್ತಿಲ್ಲದೆ ನಂಬು ಅಂದರು. ಆದರೆ ದೇವ್ರು ನಮ್ಮ ಕೂಡ ಸ್ಪಷ್ಟವಾಗಿ ಮಾತಾಡ್ತಾನೆ. ನೀನು ಜನರ ಮುಂದೆ ಯೇಸು ಕ್ರಿಸ್ತನಲ್ಲ ಅಂದರೆ ಪರಲೋಕ ತಂದೆ ಮುಂದೆ ನೀನು ನನ್ನವರಲ್ಲ ಅಂತ ದೇವ್ರು ಹೇಳಿದ್ರು. ಸೊ ಅದು ಹೇಳಿದೆ, ಅಕ್ಕ ಹೇಳಿದೆ, ಅಮ್ಮ ನನ್ನ ಪ್ರಾಣ ಹೋದರೂ ನಾನು ಯೇಸು ಸ್ವಾಮಿ ಪಬ್ಲಿಕ್ಕಾಗಿ ನಂಬ್ತೀನಿ, ನಾನು
ಗುಪ್ತವಾಗಿ ನಂಬಕ್ಕಾಗಲ್ಲ ಅಂಥೇಳಿ. ಎಲ್ಲರಿಗೂ ಗೊತ್ತಾಗಲಿ. ನಾನೇ ಪಾಪ ಮಾಡುವಾಗ ಯಾರು ಬಂದು ಕೇಳಿಲ್ಲ. ನಾನು ಒಳ್ಳೇದು ಮಾಡುವಾಗ ಕೇಳುವಾಗ ನಾನೇ ಹೆದರ್ಬೇಕು ಅಂಥೇಳಿ ನಾನು ಧೈರ್ಯವಾಗಿ ಎದುರಿಸಿದೆ. ಊರಿಂದ ಹೊರಗೆ ಹಾಕಿದ್ರು. 3 ಕುಟುಂಬ, ನಮ್ಮ ಫ್ರೆಂಡ್ಸ್ ಇಬ್ಬರು, ನಾನು, 3 ಕುಟುಂಬ ಊರಿಗೆ ಹಾಕಿದ್ರು. ಸುಮಾರು 5 ವರ್ಷ ಹಿಂಸೆ ಒಳಗಾದ್ವಿ. 5 years. ಏನೆಲ್ಲ ಹಿಂಸೆ ಅನುಭವಿಸ್ತೀರಿ ಭಾಷೆ? ನಮ್ಮ ಜೊತೆ ಯಾರು ಮಾತಾಡ್ತಿರ್ಲಿಲ್ಲ. ನಮ್ಮ ನೋಡಿದ ತೂಚಿ ಅಂತ ಬೋಯೋರು, ಕೀಳಾದ ಜನರು, ಸರಿ ಇಲ್ಲ ಇವರು ಅಂತ ಒಂಥರ ಸಮಾಜದಲ್ಲಿ ಭಾಳ ಕೀಳಾಗಿ ನೋಡೋರು. ಮತ್ತು ನಮ್ಮ ಹೊಲ ಕೆಲಸ ಯಾರು ಬರ್ತಿರಲಿಲ್ಲ. ಅದು ಭಾಳ ಕಷ್ಟ. ಯಾಕಂದ್ರೆ ನಮ್ಮ ಹೊಲ ಕೆಲಸ ಮಾಡೋಕ್ಕೆ ಜನ ಕೂಲಿ ಬೇಕು. ಸೊ ಯಾವ ಪರಿಸ್ಥಿತಿ ಬಂತಂದರೆ, ನಾವು ಅವಾಗ ಡಿಗ್ರಿ ಮಾಡ್ತಿದ್ದೆ. 1 ವಾರ ದಾವಣಗೆರೆಯಲ್ಲಿ 1 ವಾರ ಕಾಲೇಜ್ ಅಟೆಂಡ್ ಆದರೆ 1 ವಾರ ಬಂದು ಹೊಲ ಕೆಲಸ ಮಾಡೋಕ್ಕಾಯ್ತು. ಯಾಕಂದ್ರೆ ಕೆಲಸ ಯಾರು ಬರೋಂಗಿಲ್ಲ, ಜನ ಯಾರು ಬರ್ತಾ ಇಲ್ಲ. ಸೊ ಹೊಲದಲ್ಲಿ ಕಳೆ ತೆಗೆಯೋದು, ನಾಟಿ ಮಾಡೋದು ಎಲ್ಲ ಕೆಲಸ ಮಾಡ್ತಿದ್ವಿ. ಹೊಲ ಕೆಲಸ ಮಾಡ್ತೀವಿ, ಓದೋದು, ಕರ್ತನ ನಿಮಿತ್ತ ಹೋರಾಟ ಹಾದೋದ್ವಿ. പക്ഷേ ನಿಮ್ಮ ಮನೆಗೇನೆ ಯಾರು ಕೂಲಿ ಆಳುಗಳು ಬರ್ತಿರ್ಲಿಲ್ಲ? ಯಾರು ಬರ್ತೀರಿ? ಯಾಕೆ ನಿಮ್ಮ ಮನೆಯವರು, ನಿಮ್ಮ ತಂದೆ ನಮ್ಮ ತಂತಾರು ಬರೋರು. ನಮ್ಮ ತಂತಾರು ನಮ್ಮ ನಿಮಿತ್ತವಾಗಿ ಅವರು ಸಹ ಹೊರಗೆ ಬಂದರು. ಅವ್ರು ನಮ್ಮ ಮಕ್ಕಳು ಏನು ತಪ್ಪು ಮಾಡಿಲ್ಲ ಅಂತೇಳಿ ನಮ್ಮ ಜೊತೆ ನಿಂತ್ಕೊಂಡ್ರು. ಆದರೆ ಭಾಳ ಜನ ಕೆಲಸ ಬೇಕಲ್ಲ ಆ ಟೈಮಲ್ಲಿ. ನಾವು ಹೋಗ್ಬೇಕಾಯ್ತು. ಕಷ್ಟಪಟ್ಟರೆ ಒಂದು ಕಡೆ ಹೇಗೆ ಅನ್ನಿಸ್ತಿತ್ತು ಆ ಸಮಯದಲ್ಲಿ? ನೀವು ಇಂಥ ಎಲ್ಲ ಶೋಧನೆಗಳು, ಇಂಥ ಎಲ್ಲ ಕಷ್ಟಗಳು, ಹಿಂಸೆಗಳು, ನಿಂದನೆಗಳು ಬರುವಾಗ ಹೇಗೆ ಅನ್ನಿಸ್ತಿತ್ತು ನಿಮಗೆ? ಒಂದು ಕಡೆ ನಾವು ಮಾಡಿರೋ ತೀರ್ಮಾನ ಸರಿನಾ? ಇಡೀ ಸಮಾಜ ವಿರುದ್ಧ ಹಾಕ್ಕೊಂಡು ಇಷ್ಟೆಲ್ಲ ಕಷ್ಟಪಡ್ತಿದ್ದು ಕರೆಕ್ಟಾ ಅಂತ ಒಂದು ಆಲೋಚನೆ. ಇನ್ನೊಂದು ಕಡೆ ದೇವ್ರು ಹೇಳಿದಾರಲ್ಲ, ನನ್ನ ನಿಮಿತ್ತ ಹಿಂಸೆ ಬರ್ತವೆ, ಕಷ್ಟಪಟ್ಟು ದೇವ್ರು ಹೇಳಿದ್ದಾರೆ, ನಾವೇನು ತಪ್ಪು ಮಾಡಿಲ್ಲ, ದೇವ್ರಿದ್ದಾನೆ, ದೇವ್ರು ನಡೆಸ್ತಾನೆ, ನಾವು ಹಿಂಜಾರಬಾರ್ದು, ಹೆದರಬಾರ್ದು, ದೇವ್ರಿಗಾಗಿ ನಾವು ಸಾಯಬೇಕು, ದೇವ್ರಿಗಾಗಿ ಜೀವಿಸ್ಬೇಕಂತ ಹೇಳಿ ನಮ್ಮ ಹೃದಯದಲ್ಲಿ ಒಂದು ದೊಡ್ಡ ಪ್ರೇರಣೆ ಆಗೋದು. ದೇವ್ರು ನಮ್ಮ ಕೂಡ ಮಾತಾಡೋದು. ನಾವು ಮಾಡಿದ್ದಷ್ಟೇ, ರಾತ್ರಿ ಆಗಲೂ ಪ್ರೇಯರ್ ಮಾಡ್ತಿದ್ವಿ. ಪವಿತ್ರಾತ್ಮ ನಮ್ಮ ಕೂಡ ಮಾತಾಡ್ತಾಯಿದ್ರು. ಆ ಪವಿತ್ರಾತ್ಮನ ಬಲ ನಮ್ಮನ್ನು ಇಡೀ ಊರನ್ನೇ ಎದುರಿಸ್ಲಿಕ್ಕೆ ದೇವ್ರ ಕೃಪೆ ಮಾಡಿದ್ರು. ನಮ್ಮ ಬಲದಿಂದ ಅಲ್ಲ ಅದು, ನಮ್ಮ ಬಲದಲ್ಲಿ ನಡೆದಿದೆ ಅಲ್ಲ ಅದು. ಇಡೀ ಊರನ್ನ ಎದುರ್ಸೋಕ್ಕೂ ಆಗಲ್ಲ. ನಮ್ಮ ಊರಲ್ಲಿ ದೊಡ್ಡ ಶ್ರೀಮಂತರು ಅವರೆಲ್ಲ ವಿರುದ್ಧವಾಗಿದ್ದಾರೆ. ಬಟ್ ದೇವರ ಕೃಪೆ ನಮ್ಮನ್ನು ಕಾಪಾಡ್ತಾ ಬಂತು. ಧೈರ್ಯವಾಗಿ ನಿಂತ್ಕೊಳ್ಳೋದು ಮಾಡಿ. ವಾಕ್ಯ ಕೂಡ ಹೇಳಿದೆ, ದೇವರು ನಮ್ಮ ಕಡೆಯಲ್ಲಿದ್ದ ನಮ್ಮನ್ನು ಎದುರಿಸೋರು ಯಾರು? ಖಂಡಿತ. ಫಸ್ಟ್ ನಂತರ ಏನಾಯಿತು? ಆಮೇಲೆ ಏನಾಯಿತು, 5 ವರ್ಷ ನಾವು ಭಾಳ ಹೋರಾಟ ಮಾಡಿದ್ವಿ. ನಾವು 3 ಕುಟುಂಬಗಳು ಕೂಡಿ ಪ್ರೇಯರ್ ಮಾಡ್ತಾಯಿದ್ವಿ. ಸಮಸ್ಯೆಗಳು ಅದೇ ಇದು ಹಾದು ಹೋದ್ವಿ. ಮತ್ತು ನಮ್ಮ ಸಭೆಯಲ್ಲಿ ಪಾಸ್ಟರು ಭಾಳ ಆತ್ಮಿಕವಾಗಿ ಬಲಪಡಿಸ್ತಾಯಿದ್ರು. ಅವ್ರು ಒಳ್ಳೆ ವಾಕ್ಯ ಹೇಳಿ ಕ್ರಿಸ್ತ ನಿಮಿತ್ತ ಬರುವ ಶೋಧನೆಗಳು, ಹಿಂಸೆಗಳು ಯಾಕೆ ಬರ್ತಾವೆ ಅಂತೇಳಿ ನಮ್ಮನ್ನು ಬಲಪಡಿಸಿದ್ರು. ಸೊ ಈ ಹಿಂಸೆಗಳು ನಿಜವಾಗಿ ನಮಗೆ ಒಳ್ಳೆ ಟ್ರೈನಿಂಗ್, ತರಬೇತಿಯ ಸಮಯ. ಅದು ತರಬೇತಿಯ ಸಮಯ ಖಂಡಿತವಾಗಿ. ಬೆಸ್ಟ್ ಬೈಬಲ್ ಕಾಲೇಜ್, ಅತಿ ಶ್ರೇಷ್ಠವಾದ ಬೋಧನೆ, ಶ್ರೇಷ್ಠವಾದ ಆತ್ಮಿಕ ಬೆಳವಣಿಗೆ ಈ 5 ವರ್ಷ ಹಿಂಸೆ ಭಾಳ ಆತ್ಮಿಕ ಬಲಗೊಂಡ್ವಿ. ಹಾಳಾಗಿಲ್ಲ, ಆತ್ಮಿಕ ಬಲಗೊಂಡು ಆ ಟೈಮಲ್ಲಿ ನಮ್ಮ ಕುಟುಂಬದ ರಕ್ಷಣೆ ಹೊಂದ್ಕೊಂಡ್ರು. ಸೊ ಇದು ಹಿಂಸೆ ಕಾಲ ನಮ್ಮ ಆತ್ಮಿಕ ಬೆಳವಣಿಗೆ ಆಗಲಿಕ್ಕೆ ಭಾಳ ಹೆಲ್ಪ್ ಆಯಿತು. ಈ ಭಾಳ ಹಿಂಸೆ ಹಾದು ಹೋಗಿದ್ದರ ನಿಮಿತ್ತ ಈಗ ನಮ್ಮ ಸಭೆಯಲ್ಲಿ ಯಾರಾದರೂ ಇಂಥ ಹಿಂಸೆ ಬಂದರೆ, ಯಾರಾದ್ರೂ ಕಷ್ಟ ಬಂದರೆ, ಅವ್ರು ಸುಲಭವಾಗಿ ಅವ್ರನ್ನ ಆಧರಿಸ್ತೇವೆ, ಬಲಪಡಿಸ್ತೇವೆ. ನಮ್ಮ ಸಾಕ್ಷಿ ಹೇಳುವಾಗ ಅವ್ರು ಬಲಗೊಳ್ತಾ ಇದ್ದಾರೆ. ಸೊ ಎಲ್ಲ ಹಿಂಸೆ ಕಷ್ಟ ನಾವು ಹಾದು ಹೋಗಿದ್ದು ಒಂದು ಮುಖ್ಯ ಕಾರಣ ಅಂದರೆ ಇನ್ನೊಬ್ಬರನ್ನ ಬಲಪಡಿಸ್ಲಿಕ್ಕೆ. ಪೌಲ ಕೊರಿಂಥೆ ಪತ್ರಿಕೆ ಹೇಳ್ತಾರಲ್ಲ, ನಾವೆಲ್ಲ ಹಾದು ಹೋಗಿದ್ದು ಇನ್ನೊಬ್ಬರನ್ನ ಬಲಪಡಿಸೋಗೋಸ್ಕರ ದೇವ್ರು ಮಾಡ್ತಾರೆ. ಆ ರೀತಿ ದೇವರು ಮಾಡಿದ್ರು. പക്ഷേ ನಂತರ ನೀವು ಪರಿಪೂರ್ಣ ಸೇವೆಗೆ ಬಂದು ನಿಮ್ಮ ಕಾಲೇಜ್ ಮುಗಿಸಿದ್ದು ನಾನು ಏನು ಮಾಡಿದ್ರಿ? ಬಸ್ ನನಗೆ ಸೇವೆ ಬರೋದು ನನಗೆ ಇಷ್ಟ ಇರಲಿಲ್ಲ. ಯಾಕಂದರೆ ನಮ್ಮ ಮನೇಲಿ ಭಾಳ ಬಡತನ ಅಂತ ನಾನು ಹೇಳಿದೆಲ್ಲ, ಭಾಳ ಬಡತನ ಬೆಳೆದು ಬಂದವರು. ನಾನು ಚೆನ್ನಾಗಿ ಓದಿ ಲೆಕ್ಚರ್ ಆಗಬೇಕಂತ, ಹೈಸ್ಕೂಲ್ ಟೀಚರ್ ಆಗಬೇಕಂತ ಆಸೆಯಲ್ಲಿ ಓದ್ತಾಯಿದ್ದೆ. ನಾನು MA B.Ed ಮಾಡಿದೆ. ಆಮೇಲೆ ನನ್ನ ಜೀವಿತದಲ್ಲಿ ನಾನು ಏನು ಮಾಡಬೇಕು, ಒಂದು ಕಡೆ ಸೇವೆ ಹೋಗ್ಬೇಕಂತ ಮನಸ್ಸಾಗೋದು. ಬೇಡ ಸೇವೆಗೆಲ್ಲ ಹೋಗ್ಬಾರ್ದು, ಚೆನ್ನಾಗಿ ದುಡಿದು ಸೇವೆ ಕೊಡೋಣ ಮತ್ತು ಸೇವೆ ಮಾಡೋಣ, ಬಟ್ ಫುಲ್ ಟೈಮ್ ಸೇವೆ ಮಾಡಬಾರ್ದು ಅಂಥೇಳಿ ಒಂದಿನ ನಮ್ಮ ಮನೆಯಲ್ಲಿ ಸೇವೆ ಹೋಗ್ಬೇಕಂತ ತೀರ್ಮಾನ ಮನಸ್ಸಾಗ್ತಾಯಿದೆ ಅಂತ ಕೇಳಿದ್ರೆ, ನಾನು ಸೇವೆ ಹೋಗ್ಬೇಕಂತ ಅನಿಸ್ತಾ ಇದೆ, ಬಟ್ ಏನು ಪ್ರೂಫ್, ಹೆಂಗೆ ಹೋಗ್ಬೇಕು ಸೇವೆಗೆ? ನಿಜ ಹೋಗ್ಬೇಕಾ? ನಿಜ ದೇವ್ರು ಕರೀತದನ? ಆಗ ದೇವ್ರನ್ನ ಕೂಡ ಒಂದು ವಾಕ್ಯದಿಂದ ಮಾತನಾಡ್ತು. ಯೋಹಾನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ, ಯಾವನಾದರೂ ನನ್ನ ಸೇವೆಯನ್ನು ಮಾಡುವುದಾದರೆ ನನ್ನ ತಂದೆ ಅವನನ್ನು ಬಹುಮಾನ ಕೊಡ್ತಂತ ಹೇಳಿ. ಆ ವಾಕ್ಯ ನನ್ನ ದೇವ್ರನ್ನ ಮಾತಾಡಿದ್ರು.
ಆವತ್ತು ನಾನು ತೀರ್ಮಾನ ಮಾಡಿದೆ, ದೇವರೇ ನಾನು ನಿನ್ಗೆ ಒಪ್ಪಿಸ್ಕೊಡ್ತೇನಪ್ಪ ಅಂಥೇಳಿ. ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಕಷ್ಟ ಭಾಳ ಇತ್ತು, ಬಡತನ ಭಾಳ ಇತ್ತು, ಶೋಧನೆ ಭಾಳ ಇತ್ತು, ಹೋರಾಟ ಭಾಳ ಇತ್ತು. ಅವೆಲ್ಲ ಇದ್ದರೂ ಸಹ ಎಲ್ಲವನ್ನು ಬಿಟ್ಟು ನಾನು ಸೇವೆಗೆ ಬಂದೆ. ನಿಮ್ಮ ಮನೆಯವ್ರಿಗೆ ಹೇಳಿದ್ರೆ ನೀವು, ನಾನು ಸೇವೆಗೆ ಹೋಗ್ತಾ ಇದ್ದೆ, ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದೆ. ಏನು ಅವ್ರು ಯಾರು ಇಷ್ಟಪಡಲಿಲ್ಲ. ದೇವ್ರು ನಂಬಿದ್ದು ಸರಿ, ದೇವ್ರಿಗೆ ಅಜ್ಜಿಸ್ತು ಒಳ್ಳೆಯದು, ಬಟ್ ಸೇವೆ ಯಾಕೆ ಬೇಕು? ನೀನು ದುಡಿದು ನೀನು ಚೆನ್ನಾಗಿ ಓದಿ ಮುಂದೆ ಬಂದೆ ನಾವು ಆಸೆ ಪಟ್ಟಿದ್ವಿ. ಸೊ ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ಭಾಳ ಅಪೋಸ್ ಮಾಡಿದರು. ಬಟ್ ನನ್ನ ಜೀವದಲ್ಲಿ ಆಗ್ತಿರೋ ಕಾರ್ಯಗಳನ್ನ ನಾನು ನೆನೆಸಿ ದೇವ್ರಿಗೆ ಒಪ್ಪಿಸ್ಕೊಟ್ಟು ದೇವ್ರ ಕೈಯಲ್ಲಿ ಕೊಟ್ಟು ನಾನು ಬಂದೆ. ಬಸ್ ಇದರ ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಹೇಳಿದ್ರಿ ನಿಮ್ಮ ತಂದೆ ತಾಯಿ ಕುಡಿತಿದ್ರಂತ. ಯೇಸು ಸ್ವಾಮಿ ನಂಬಿದ ನಂತರ ಪರಿಪೂರ್ಣ ಬಿಡುಗಡೆ ಆಯ್ತಾ? ಅದೇ ಅದು ಹೇಳಿ ನಾನು 5 ವರ್ಷ ನಮಗೆ ಹಿಂಸೆ ಬಂತಲ್ಲ, ಆ ಟೈಮಲ್ಲಿ ನಮ್ಮ ತಂದೆ ಎಲ್ಲ ಕುಡಿಯೋದು ಬಿಟ್ರು. ಅವರೆಲ್ಲ ರಕ್ಷಣೆ ಹೊಂದ್ಕೊಂಡ್ರು. ಆ ಹಿಂಸೆ ಮಧ್ಯದಲ್ಲಿ ಅವರು ಸಹ ರಕ್ಷಣೆ ಹೊಂದ್ಕೊಂಡ್ರು. ಇಡೀ ಕುಟುಂಬ ದೀಕ್ಷಾನ ತಗೊಂಡ್ರು. ಎಲ್ಲರೂ ದೇವ್ರ ಮಕ್ಕಳಾದ್ರು. ಎಲ್ಲ ದೇವ್ರ ಮಕ್ಕಳು, ಇಡೀ ಕುಟುಂಬ ಎಲ್ಲ ದೇವ್ರ ಮಕ್ಕಳಾದ್ರು. ಬಟ್ ನನಗೆ ಸೇವೆ ಕಳಿಸ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅಂದ್ರೆ ಯಾಕೆಂದ್ರೆ ನೀವು ಕಲ್ತಿದ್ದೀರಿ, ದುಡಿಬೇಕು, ಸಂಪಾದನೆ ಮಾಡಬೇಕು, ಅವರನ್ನು ನೋಡ್ಕೊಳ್ಬೇಕು, ಅವರ ಆಸೆ. ಹೌದು, ಅದೇ ಅಷ್ಟೇ. ನೀವು ಮತ್ತೆ ಹೇಗೆ ಸೇವೆಗೆ ತೀರ್ಮಾನ ಹೇಗೆ ತೆಗೆದುಕೊಂಡು ಮತ್ತೆ ಹೊರಗೆ ಬಂದ್ರಿ? ನೀವು ಸೇವೆಗೆ ತೀರ್ಮಾನ ತೆಗೆದು ಎಲ್ಲಿ ಏನು ಮಾಡಿದ್ರಿ ನಂತರ? ನನ್ನ ತಿಳುವಳಿಕೆ ಕೆಲಸ ದೇವ್ರ ಕೃಪೆಯಿಂದ ಬೆಳೆದೆ. ಸೇವೆ ದೇವ್ರ ಚಿತ್ತ ಭಾಳ ಮುಖ್ಯ. ದೇವ್ರ ಚಿತ್ತ ಮಾಡೋದೇ ಅತಿ ಶ್ರೇಷ್ಠ. ಮನುಷ್ಯರ ದೃಷ್ಟಿಯಲ್ಲಿ ಯಾವುದು ಶ್ರೇಷ್ಠವೋ ದೇವ್ರ ದೃಷ್ಟಿಯಲ್ಲಿ ಅಸಹ್ಯ ಅಂತ ಹೇಳುತ್ತೆ. ಸೊ ಮನುಷ್ಯ ದೃಷ್ಟಿಯಲ್ಲಿ ಶ್ರೀಮಂತಿಕೆ, ಹಣ, ಆಸ್ತಿ ಅದು ದೊಡ್ಡದು ಅನಿಸುತ್ತೆ. ಬಟ್ ದೇವ್ರ ದೃಷ್ಟಿಯಲ್ಲಿ ದೊಡ್ಡದಲ್ಲ ಅದು. ದೇವ್ರ ದೃಷ್ಟಿಯಲ್ಲಿ ದೇವ್ರು ನಮ್ಮನ್ನು ಯಾವ ಉದ್ದೇಶಕ್ಕಾಗಿ ಸೃಷ್ಟಿ ಮಾಡಿದಾರೋ, ಎದಕ್ಕಾಗಿ ನಮ್ಮನ್ನು ಉಂಟು ಮಾಡಿದಾರೋ ಅದನ್ನು ಮಾಡೋದೇ ದೊಡ್ಡದು ಅಂತ ನನ್ನ ಬಲವಾಗಿ ನಂಬಿದೆ. ಸೊ ದೇವ್ರನ್ನ ಕೂಡ ಮಾತಾಡಿದಾಗ ನಮ್ಮ ಮನೇಲಿ ಬಡತನ ಇದೆ, ನಮ್ಮ ಮನೇಲಿ ಸಮಸ್ಯೆ ಇದೆ, ಸಾಲ ಇದೆ, ಎಲ್ಲ ಇದೆ. ಅವೆಲ್ಲ ಇದ್ದರೂ ಸಹ ಸಂಪೂರ್ಣ ಒಪ್ಪಿಸ್ಕೊಟ್ಟು ಬಂದುಬಿಟ್ಟೆ. ಏನಾದರೂ ಆಗಲಿ ದೇವ್ರೆ, ನಾನು ಮಾತು ನೀನು ಸೇವೆ ಮಾಡ್ಬೇಕಂತ ಹೇಳಿ. ಅಬ್ರಾಮ ಯಾವ ರೀತಿ ಎಲ್ಲ ಒಂದು ತ್ಯಾಗ ಮಾಡಿ ಬಂದರು. ಅಬ್ರಾಮನಂಗಲ್ಲ ನಾನು ಹೇಳ್ತಾ ಇದ್ದೀನಿ, ಬಟ್ ತ್ಯಾಗ ಮಾಡಿ ಬಂದೆ. ಎಲ್ಲ ತ್ಯಾಗ ಮಾಡಿ ಎಲ್ಲವನ್ನು ಬಿಟ್ಟು ಬಂದೆ. ಎಲ್ಲ ಬಿಟ್ಟು ಬಂದು ಏನು ಮಾಡಿದ್ರಿ? ಫಸ್ಟ್ ಏನಾದರೂ ಸತ್ಯವೇದ ಶಾಲೆಗೆ ಎಲ್ಲ ಹೋದ್ರಾ? ಅಲ್ಲ ನಿಮ್ಮ ಪಾಸ್ಟ್ ಜೊತೆಯಲ್ಲಿ ನಿಂತರ ನೀವು? ಬಂದಮೇಲೆ ರಾಣೆಬೆನ್ನೂರು ಎಂಬ ಸ್ಥಳದಲ್ಲಿ 2 ವರ್ಷ ನಮ್ಮ ಪಾಸ್ಟ್ ಅಲ್ಲಿ ಒಂದು ಅವ್ರ ಬ್ರಾಂಚ್ ಚರ್ಚ್ ಇದೆ, ಅಲ್ಲಿ ನೋಡ್ಕೊಳಕ್ಕೆ ಕಳಿಸಿದ್ರು. ಅಲ್ಲಿ 2 ಇಯರ್ಸ್ ಇದ್ದೆ. 2 ಇಯರ್ಸ್ ಇದ್ದಾದಮೇಲೆ ನಮ್ಮ ಪಾಸ್ಟ್ ನೀನು ಬೈಬಲ್ ಕಾಲೇಜ್ ಓದಬೇಕು ಅಂತ ಹೇಳಿದ್ರು. ನಾನು ಅಂದೆ, ನಾನು ಬೈಬಲ್ ಕಾಲೇಜ್ ಬೇಡ ಪಾಸ್ಟ್, ನಾನು ಶೆಕ್ಯುಲರ್ ಎಜುಕೇಷನ್ ಮಾಡ್ತೀನಲ್ಲ, ಸಾಕಾಗುತ್ತೆ, ಬೈಬಲ್ ಓದ್ತೀನಿ, ಸೇವೆ ಮಾಡ್ತೀನಿ ಪಾಸ್ಟ್. ಅವ್ರು ಇಲ್ಲಲ್ಲ, ನೀನು ಮಾಡೋದು ಒಳ್ಳೆಯದು ಅಂತ ಪ್ರೋತ್ಸಾಹಪಡಿಸಿದ್ರು. ಆಗ ನನಗೆ ಬೆಂಗಳೂರಲ್ಲಿ SABC ಕಳಿಸಿದ್ರು, ಸದನೇಶ ಬೈಬಲ್ ಕಾಲೇಜಿಗೆ. ನನಗೆ ಅಲ್ಲಿ 3 ವರ್ಷ MD ಮಾಡಿದೆ. MD ಮುಗಿಸ್ಕೊಂಡು ನಾನು ಸೇವೆ ಮಾಡಿದೆ. ಅಂದರೆ ಫಸ್ಟ್ ಈ ಸಮಯದಲ್ಲಿ ನಾನು ಒಂದು ಮಾತು ಕೇಳ್ತಿದ್ದೇನೆ. ನೀವು ಪರಿಪೂರ್ಣವಾಗಿ 2 ವರ್ಷದಲ್ಲಿ ಸೇವೆ ಮಾಡಿದ್ರಿ, ಅಸಿಸ್ಟೆಂಟ್ ಪಾಸ್ಟಾಗಿ ಒಂದು ಬ್ರಾಂಚ್ ಸಭೆಯಲ್ಲಿ ಮಾಡಿದ್ರಿ. ಅಂದರೆ ದೇವರು ನಿಮ್ಮ ಸಂಗಡ ಮಾತಾಡಿದ್ದನ್ನು, ಯಾಕಂದರೆ ಪ್ರವಾದನೆ ಮೂಲಕವಾಗಲಿ, ವಾಕ್ಯದ ಮೂಲಕವಾಗಲಿ, ಆ ದರ್ಶನದ ಮೂಲಕ ಅಂದರೆ ಪರಿಪೂರ್ಣ ಸೇವೆ ಮಾಡಬೇಕು ಅಂತ ಹೇಗೆ ನಿಮಗೆ ಬಂತು? ನನಗೆ ಪರಿಪೂರ್ಣ ಸೇವೆ ಮಾಡೋಕ್ಕಂತ ಕೆಲವು ಸೇವಕರು ನನಗೆ ಹೇಳಿದ ದೇವ್ರ ಕರುವಿಕೆ ನಿಮ್ಮ ಮೇಲೆ ಅಂದ್ರೆ ನಾನು ನಮ್ಮ ಪ್ರವಾದಿ ಅಷ್ಟು ನಂಬ್ತಿರ್ಲಿಲ್ಲ. ನಾನು ಪ್ರವಾದಿ ಅಷ್ಟು ನಂಬಲಿಲ್ಲ. ನನಗೆ ಫುಲ್ ಟೈಮ್ ಸೇವೆ ಹೋಗ್ಲಿಕ್ಕೆ ಮಾಡಿದ್ದೆ ಆದ್ರೆ ದೇವ್ರ ವಾಕ್ಯ. ಆ ವಾಕ್ಯ ದೇವ್ರು ಕೂಡ ಮಾತಾಡಿದ್ರು. ಆ ಟೆನ್ಷಲ್ಲಿದ್ದೀನಿ, ಹೋರಾಟದಲ್ಲಿದ್ದೇನೆ, ಸೇವೆ ಮಾಡೋಕೆ ಶೆಕ್ಯುಲರ್ ಕೆಲಸ ಮಾಡೋಕ್ಕಂತ ಆಲೋಚನೆ ಮಾಡುವಾಗ ದೇವ್ರನ್ನ ಈ ವಾಕ್ಯದಿಂದ ಮಾತಾಡಿದ್ರು. ಯಾವುದು? ಯೋಹಾನ 12:26 ವರ್ಷದಿಂದ ಯಾವನಾದನ್ನು ಸೇವೆ ಮಾಡೋ ತಂದೆ ಅವನನ್ನು ಗೌರವಿಸ್ತಾನೆ. ಆ ಒಂದು ವಾಕ್ಯ ದೇವ್ರು ಕೂಡ ಮಾತಾಡಿದ್ರು. ಆ ಒಂದು ವಾಕ್ಯ ಇಟ್ಕೊಂಡು ನಾನು ಸೇವೆ ಬಂದೆ. ಮತ್ತು ನನಗೆ ಆತ್ಮಿಕ ತಿಳುವಳಿಕೆ ಸಹ ಏನಂದರೆ ದೇವ್ರ ಸೇವೆ ಎಲ್ಲಕ್ಕಿಂತ ಶ್ರೇಷ್ಠ. ಅದು ನನಗೆ ಆ ತಿಳುವಳಿಕೆಗಿಂತ ಮುಖ್ಯ ದೇವ್ರನ್ನ ಕೂಡ ಮಾತಾಡಿದ್ರು. ಫಸ್ಟ್ ನೀವು ಬೈಬಲ್ ಕಾಲೇಜ್ ಆಯಿತು. ಬೈಬಲ್ ಕಾಲೇಜ್ ಆದ ನಂತರ ಏನು ಮಾಡಿದ್ರಿ? ಬೈಬಲ್ ಕಾಲೇಜ್ ಆದಮೇಲೆ ನಾನು ದಾವಣಗೆರೆ ಬಂದೆ. ನಮ್ಮ ಪಾಸ್ಟ್ ಹತ್ರ ಇದ್ದೆ ಸ್ವಲ್ಪ ದಿವಸ ಅಲ್ಲಿದ್ದೆ. ಆಮೇಲೆ ಈ ಚಳ್ಳಕೆರೆ ಎಂಬ ಪಟ್ಟಣದಲ್ಲಿ ಇಲ್ಲೊಬ್ಬರು ಹಿರಿಯ ಸೇವಕರಿದ್ದರು. ಅವ್ರು ನೋಡ್ಕೊಳ್ಳಿಕ್ಕೆ ನಮ್ಮ ಪಾಸ್ಟ್ರು ಕಳಿಸಿದ್ರು. ಹೋಗಿ ನೋಡ್ಕೊಳ್ಳಪ್ಪ, ಅವ್ರ ವಯಸ್ಸಾಗಿದೆ, ಸ್ವಲ್ಪ ದಿವಸ ಅಲ್ಲಿರು ಅಂತ ಹೇಳಿದರು. ಆಗ ಅವ್ರು ನೋಡ್ಕೊಳ್ಳಿಕ್ಕೆ ನಾನು ಈ ಊರಿಗೆ ಬಂದೆ. ಅವ್ರಿಗೆ ಭಾಳ ವಯಸ್ಸಾಗಿತ್ತು. ಅವ್ರ ಜೊತೆಯಲ್ಲಿ ಅವರಿಗೆ ಸಹಾಯ ಮಾಡ್ತಾಯಿದ್ದೆ. ನೀರು ತುಂಬಿಕೊಡೋದು, ಅವರಿಗೆಲ್ಲ ಮನೆ ಕೆಲಸ ಮಾಡಿ ಎಲ್ಲ ನೋಡ್ಕೊತಾ ಇದ್ದೆ. ಮತ್ತು ಅವ್ರ ಜೊತೆ ನಾನು ಸೇವೆ ಹೋಗ್ತಾಯಿದ್ದೆ. ಅವರೆಲ್ಲ ಹಳ್ಳಿ ಹೋಗೋರು, ಅವ್ರ ಜೊತೆ ನಾನು ಸೇವೆ ಹೋಗ್ತಾಯಿದ್ದೆ. 1.5 ವರ್ಷ ಇಲ್ಲಿದ್ದೆ. ದೇವ್ರ ಕೃಪೆಯಿಂದ
1.5 ವರ್ಷ ಇಲ್ಲಿದ್ದಾಗ ನಾವು ಇಲ್ಲಿ ಬಂದು ಅವ್ರ ಜೊತೆ ಇದ್ದಾಗ ದೇವ್ರ ಸಭೆ ಬೆಳೀತಾ ಬಂತು, ಆತ್ಮಿಕವಾಗಿ ಬೆಳೆಸಿ ಜನ ಬರೋಕ್ಕೆ ಶುರು ಮಾಡಿದರು. ಆಗ ಆ ಸಭೆ ಆಂಟಿ ನನಗೆ ಹೇಳಿದರು, ಗಂಗಾನಾಯಕ್ ನೀನೇ ಈ ಸೇವೆ ಮುಂದುವರಿಸು ಅಂದರು. ನಾನು ಅಂದೆ, ಇಲ್ಲಮ್ಮ ನಾನು ಬೇಡ, ಬೇರೆ ಪಾಸ್ಟರ್ ಯಾರನ್ನು ನೋಡೋಣಂತೆ, ನಾನು ಮೈಸೂರಿಗೆ ಹೋಗಬೇಕು, ಅಲ್ಲೋಗಿ ಸೇವೆ ಮಾಡ್ತೀನಿ, ದೊಡ್ಡ ಸಿಟಿಗೆ ಹೋಗ್ಬೇಕು, ಸೇವೆ ಮಾಡೋಂಥ ಆಸೆ ನನಗಿದೆ ಅಂತ ಹೇಳಿದೆ. ಅವರು ನಾನು ಹೇಳ್ತಾನೆ ಇದ್ರು, ನೀನು ಇಲ್ಲೇ ಸೇವೆ ಮಾಡು, ಈ ಸೇವೆ ಚೆನ್ನಾಗುತ್ತೆ ಅಂತ ಹೇಳಿದ್ರು. ಆಗ ನಮ್ಮ ಪಾಸ್ಟ್ರಿಂದ ಇಲ್ಲ ಪಾಸ್ಟ್ ಅವ್ರು ನಮ್ಮ ಪಾಸ್ಟರ್ ಹೇಳಿದ್ರು ಸೇವೆ ಮಾಡ್ತೇನೆ ಅದು, ಇಲ್ಲ ಪಾಸ್ಟ್ ನಾನು ಮಾಡಲ್ಲ, ಇಲ್ಲಿ ನಾನು ಬೇರೆ ಕಡೆ ಹೋಗ್ತೀನಿ ಅಂದರು. ಬರ್ತಾ ಏನಾಯ್ತು ಅಂದರೆ ನನ್ನ ಹೃದಯದಲ್ಲಿ ದೇವರು ತನ್ನ ಕಾರ್ಯ ಮಾಡೋಕ್ಕೆ ಶುರು ಮಾಡಿದರು. ಈ ಪಟ್ಟಣದ ಬಗ್ಗೆ ಪ್ರೀತಿ ಕೊಟ್ಟರು, ಈ ಪ್ರಾಂತ್ಯದ ಬಗ್ಗೆ ಪ್ರೀತಿ ಕೊಟ್ಟರು, ನನ್ನ ಹೃದಯ ಈ ಕಡೆ ಸೆಳೀತು. ಆಗ ಅವ್ರು ಕೇಳಿದಾಗ ಆಮೇಲೆ ಆಯಿತು ದೇವ್ರ ಚಿತ್ತ ಆದರೆ ಇರ್ತೀನಿ ಅಂತ ಹೇಳಿದೆ. ಆಮೇಲೆ ಇಲ್ಲಿ ಅವ್ರಿಗೆ ವಯಸ್ಸಾಯಿತು, ಅವ್ರು ರಿಟೈರ್ಡ್ ತೊಗೊಂಡ್ರು, ಸಣ್ಣ ಸಭೆ ಇತ್ತು, ನನಗೆ ಒಪ್ಪಿಸ್ಕೊಟ್ಟು ಅವ್ರು ದುರ್ಗದಲ್ಲಿ ಇದ್ದಾರೆ, ಈಗ ದುರ್ಗದಲ್ಲಿ ಇದ್ದಾರೆ. ಸೊ ನಾನು ಈ ಸೇವೆ ಮುಂದುವರಿಸ್ತೆ. ಪಾಸ್ಟ್ರೆ, ನೀವೀಗ ಚರ್ಚ್ ಕಟ್ತಾ ಇದ್ದೀರಿ, ಸಾಧಾರಣ ದೊಡ್ಡದಾದ ಚರ್ಚ್ ಕಟ್ತಾ ಇದ್ದೀರಿ, ಇದರ ಬಗ್ಗೆ ಒಂದು ಸಣ್ಣ ಸಾಕ್ಷಿ ಹೇಳ್ಬೋದು ನಿಮಗೆ? ಫಸ್ಟ್ ನಮ್ಮ ಚರ್ಚ್ ಕಟ್ಟೋ ವಿಷಯ ಭಾಳ ದೊಡ್ಡ ಸಾಕ್ಷಿನೇ ಇದೆ. ಏಕೆಂದರೆ ಒಂದು ಸಾರಿ ನಮ್ಮ ಸಣ್ಣ ಚರ್ಚ್ ಇತ್ತು, ಆ ಚರ್ಚ್ ಬೆಳೀತಾ ಬಂತು, ಸಭೆ ಫುಲ್ ಪ್ಯಾಕ್ಟ್ ಆಯಿತು. ಆಮೇಲೆ ನಾವೇನು ಮಾಡಿದ್ವಿ, ಆ ಚರ್ಚ್ ಬಿಟ್ಟು ಬೇರೆ ಕಡೆ ಒಂದು ಹಾಲ್ ತೊಗೊಂಡು ಪ್ರೇ ನಡೆಸ್ತಾ ಇದ್ವಿ. ಅಲ್ಲಿ ಸಹ ಜನ ಭಾಳ ಬರ್ತಾಯಿದ್ರು. ಆ ಹಾಲ್ ಓನರಿಗೆ ಕೆಲವರು ಹೋಗ್ಬಿಟ್ಟು ಕೊಡಬೇಡ್ರಿ ಅವ್ರಿಗೆ ಹಾಲ್ ಅಂಥೇಳಿ ನಮಗೆ ಬಿಡಿಸಿದ್ರು. ಅಲ್ಲಿಂದ ಮತ್ತೆ ಇನ್ನೊಂದು ಕಡೆ ಹೋದ್ವಿ, ಅಲ್ಲಿ ಪ್ರೇಯರ್ ಮಾಡ್ತೀವಿ, ದೇವ್ರ ಕಾರ್ಯ ಬಲವಾಗಿ ನೋಡಿ ಜನ ಬರ್ತಾಯಿದ್ರು. ಅಲ್ಲೇ ಸಹ ಹೋಗ್ಬಿಟ್ಟು ನಮಗೆ ಒಂದ್ಸಲ ಒಂದು ದೊಡ್ಡ ಗುಂಪು ವಿರೋಧಿಗಳು ಬಂದುಬಿಟ್ಟು ನಮ್ಮ ಸಭೆಗೆ ಅಟ್ಯಾಕ್ ಮಾಡಿದರು, ವಿರೋಧ ಮಾಡಿದರು, 100 ಜನ ಬಂದರು. ಸೊ ಅಲ್ಲಿ ಸಹ ಆ ಕುರುಬ ಹಾಸ್ಟೆಲ್ ಎಂಬ ಹಾಸ್ಟೆಲ್ ಮಾಡ್ತಿದ್ವಿ, ಅಲ್ಲಿ ಸಹ ಬಂದು ನಿಲ್ಲಿಸ್ಬಿಟ್ರು. ಈ ಸಮಯದಲ್ಲಿ ಏನು ಮಾಡಿದ್ವಿ, ನಮ್ಮ ಚರ್ಚ್ ಹಳೆ ಚರ್ಚ್ ಸಣ್ಣದಿತ್ತು, ಅದನ್ನು ಮಾರಿಬಿಟ್ವಿ. ಈಗ ನಮಗೆ ಜಾಗ ಇಲ್ಲ, ಬಾಡಿಗೆಯಲ್ಲಿ ಸಿಗ್ತಾ ಇಲ್ಲ, ಇರುವಂಥ ಸಣ್ಣ ಹಾಲನ್ನು ಸಹ ಮಾರಿಬಿಟ್ವಿ. ಸೊ ಎಂಥ ಸ್ಥಿತಿಗೆ ಬಂದ್ವಿ ಅಂದರೆ ಚರ್ಚ್ ಮಾಡೋ ಜಾಗನೇ ಇಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ನಮ್ಮ ವಿಶ್ವಾಸಿಗಳ ಮನೆಗಳಲ್ಲಿ 4-5 ಕಡೆ ಡಿವೈಡ್ ಮಾಡಿದ್ವಿ, ಚರ್ಚನ್ನೇ ಡಿವೈಡ್ ಮಾಡಿ. ಯಾಕಂದರೆ ಎಲ್ಲಿ ಹಾಲ್ ಸಿಗ್ತಾ ಇಲ್ಲ, ಯಾಕಂದ್ರೆ ಜಾಗನೂ ಇಲ್ಲ, ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅಲ್ಲಲ್ಲಿ ಗುಂಪುಗಳನ್ನು ಮಾಡಿ ನಾನು ಕೆಲವು ಮನೆಗಳಲ್ಲಿ ನಾನು ವಾಕ್ಯ ಹೇಳಿದೆ, ಕೆಲವು ನಮ್ಮ ಮನೆಯವರು, ಕೆಲವರು ನಮ್ಮ ಸಭೆ ಹಿರಿಯರು ಅವ್ರು ಪ್ರೇ ನಡೆಸಿದ್ರು. ಸೊ ಈ ರೀತಿಯಾಗಿ ಭಾಳ ಹೋರಾಟ ಮಾಡಿದ್ವಿ, ನಿಜವಾಗಿ ಕುಗ್ಗೋಗ್ಬಿಟ್ಟು, ನಾನಂತೂ ಭಾಳ ಕುಗ್ಗೋಗ್ಬಿಟ್ಟೆ. ನಾನು ಯಾಕಪ್ಪ ಚರ್ಚ್ ಮಾರಿದ್ವಿ ಅಂತ ಆ ಜಿಗುಪ್ಸೆಗೊಳಗಾದ. ದೇವ್ರ ಪ್ರಾರ್ಥನೆ ಮಾಡಿ, ದೇವರೇ ನಮ್ಗೆ ಜಾಗ ಕೊಡು ಅಂತೇಳಿ ಎಷ್ಟು ಪ್ರೇಯರ್ ಮಾಡ್ತೀವಿ, ಎಷ್ಟು ಹೋರಾಡ್ತಾ ಇದ್ದೀವಿ. ಹೋಗ್ತೀವಿ, ಜಾಗ ತೊಗೊಳ್ತೀವಿ, ಅಡ್ವಾನ್ಸ್ ಕೊಡ್ತೀವಿ, 1,000 ಕೊಡು, 2,000 ಕೊಡು, ಮತ್ತೆ ಆಮೇಲೆ ಏನೋ ಒಂದಾಗಿ ಅಡ್ಡಾಗೋದು. ಎಷ್ಟೋ ಕಡೆ ಅಡ್ವಾನ್ಸ್ ಕೊಡ್ತೀವಿ, ಬ್ರೇಕ್ ಆಗುತ್ತೆ, ಅಡ್ವಾನ್ಸ್ ಕೊಡ್ತೀವಿ, ಬ್ರೇಕ್ ಆಗುತ್ತೆ ಜಾಗಕ್ಕೆ. ಪ್ರೇ ಮಾಡಿ ಒಂದ್ಸಲ, ದೇವರೇ ನಿನ್ನ ಸೇವೆ ಮಾಡಲಿಕ್ಕೆ, ನಿನ್ನ ರಾಜ್ಯ ಕಟ್ಟಲಿಕ್ಕೆ ನಮಗೆ ಜಾಗ ಕೊಡು. ಆಗ ದೇವರು ಈಗ ಕಟ್ಟಿರುವಂಥ ಚರ್ಚ್ ದೇವರು ನಮಗೆ ನಡೆಸಿದ್ರು. ಈ ಜಾಗ ನಾವು ತೊಗೊಂಡ್ವಿ. ತಗೊಂಡ್ಮೇಲೆ ಯಾವಾಗ ತಗೊಂಡು, ಯಾವ ವಿಷಯದಲ್ಲಿ ತಗೊಂಡ್ರಿ? 2008ನೇ ಇಸ್ವಿ. 2008 ಇಸ್ವಿ. ಮತ್ತೆ ಚರ್ಚ್ ಯಾವ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ? ಅಲ್ಲಿ ತೊಗೊಂಡ್ಮೇಲೆ ಸರ್ ಶಾಮ್ಯಾನ ಹಾಕಿ ಪ್ರೇ ಮಾಡ್ತಿದ್ವಿ. ಶಾಮ್ಯಾನ ಹತ್ತತ್ರ 4 ವರ್ಷ ಶಾಮ್ಯಾನದಲ್ಲಿ ಮಾಡಿ, ಪ್ರತಿ ವಾರ ಶಾಮ್ಯಾನ ಹಾಕ್ತಿದ್ವಿ. ಬಾಡಿಗೆ ಬಾಡಿಗೆ ಕೊಡ್ತಾ ಇದ್ವಿ. ಅದು ಆ ಶ್ಯಾಮನ್ ನಮಗೆ ಬಿಟ್ಬಿಟ್ರು ಅವರು, ಬಟ್ ಬಾಡಿ ಕೊಡ್ತಿದ್ರು, ಇಲ್ಲೇ ಇಟ್ಟಿದ್ರು. ಬಟ್ ಆ ಶ್ಯಾಮನೆಲ್ಲ ಹರಿದೋಗಿತ್ತು, ಸೈಡ್ ವಾಲ್ಸ್ ಎಲ್ಲ ಹರಿದೋಗಿತ್ತು, ಅದರಲ್ಲೇ ಧೂಳು ಭಯಂಕರವಾಗಿ ಗಲೀಜ್, ಅದರಲ್ಲೇ ಪ್ರೇ ಮಾಡ್ತಾ ಇದ್ವಿ. ನಾವೆಲ್ಲರೂ ಪ್ರೇ ಮಾಡಿ, ದೇವರೇ ನಮಗೆ ಆಲಯ ಕಟ್ಟಲಿಕ್ಕೆ ಸಹಾಯ ಮಾಡಂತೇಳಿ. ಏನೆಲ್ಲ ಪ್ರಯತ್ನ ಮಾಡ್ತೀವಿ, ಆಲಯ ಕಟ್ಟಕ್ಕೆ ಆಗ್ತಿರಲಿಲ್ಲ. ಏನೆಲ್ಲ ಪ್ರಯತ್ನ ಆಗ್ತಿರಲಿಲ್ಲ. ಕೆಲವರು ಯಾವಾಗ ಪಾಸ್ಟರ್ ಚರ್ಚ್ ಕಟ್ಟೋದು, ಯಾಕೆ ಗೊತ್ತರ, ಹಣ ಇಲ್ಲ ಅಂತ ವಿಷಯ ಅಲ್ಲ, ಬಟ್ ನಮ್ಮ ಹೃದಯದಲ್ಲಿ ಪ್ರೇರೇಪಣೆ ಇಲ್ಲ, ಆ ದೇವ್ರ ನಡೆಸುವಿಕೆ ಇಲ್ಲ. ದೇವ್ರ ನಡೆಸುವಿಕೆ ಇಲ್ಲದೆ ಮಾಡೋಕ್ಕೆ ಒಳ್ಳೇದು ಅಲ್ಲ, ನಮ್ಮ ಮನಸ್ಸೇ ಒಪ್ತಾ ಇಲ್ಲ. ಒಂದು ಸಾರಿ ಏನಾಯ್ತಂದರೆ, ನಾನು ಮನೆಯಲ್ಲಿ ಮಲಗಿದ್ದೆ ರಾತ್ರಿ. ನನಗೆ ಆರಾಮಿದ್ದಿಲ್ಲ, ಈ ಕೈ ಕಾಲೆಲ್ಲ ನಡೀತಿರಲ್ಲ, ಅಷ್ಟು ದೊಡ್ಡ ಕಾಯಿಲೆ ಬಂತು. ನಾನು ಸತ್ತು ಹೋಗ್ತೀನಿ ಅಂತ ಆಲೋಚನೆ ಮಾಡಿ, ಕೈ ಕಾಲೆಲ್ಲ ನರೆಲ್ಲ ಬಿದ್ದುಬಿಟ್ಟಿದ್ದು, ನಡೀತಿರಲಿಲ್ಲ. ಆ ರಾತ್ರಿ ಹಿಂಗೋ ನಾನು ಸತ್ತು ಹೋಗ್ತೀನಿ ಅನಿಸುತ್ತೆ ಅಂತ ಆಲೋಚನೆ ಮಾಡ್ತಿದ್ದೆ. ಸೇವೆ ಮಾಡ್ತಾಯಿದ್ದೀನಿ ಅಂತ ಹೋರಾಟದ ಜೀವನ. ಒಂದು ಸಾರಿ ದೇವ್ರ ಕೂಡ ಮಾತಾಡಿದ, ನೀನು ಸಾಯಲ್ಲ, ದೊಡ್ಡ ಚರ್ಚ್ ಕಟ್ತೀಯ ಅಂದರು. ದೇವ್ರು ಮಾತಾಡಿದ್ದಾನೆ ಕೂಡ, ದೊಡ್ಡ ಚರ್ಚ್ ಕಟ್ತಿ, ದೊಡ್ಡ ಸೇವೆ ಆಗುತ್ತೆ.
ಆಗ ನಾನು ಬಲ ಹೊಂದ್ಕೊಂಡೆ, ನಾನು ಸಾಯಲ್ಲ, ನಾನು ದೊಡ್ಡ ಚರ್ಚ್ ಕಟ್ತೀನಿ, ನಾನು ಸಾಯಲ್ಲ ಅಂತ ಅದು ನಂಬಿಕೆ ತಗೊಂಡು ಆರಾಮಾದೆ. ಆರಾಮಾದಮೇಲೆ ಈ ಚರ್ಚ್ ನಾವು ಈಗ ಚರ್ಚ್ ಕಟ್ಟಲಿಕ್ಕೆ 40-50 ಮಾಡ್ತೀವಿ, 40-70 ಮಾಡ್ತೀವಿ ಸೈಜ್ ಚರ್ಚ್ ಕಟ್ಟಲಿಕ್ಕೆ. ಫೌಂಡೇಶನ್ ಹಾಕ್ತೀವಿ, ಪ್ಲ್ಯಾನ್ ಮಾಡ್ತೀವಿ, ಪಿಲ್ಲರ್ ಹಾಕ್ತೀವಿ, ಇದು ಬೇಡ. ಸೊ ಮಾಡ್ತೀವಿ, ಕ್ಯಾನ್ಸಲ್ ಆಗುತ್ತೆ. ಜಾಗಕ್ಕೂ ಹಂಗೆ ಕಷ್ಟ ಆಯಿತು, ಈ ಫೌಂಡೇಶನ್ ಹಾಕೋ ಹಂಗೆ ಕಷ್ಟ ಆಯಿತು. ಲಾಸ್ಟಿಗೆ 100/40 ಮಾಡಿದ್ವಿ, 100 ಅಡಿ ಉದ್ದ, 140 ಮಾಡಿದ್ವಿ. ಫೌಂಡೇಶನ್ ಪ್ರೇಯರ್ ಮಾಡಿ ಫೌಂಡೇಶನ್ ಹಾಕಿ ಶುರು ಮಾಡಿದ್ವಿ. ನಮ್ಮ ಹೃದಯದಲ್ಲಿ ಫುಲ್ ಪ್ರೇರಣೆ ಆಯಿತು, ಚರ್ಚ್ ಕಟ್ತೀವಿ ಅಂಥೇಳಿ. ದುಡ್ಡಿಲ್ಲ ನಮ್ಮ ಕೈಲಿ, ದುಡ್ಡು ಇಲ್ಲದೆ ಶುರು ಮಾಡಿತ್ತು. ಯಾಕಂದ್ರೆ ನಮ್ಮ ಹೃದಯದಲ್ಲಿ ನಂಬಿಕೆ ಬಂತು. ಆ ನಂಬಿಕೆ ನಮ್ಮ ಆಸ್ತಿ. ದೇವರು ಮಾತಾಡಿದೆ, ಅದೇ ದೊಡ್ಡ ಆಸ್ತಿ. ಕೆಲವರು ಹಣದಿಂದ ಚರ್ಚ್ ಕಟ್ಟಕ್ಕಾಗಲ್ಲ, ಅದು ಸುಳ್ಳದು. ಶುರು ಮಾಡಿದ್ವಿ ಸರ್, ಫೌಂಡೇಶನ್ ಹಾಕಿದ್ವಿ. ನಮ್ಮ ಚರ್ಚ್ ಜನರಿಗೆಲ್ಲ ಹೇಳಿದೆ, ನೋಡ್ರಿ ನಾವೆಲ್ಲರೂ ಚರ್ಚ್ ಕಟ್ಟೋಣ, ದೇವ್ರ ಸಭೆ ಇದು, ನಮ್ಮ ಸಭೆ ದೇವ್ರ ಸಭೆ, ನಾವೆಲ್ಲರೂ ಸೇರಿ ದೇವ್ರ ಮನೆ ಕಟ್ಟೋಣ. ನಮ್ಮ ಜನರೆಲ್ಲರೂ ನಮ್ಮನ್ನು ನಂಬಿದ್ರು, ನಂಬ್ತಾರೆ, ನಮ್ಮ ಪಾಸ್ಟ್ ಒಳ್ಳೆ ಥರದಾಗ ಮಾಡ್ತಾರೆ ಅಂತೇಳಿ ಎಲ್ಲರೂ ಕೈ ಜೋಡಿಸಿದ್ರು. ನಮ್ಮ ಹಳ್ಳಿಗಳ ಜನರು, ನಾವು ಅವ್ರಿಗೆಲ್ಲ ಹೇಳಿದೆ, ನಮ್ಮಲ್ಲಿ ಈ ಗಾರೆ ಕೆಲಸದವ್ರು ಭಾಳ ಜನ ಇದ್ದಾರೆ, ಬಿಲ್ಡಿಂಗ್ ಕಟ್ಟೋರು. ಅವ್ರು ಹೇಳಿದೆ, ವಾರಕ್ಕೆ ಒಂದಿನ ನಿಮ್ಮ ಕೆಲಸ ಬಿಟ್ಟು ಒಂದಿನ ಬಂದು ಕೆಲಸ ಬರ್ಬೇಕಂತ ಹೇಳಿದೆ. ಪ್ರತಿದಿನ ಇಬ್ಬರು ಬರೋರು, ಇಬ್ಬರು ಬಂದು ಹೋಗ್ಬಿಡೋರು, ಮತ್ತೆ ಇಬ್ಬರು ಬೇರೆಯವರು, ಮತ್ತೆ ಇಬ್ಬರು ಯಾರು, ಅವ್ರು ಫ್ರೀ ಬಂದು ಮಾಡೋರು ಕೆಲಸ. ಅದರ ಜೊತೆಯಲ್ಲಿ ಆ ಗಾರೆ ಕೆಲಸ ಮಾಡೋರಿಗೆ ಹೆಲ್ಪ್ ಮಾಡಲಿಕ್ಕೆ ಒಂದೊಂದು ಹಳ್ಳಿಯಿಂದ ಜನರು 4 ಜನ, 5 ಜನ, 10 ಜನ ಬರೋರು. ಕೆಲವು ಸಾರಿ 50 ಜನ ವಿಶ್ವಾಸಿ ಕೆಲಸ ಮಾಡಿದ್ದಾರೆ, 40-50 ವಾರ ಗಂಟಲೆ ಮಾಡಿದ್ದಾರೆ. ಎಲ್ಲ ನಮ್ಮ ಬಿಲೀವರ್ಸ್, ಇಡೀ ಬಿಲ್ಡಿಂಗು ನಮ್ಮ ವಿಶ್ವಾಸಿಗಳಿಗೆ ಕಟ್ಟಿದ್ದು. ನಮ್ಮ ಬಿಲ್ಡಿಂಗ್ ಕಟ್ಟಲಿಕ್ಕೆ ಹಣ ಕೊಟ್ಟಿಲ್ಲ, ಮೆಟೀರಿಯಲ್ಸ್ಗೆ ಮಾತ್ರ ಹಣ. ಸೊ ಈಗ 100 ಅಡಿ ಕಟ್ಟಿದ್ವಿ. ಆಮೇಲೆ ನನ್ನ ಹೃದಯದಲ್ಲಿ ಇನ್ನೂ ಪ್ರೇರಣೆ ಆಯಿತು, ಇಲ್ಲ ಇದು ಸಾಕಾಗಲ್ಲ, ಇನ್ನೂ ಉದ್ದ ಕಟ್ಟಬೇಕು. ನಮ್ಮ ಸಭೆ ಸಹೋದರಿ ಕೇಳಿದೆ, ನಾವು ಇನ್ನೂ ಉದ್ದ ಕಟ್ಟೋಣವಾ? ಅವ್ರು ಒಪ್ಕೊಂಡು, ಆಯ್ತು ಪಾಸ್ಟರ್ ನೀವು ಹೇಳ್ದಂಗೆ ಮಾಡೋಣ ಅಂತೇಳಿ ಅವ್ರು ನಮ್ಮ ಸಭೆ ಸಹೋದರೆಲ್ಲ ಒಪ್ಕೊಂಡ್ರು. ಮತ್ತು ಇನ್ನೂ 50 ಅಡಿ ಎಷ್ಟೇನು ಮಾಡಿದ್ವಿ, 150 ಅಡಿ ಉದ್ದ, 40 ಅಡಿ ಅಗಲ ಕಟ್ಟಿದ್ವಿ. ಸೊ ಹತ್ತತ್ರ 1 ಕೋಟಿ ಹಣ ಖರ್ಚಾಗಿದೆ. ನಮ್ಮ ಸಭೆ ವಿಶ್ವಾಸಿಗಳು 50,000, 40,000 ಹಂಗೆ ಹಣ ದೇವ್ರಿಗೆ ಅವ್ರು ಕೊಟ್ಟರು. ಒಂದ್ಸರಿ ಏನಾಯ್ತಂದರೆ, ನಾನು ನಿಮಗೆ ಹೇಳಿದೆಲ್ಲ, ಈ ಸೆಡ್, ಈ ಶಾಮಿಯಾನ ಹಾಕಿದ್ವಲ್ಲ, ಶಾಮಿಯಾನದಲ್ಲಿ ಪ್ರೇಯರ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಕೆಲಸ ನಡೀತಾ ಇತ್ತು. ಒಂದು ಸರಿ ಏನಾಯಿತು, ಭಾನುವಾರನೇ ಬೆಳಗ್ಗೆ ಪ್ರೇಯರ್ ಟೈಮಲ್ಲಿ ಮಳೆ ಸುರಿದ್ಬಿಡ್ತು, ಕೆಳಗೆಲ್ಲ ನೆಲ ಎಲ್ಲ ಒದ್ದೆ ಆಗ್ಬಿಡ್ತು, ಪ್ರೇಯರ್ ಮಾಡೋಕ್ಕೆ ಕೂತ್ಕೊಳ್ಳೋಕ್ಕಿಲ್ಲ. ಆದರೂ ಮ್ಯಾನೇಜ್ ಮಾಡಿ ಎಲ್ಲ ಒರೆಸಿದ್ವಿ, ಕ್ಲೀನ್ ಮಾಡಿದ್ವಿ, ಅಡ್ಜಸ್ಟ್ ಮಾಡ್ಕೊಂಡು ಪ್ರೇಯರ್ ಮಾಡಿದ್ವಿ. ಆಗ ಪ್ರೇಯರ್ ಮಾಡಿದ್ವಿ, ನಾವು ಇಂಥ ಸ್ಥಿತಿಲಿದ್ದೇವೆ, ನಾವೆಲ್ಲರೂ ಸೇರಿ ಪ್ರೇಯರ್ ಮಾಡೋಣ, ನಾವೆಲ್ಲರೂ ದೇವ್ರಿಗಾಗಿ ಪ್ರಯಾಸ ಪಡೋಣ ಅಂತ ನಾನು ಅವ್ರಿಗೆ ಹೇಳಿದೆ. ಒಬ್ಬ ಸಹೋದರ ಮುಂದೆ ಬಂದುಬಿಟ್ಟು, ಪಾಸ್ಟರ್ ಚರ್ಚಲ್ಲಿ ಮುಂದೆ ಬಂದುಬಿಟ್ಟು, ನಾವು ಚರ್ಚ್ ಬೇಗ ಮುಗಿಸೋಣ ಅಂತ ಹೇಳಿದ. ಅವ್ರು ಹೇಳಿದರು, ನಾನು 500 ಚೀಲ ಚರ್ಚ್ ಕಟ್ಟಕ್ಕೆ ಕೊಡ್ತೀನಿ, ಸಿಮೆಂಟ್ ಕೊಡ್ತೀನಿ. ಅವರು 500 ಚೀಲ ಸಿಮೆಂಟ್ ಕೊಡ್ತೀನಿ ಅಂತ ಹೇಳಿದಾಗ ನನಗೆ ಭಾಳ ಆಶ್ಚರ್ಯ. ಆ ಟೈಮಲ್ಲಿ ಭಾಳ ನಮಗೆ 10 ಚೀಲ ಕೊಡ್ಸೋಕೆ ಕಷ್ಟ ಆಯಿತು. ಅವ್ರು 5 ಚೀಲ ಸಿಮೆಂಟ್ ಕೊಡ್ತೀವಿ ಅಂದರು. ಹಂಗೆ ಒಬ್ಬರಿಗೊಬ್ಬರು ಬಲ ಹೊಂದ್ಕೊಂಡು ಎಲ್ಲರೂ ಸೇರಿ ಕೆಲಸ ಮಾಡಿದ್ವಿ. ನಾನು ಬೆಳಗ್ಗೆ 7 ಗಂಟೆಗೆ ಬಂದವನು ರಾತ್ರಿ ಸಂಜೆ 8 ಗಂಟೆವರೆಗೆ ಇಲ್ಲಿರ್ತಿದ್ದೆ. ಯಾಕಂದರೆ ನಮ್ಮ ಬಿಲಿವರ್ಸ್ ಕೆಲಸ ಮಾಡೋರಲ್ಲ, ನಾನು ಅವ್ರ ಜೊತೆ ನಿಂತ್ಕೊಂಡು ಉರಿ ದಿಂಬಿಸೋದು, ಅವರಿಗೆಲ್ಲ ಸಹಕಾರ ಮಾಡೋದು, ನಾನು ಅವ್ರ ಜೊತೆಲಿ ಬಿಸಿಲಲ್ಲಿದ್ದು ನಾವೆಲ್ಲರೂ ಸೇರಿ ಕೆಲಸ ಮಾಡಿದ್ವಿ. ಒಂದ್ಸರಿ ಏನಾಯ್ತಂದರೆ, ಒಬ್ಬ ಅಜ್ಜಿ ಚರ್ಚ್ ಮುಗಿದ್ಮೇಲೆ ನನ್ನ ಹತ್ರ ಬಂದು, ಪಾಸ್ಟರ್ ಚರ್ಚ್ ಕಟ್ಲಿಕ್ಕೆ ಕಾಣಿಕೆ ಅಂದರು. ನನಗೆ ಈ ಅಜ್ಜಿ ಯಾಕೆ ಬಂತು ಎಲ್ಲ ತಿಂತಾರಪ್ಪ, ನಂದಾಗೈತಿ, ಕಾಣಿಕೆ ಬ್ಯಾಗಲ್ಲಿ ಹಾಕಿ ಹೋಗ್ಬಿಟ್ಟು ನನಗೆ ಯಾಕೆ ಕೊಡೋಕೆ ಬರ್ತಾನೆ ಅಂತ ನಂದು. ಅಮ್ಮ ಅಲ್ಲಿ ಹಾಕಿ ಹೋಗ್ಬೇಕಾಯ್ತು, ಯಾಕೆ ನನಗೆ ಕೊಡ್ತಿದ್ದೀಯಮ್ಮ, ಅದನ್ನ ಅವಶ್ಯಕತೆ ಇಲ್ಲ ನನಗೆ ಕೊಡೋದಂದೆ. ಇಲ್ಲ ಪಾಸ್ಟರ್, ಇಲ್ಲಿ ತೊಗೊಳ್ಳಿ ಪಾಸ್ಟರ್ ಅಂದರು. ಎಷ್ಟಿದೆಯಮ್ಮ ಅಂದೇಳಿ, 40,000 ಇದೆ ಪಾಸ್ಟರ್ ಅಂದರು. 40,000 ಕರೆಕ್ಟ್ ಹೇಳಮ್ಮ, ಎಷ್ಟಿದೆ? 400 ರೂಪಾಯಿ ತಂದೆ ಅಂದ. ಆ ಅಜ್ಜಿ ನೋಡಿದರೆ ಒಂದು 200, 300, 400 ರೂಪಾಯಿ ಕೊಡು ಅಂತ ನಾನು ತಗೊಂಡು. 40,000 ರೂಪಾಯಿ ನನ್ನ ನಂಬಲಿಲ್ಲ, ಇಸ್ಕೊಂಡು ನೋಡಿದೆ, ಎಲ್ಲ 1,000 ರೂಪಾಯಿ 500 ರೂಪಾಯಿ ನೋಟಿದ್ದು. ನಾನು ಕೇಳಿದೆ, ಎಲ್ಲಿಂದ ತಂದೆ ಮಾ ಇಷ್ಟೊಂದು ದುಡ್ಡು ಅಂದೆ. ಪಾಸ್ಟರ್ 3 ವರ್ಷದಿಂದ ಚರ್ಚ್ ಕಟ್ಟಬೇಕಂತ ಪ್ರೇ ಮಾಡ್ತಿದ್ವಲ್ಲ, ನೀವು ಹೇಳಿದ್ರಿ ಚರ್ಚ್ ಕಟ್ಟಲಿಗೆಲ್ಲ ಕೂಡಿಸ್ರಿ ದೇವ್ರಿಗೆ ಕೊಡೋಣ ಅಂಥೇಳಿ. 3 ವರ್ಷದಿಂದ ಕೂಡಿಸಿದ್ದೀನಿ ಪಾಸ್ಟರ್, 3 ವರ್ಷ ಕೂಡಿಸಿದ್ದು 40,000 ರೂಪಾಯಿ ಇದು. ಹೌದು ಪಾಸ್ಟರ್. ಓ ಆ ಬಡವರು, ನಿಜವಾಗಲೂ ಬಡವರು. ಆ 40,000 ಕೊಟ್ಟಿದ್ದನ್ನು ನಾನು ಚರ್ಚಲ್ಲಿ ಅನೌನ್ಸ್ ಮಾಡಿದೆ. ಆ ಅಜ್ಜಿ ಮುಂದೆ ಕರೆಸಿ, ನೋಡ್ರಿ ಈ ಅಜ್ಜಿ ಸ್ವಾಮಿಗಾಗಿ ಇಷ್ಟ ತ್ಯಾಗ ಮಾಡಿದ್ದಾರೆ, ಇವ್ರಿಗಿಂತ ಉತ್ತಮವಾದ ನಾವು ಇದ್ದೀವಿ,
ದೇವ್ರಿಗಾಗಿ ತ್ಯಾಗ ಮಾಡೋಣ. ಸೊ ಆ ಸಾಕ್ಷಿ ಇನ್ನೂ ಬಲ ಹೊಂದ್ಕೊಂಡ್ರು, ಇನ್ನೂ ಕೊಡೋಕ್ಕೆ ಶುರು ಮಾಡಿದರು. ಸೊ ಈ ರೀತಿಯಾಗಿ ನಮ್ಮ ಸಭೆಯಲ್ಲಿ ಅನೇಕ ಬಡವರು ಬಂಗಾರ ಎಷ್ಟೋ ಜನ ಕೊಟ್ಟರು. ಚರ್ಚ್ ಕಟ್ಟಿದ್ದು ನಿಮ್ಮ ಸಭೆಯಿಂದಲೇ, ನಿಮ್ಮ ಎಲ್ಲ ದೇವ್ರ ಮಕ್ಕಳೇ, ನಮ್ಮ ಸಭೆಯವರೇ ಕಟ್ಟಿದ್ದು. ಫಾರಿನ್ ಫಂಡ್ ಅಲ್ಲ ಅದು, ಫಾರಿನ್ ಫಂಡ್ ಸುಳ್ಳು ಅದು ಎಲ್ಲ, ಫಾರಿನ್ ಫಂಡ್ ಎಲ್ಲ. ನಮ್ಮ ಸಭೆ ಜನರು ಎಷ್ಟೋ ಜನರು ಕೈಲಿ ಒಂದು ಬಳೆ ತಕ್ಕೊಟ್ರು, ಬಂಗಾರದ್ದು ಚೈನ್ಸ್ ತಕ್ಕೊಟ್ರು. ಸೊ ವಿಧ ವಿಧವಾಗಿ ಹಣ ಕೊಟ್ಟರು, ಕೆಲಸ ಮಾಡಿದರು, ಪ್ರಯಾಸ ಪಟ್ಟರು, ಅನೇಕರು ತ್ಯಾಗ ಮಾಡಿದರು. ಅದಕ್ಕಾಗಿ ದೇವ್ರ ಕೃಪೆಯಿಂದ ಈ ದೊಡ್ಡ ಆಲಯ ಕಟ್ಟಿದ್ದೀವಿ. ಫಸ್ಟ್ ಯಾವಾಗ ಪ್ರಾರಂಭ ಮಾಡಿದ್ರಿ ಇದು ಕಟ್ಟಲಿಕ್ಕೆ? 3 ವರ್ಷ ಆಯಿತು ಪಾಸ್ಟರ್. ಎಷ್ಟನೇ ಇಸ್ವೆ? 3 ವರ್ಷ ಆಯಿತು. 3 ವರ್ಷದ ಕಟ್ತಾ ಇದ್ದೀವಿ. ಸಾಧಾರಣ 2015-16 ಕರೆಕ್ಟ್. ಯಾವತ್ತು ಒಂದು ದಿನವೂ ಸಹ ನಮಗೆ ಹಣ ಇಲ್ಲ, ಯಾಕಪ್ಪ ಈ ಕೆಲಸ ಮಾಡಿದ್ವಿ ಅಂತ ಯಾವತ್ತು ಬೇಸರಿಕೆ ಆಗಿಲ್ಲ. ಸ್ವಲ್ಪ ಸ್ಲೋ ಆಗಿ ಮಾಡ್ತಿದ್ವಿ ಕೆಲಸ, ನಮ್ಮ ಮಿಸ್ಟೇಕ್ ಇದೆ. ಬಟ್ ದೇವರು ಯಾವತ್ತು ದುಡ್ಡಿಲ್ಲ ಅಂತ ನಿಲ್ಲಿಸಿಲ್ಲ, ಇನ್ನು ಕೂಡ ನಡೀತಾ ಇದೆ. ಪ್ಯೂರ್ 100% ನಾನು ಹೇಳ್ತೀನಿ, ಇದು ದೇವ್ರ ಕೆಲಸ. ಖಂಡಿತ ಇದು ನಾನು ಮಾಡಿದ್ದು ಅಲ್ಲ. ನಮ್ಮ ಚರ್ಚ್ ಹೇಳ್ತಿದ್ರು, ಚರ್ಚ್ ನಂದಲ್ಲ, ಗಂಗಾನಾಯ್ಕ ಚರ್ಚ್ ಅಂತ ಹೇಳ್ಬೇಡ್ರಿ, ಇದು ದೇವ್ರ ಚರ್ಚು, ದೇವ್ರ ಸಭೆ ಅಂತ ಸ್ಪಷ್ಟವಾಗಿ ನಾವು ಯಥಾರ್ಥವಾಗಿ ದೇವ್ರ ಕೆಲಸ ಮಾಡ್ತಾ ಇದ್ದೀವಿ. ಫಸ್ಟ್ ಇನ್ನೊಂದು ಪ್ರಶ್ನೆ ನಾನು ಕೇಳ್ತೇನೆ. ನೀವು ಮನೆಯಿಂದ ಪರಿಪೂರ್ಣ ಹೊರಗೆ ಬಂದ್ರಿ, ಹೊರಗೆ ಬಂದ ನಂತರ ನಿಮ್ಮಲ್ಲಿ ಏನಾದರೂ ಇದು ನಿಮ್ಮ ಜೀವನೋಪಾಯಕ್ಕೆ ಏನೆಲ್ಲ ಮಾಡ್ತಿದ್ರಿ ಪಾಶೆ? ನಿಮ್ಗೇನಾದರೂ ಬೇಕು ಬೇಡಗಳನ್ನು ಯಾರು ಪೂರೈಸ್ತಿದ್ರು? ಅದೇ ರಕ್ಷಣೆ, ನಾನು ನ್ಯೂಸ್ ಪೇಪರ್ ಹಾಕ್ತಾಯಿದ್ದೆ ಅಂತ ಹೇಳಿದೆ, ಮತ್ತು ಹಾಸ್ಟೆಲಲ್ಲಿ ಬೆಳೆದೆ, ಮತ್ತು ಅಲ್ಲಲ್ಲಿ ಕೆಲಸ ಸಹ ಮಾಡ್ತಿದ್ದೆ ನಾನು. ಕೆಲಸ ಮಾಡ್ತಾ ಮತ್ತು ನಮ್ಮ ಪಾಸ್ಟ್ರು ಸಹ ಹೆಲ್ಪ್ ಮಾಡಿದರು. ನಮ್ಮ ಪಾಸ್ಟ್ರು ಸಹ ಕೆಲವು ವಿಷಯ ಸಹಾಯ ಮಾಡಿದರು. ಹಾಗೆ ನೀವು ಇಲ್ಲಿ ಬಂದು ಸೇವೆ ಪ್ರಾರಂಭ ಮಾಡಿದ್ರಿ? ಇಲ್ಲಿ ಸಹ ಪ್ರಾರಂಭ ಮಾಡಿದ್ವಿ. ಇಲ್ಲಿ ಸೇವೆ ಪ್ರಾರಂಭ ಯಾವಾಗ, ಎಷ್ಟನೇ ಸೇವೆಯಲ್ಲಿ ಸ್ಟಾರ್ಟ್ ಮಾಡಿದ್ರಿ ಪಾಸ್ಟರ್? 2004ನೇ ಇಸ್ವಿಯಲ್ಲಿ ನಾನು ಇವರಿಗೆ ಅಸಿಸ್ಟೆಂಟ್ ಆಗಿದ್ದೆ. 2003ಕ್ಕೆ ಬಂದು 2003ಕ್ಕೆ ಬಂದು 2004 1.5 ವರ್ಷ ಇಲ್ಲಿದ್ದೆ. 2005ಕ್ಕೆ ನನಗೆ ಒಪ್ಪಿಸ್ಕೊಟ್ರು, ಈ ಸೇವೆ ಒಪ್ಪಿಸ್ಕೊಟ್ರು. 2005ರಿಂದ ಇಲ್ಲಿದ್ದೀನಿ. 5ರಿಂದ ಇಲ್ಲಿದ್ದೀನಿ. ಫಸ್ಟ್ ಇದರ ಮಧ್ಯದಲ್ಲಿ ನಿಮ್ಮ ಮದುವೆ ಯಾವಾಗ ಆಯಿತು? 2004ರಲ್ಲಿ ಮದುವೆ ಆಯಿತು. 4ರಲ್ಲಿ ಮದುವೆ ಆಗಿ 5ರಲ್ಲಿ ಪರಿಪೂರ್ಣ ಸೇವೆ ಮಾಡಿದೆ. ಹೌದು. ಇಲ್ಲಿಯೇ ಮದುವೆ ನಿಮ್ಮದಾಯಿತು? ನಮ್ಮ ಮನೆಯವ್ರು ಚಿತ್ರದುರ್ಗ. ಸೊ ಹೌದು, ಚಿತ್ರದುರ್ಗ ಮದುವೆ ಆಯಿತು. ಅವ್ರ ಮದುವೆ ಆಗಿದ್ದು ಸಹ ಒಂದು ವಿಶೇಷವಾದ ಇಂಟ್ರೆಸ್ಟ್ ಇದೆ. ನಾವು ಮದುವೆ ಆಗೋಸ್ಕರ 5 ವರ್ಷದಿಂದ ಪ್ರೇಯರ್ ಮಾಡ್ತಾಯಿದ್ದೆ. ಯಾಕಂದರೆ ನಾನು ಸೇವೆ ಮಾಡೋಕ್ಕಂದ್ರೆ ಭಾಳ ಆಸೆ. ಸೇವೆ ಮಾಡಲಿಕ್ಕೆ ಸರಿಯಾದ ವ್ಯಕ್ತಿ ಬೇಕು, ನಮ್ಮ ಜೊತೆ ನಮ್ಮ ದರ್ಶನ, ನಮ್ಮ ಭಾರ, ನಮ್ಮ ತ್ಯಾಗದ ಹಾಗೆ ಇರುವಂಥ ಸ್ತ್ರೀ ಬೇಕು. ದೇವರೇ, ಸರಿಯಾದ ವ್ಯಕ್ತಿ ನನಗೆ ಕೊಡು, ಸರಿಯಾದ ವ್ಯಕ್ತಿ ನಾವು ಮದುವೆ ಆಗಬೇಕು, ನಿನ್ನ ಚಿತ್ರದಲ್ಲಿ ನಡೆಸು ಅಂತ 5 ವರ್ಷ ಪ್ರೇ ಮಾಡ್ತೀನಿ. 5 ವರ್ಷ ಪ್ರೇಯರ್. ಆಮೇಲೆ ವಯಸ್ಸಾಗ್ತಾ ಬಂದಿರೋ ಅಲ್ಲ ಪಾಸೆ, ನೀವು ಪ್ರೇಯರ್ ಮಾಡ್ತಿಲ್ಲ, ಅದರ ಮಧ್ಯದಲ್ಲಿ ಯಾರು ಸೇವಕರಾಗಲಿ ಯಾರಾಗಲಿ ನಿಮಗೆ ಪ್ರಪೋಸಲ್ ತಂದಿಲ್ವಾ? ತರ್ತಾ ಇದ್ರು, ಬಟ್ ಅದು ಸೆಟ್ ಆಗ್ತಿರಲಿಲ್ಲ. ಮತ್ತೆ ಪ್ರೇಯರ್ ನಾನು ಮಾಡಿದ, ದೇವರೇ ನಿನ್ನ ಚಿತ್ತದ ಸ್ತ್ರೀ ಕೊಡು, ಅಷ್ಟೇ ನಮ್ಮ ಪ್ರೇಯರ್, ನಿನ್ನ ಚಿತ್ತವಾದ. 5 ವರ್ಷ ಪ್ರೇಯರ್ ಮಾಡಿದ್ದೀರಿ? ಹೌದು, 5 ವರ್ಷ ಪ್ರೇ ಮಾಡಿ. ನಂತರ ಆಮೇಲೆ ಏನಾಯಿತು, ನಾನು ಬೈಬಲ್ ಕಾಲೇಜ್ ಇರುವಾಗ ಪ್ರೇ ಮಾಡ್ತಿದ್ದೆ, ಅವಾಗಿಂದಲೇ ಪ್ರೇ ಮಾಡ್ತಿದ್ದೆ. ಒಂದಿನ ಆಯಿತು, ಉಪವಾಸ ಪ್ರೇ ಮಾಡ್ತಿದ್ದೆ, ಶನಿವಾರ ಉಪವಾಸ ಪ್ರೇ ಮಾಡ್ತಿದ್ದೆ. ಭಾಳ ಡೆಸ್ಪರೇಟ್ ಆಗಿ, ದೇವರೇ ಏನಪ್ಪ ನನಗೆ ಸಹಾಯ ಮಾಡಿ ವಿಷಯದಲ್ಲಿ ಸರಿಯಾದ ವ್ಯಕ್ತಿನ ಒದಗಿಸಿಕೊಡು ಅಂತೇಳಿ ನಾನು ಪ್ರೇ ಮಾಡ್ತಾಯಿದ್ದೆ. ಆಗ ದೇವ್ರು ನನ್ನ ಕೂಡ ಮಾತನಾಡಿದ್ರು. ನಾನು ಓದ್ತಿರೋ ಪುಸ್ತಕ 19ನೇ ಅಧ್ಯಾಯ 14ನೇ ವರ್ಷದಲ್ಲಿ, ಮಾರು ಆಸ್ತಿ ಪಾಸ್ತಿ ಪಿತೃಗಳಿಂದ ಬರ್ತವೆ, ಒಳ್ಳೆ ಪತ್ನಿ ಯೆಹೋವನ ಅನುಗ್ರಹ ಅಂತಿದೆ. ಆ ವಾಕ್ಯ ನಂಗೆ ಕೂಡ ಮಾತಾಡಿದ್ರಲ್ಲ, ಒಳ್ಳೆ ಪತ್ನಿ ಯೆಹೋವನ ಅನುಗ್ರಹ. ಎಸ್, ದೇವರೇ ನೀನು ಒಳ್ಳೆ ಪತ್ನಿ ಕೊಡೋ, ನೀನು ಮನುಷ್ಯರಲ್ಲ, ನಾನು ಪಡ್ಕೊಳಕ್ಕಾಗಲ್ಲ. ಅವತ್ತಿಂದ ಈ ಮದುವೆ ವಿಷಯದಲ್ಲಿ ನನಗೆ ಕಳವಳ ಹೋಯ್ತು. ದೇವ್ರು ಕೊಡ್ತಾನೆ ಒಳ್ಳೆ ಪತ್ನಿ, ಗುಣವತಿಯಾದ ಸ್ತ್ರೀ, ದೇವ್ರ ಅನುಗ್ರಹ ದೇವ್ರು ಕೊಡ್ತಾನೆ ಅಂತೇಳಿ ಅವತ್ತಿಂದ ನಾನು ಸಮಾಧಾನ ಮಾಡ್ಕೊಂಡೆ. ಅದಕ್ಕೆ ಹೆಚ್ಚು ಪ್ರೇಯರ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದ್ರೆ ನನ್ನ ಹೃದಯದಲ್ಲಿ ಸ್ಟ್ರಾಂಗ್ ನಂಬಿಕೆ ಬಂತು, ಸರಿಯಾದ ವ್ಯಕ್ತಿ ಕೊಡ್ತಾರೆ. ಹಂಗೇಳಿ 1-2 ತಿಂಗಳಿಗೇನೆ ನಮ್ಮ ಮನೆಯವ್ರ ಕಾಂಟ್ಯಾಕ್ಟ್ ಆಯಿತು. ಅವರು ಸಹ ಅವ್ರ ಮನೆಗೆ ಹೋಗಿ ಬಂದ್ವಿ. ಮನೆಗೆ ಹೋಗಿ ಬಂದಮೇಲೆ, ಎಲ್ಲಿ ಅವರು ಪಾಸ್ಟರ್? ಅವರು ಚಿತ್ರದುರ್ಗ ಪಕ್ಕದ ಹಳ್ಳಿಯವರು. ಅವ್ರ ಮನೆಗೆ ಹೋಗಿ ಬಂದಮೇಲೆ ಅವ್ರಿಗೆ ಇಷ್ಟ ಇಲ್ಲ ನಾನು ಮದುವೆ ಮಾಡಲಿಕ್ಕೆ. ಅಂತ ಅವ್ರು ಎಷ್ಟು ಸಮಯ ಆಯಿತು ರಕ್ಷಣೆ ಹೊಂದಿ? ಅವರು ಒಂದು
ಒಂದು 8 ವರ್ಷ ಆಗಿರ್ಬೇಕು. ಆಗಿತ್ತು. ಹಾಂ, 8 ವರ್ಷ. ಅವರು ನನ್ನ ಮದುವೆ ಅವ್ರಿಗೆ ಇಷ್ಟ ಇಲ್ಲ. ನಾನು ಪಾಸ್ಟ್ ಮದುವೆ ಆಗಲ್ಲ ಅಂತ ಅವರು. ಅವ್ರಿಗೆ ಸಹ ಅವ್ರು ಡಿಗ್ರಿ ಮಾಡ್ತಾಯಿದ್ರು. ನಾನು ಜಾಬ್ ಸೇರಿಕೊಂಡು ಜಾಬ್ ಒಂದು ವ್ಯಕ್ತಿ ಮದುವೆ ಆಗ್ತದೆ ಅವರು. ನಾನು ಪಾಸ್ಟ್ ಅಂತ ಅವ್ರಿಗೆ ಗೊತ್ತಾದ್ಮೇಲೆ ನಾನು ಮದುವೆ ಆಗಲ್ಲ ಅಂದರು. ಆಮೇಲೆ ನಾವು ಬಂದ್ವಿ. ದೇವ್ರು ಅವ್ರ ಹೃದಯದಲ್ಲಿ ಸಹ ಮಾತಾಡಿದರು. ಅದೇ ನನಗೆ ಯಾವ ಪುಸ್ತಕ ವಾಕ್ಯ ಮಾತಾಡಿದ್ರು ಅಂದರೆ ಜ್ಞಾನತೆ 19ನೇ ಅಧ್ಯಾಯ 14ನೇ ದೇವ್ರನ್ನ ಕೂಡ ಮಾತಾಡಿದರು. ಅವರಿಗೆ ಅದೇ ಜ್ಞಾನತೆ 19ನೇ ಅಧ್ಯಾಯ 21ನೇ ದೇವ್ರು ಮಾತಾಡಿದರು. ಏನು ಮಾತಾಡಿದೆ ಈ ದೇವ್ರ ವಾಕ್ಯ ಅಲ್ಲಿ ಹೇಳುತ್ತದೆ. ಆ ವಾಕ್ಯ ಅಲ್ಲೊಂದು ವಾಕ್ಯ ಬರೆಯಲ್ಪಟ್ಟಿದೆ. ಮನುಷ್ಯನ ಹೃದಯದಲ್ಲಿ ಅನೇಕ ಸಂಕಲ್ಪಗಳಿವೆ, ಆದರೆ ಯೆಹೋವನ ಸಂಕಲ್ಪವೇ ನೆರವೇರೋದು. ಸೊ ಅವ್ರ ಹೃದಯದಲ್ಲಿ ಏನು ಸಂಕಲ್ಪ ಇದೆ? ಜಾಬ್ ತೊಗೊಂಡು ಒಳ್ಳೆ ಜಾಬ್ ಮದುವೆ ಆಗುವಂಥ ಅವ್ರ ಸಂಕಲ್ಪ. ಆ ದೇವ್ರು ಅವ್ರು ಕೂಡ ಮಾತಾಡಿದರು. ಮನುಷ್ಯನ ಹೃದಯದಲ್ಲಿ ಅನೇಕ ಸಂಕಲ್ಪವಿದೆ, ಆದರೆ ಯೆಹೋವನ ಸಂಕಲ್ಪವೇ ನೆರವೇರುವುದು. ಆಮೇಲೆ ಇವರು ಸಹ ಹೌದಪ್ಪ ದೇವ್ರೆ, ನನ್ನ ಹೃದಯದಲ್ಲಿ ಅನೇಕ ಸಂಕಲ್ಪ ಇದ್ದಾವೆ, ಬಟ್ ನಿನ್ನ ಸಂಕಲ್ಪ ನೆರವೇರಲಿ ಅಂತ ಒಪ್ಪಿಸ್ಕೊಟ್ರು. ಅವ್ರು ಹಿಂಗೆ ಒಪ್ಪಿಸ್ಕೊಟ್ಟ ಮೇಲೆ ಅವ್ರ ಹೃದಯದಲ್ಲಿ ಒಂದು ಮಾರ್ಪಾಟ ಆಯ್ತು. ದೇವ್ರೆ ನಿನ್ನ ಚಿತ್ತ ಆದರೆ ಸೇವಕರನ್ನ ಮದುವೆ ಮಾಡ್ಕೊತೀನಿ, ಸೇವೆ ಮಾಡ್ತೀನಿ ಅಂದರು. ಈ ರೀತಿಯಾಗಿ ದೇವ್ರು ಅವ್ರ ಜೊತೆಲಿ ಮಾತಾಡಿದ್ರು. ಅದೇ ನಂಗೆ ಕೂಡ ಮಾತಾಡಿದ್ರು. ಈ ರೀತಿಯಾಗಿ ನಮ್ಮನ್ನು ದೇವ್ರು ಒಂದು ಮಾಡಿದ್ರು. ಎಲ್ಲಿ ಮದುವೆ ನಡೆಯಿತು ಪಾಸ್ಟರ್? ದಾವಣಗೆರೆಯಲ್ಲಿ ಮದುವೆ ಆಯಿತು. ದಾವಣಗೆರೆಯಲ್ಲಿ. ಎಲ್ಲ ಅವರ ನಿಮ್ಮ ಪತ್ನಿ ಮಿಸಸ್ನ ಕುಟುಂಬ ಎಲ್ಲ ರಕ್ಷಣೆ ಹೊಂದಿದ್ದ ಪಾಸ್ಟರ್? ಅವರೆಲ್ಲ ರಕ್ಷಣೆ ಹೊಂದಿದ್ದು. ನಿಮ್ಮ ಕುಟುಂಬ ಕೂಡ ರಕ್ಷಣೆ. ಈ ಮದುವೆಯಲ್ಲಿ ಯಾರಾದರೂ ವಿರೋಧವಿತ್ತಾ? ಇಲ್ಲ. ಚೆನ್ನಾಗಿದೆ. ಫಸ್ಟ್ ಎಷ್ಟು ಜನ ಮಕ್ಕಳು ತಮಗೆ? ಇಬ್ಬರು ಮಕ್ಕಳು. ಒಂದು ಹೆಣ್ಣು ಒಂದು ಗಂಡು. ಫಸ್ಟ್ ಈಗ ನೀವು ಕಳೆದ ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಅಂದರೆ ಫಸ್ಟ್? ಈಗ ಒಂದು 13 ವರ್ಷ ಆಯಿತು. 13 ವರ್ಷ ಆಯಿತು. ಈ 13 ವರ್ಷಗಳಿಂದ ನೀವು ಏನು ಅನುಭವಿಸಿದ್ದೀರಿ ನೀವು ಸ್ವಂತವಾಗಿ ಸೇವೆ ಮಾಡಿದ ಸಭೆಯಲ್ಲಿ? ಇಲ್ಲಿ ನಮಗೆ ಸಣ್ಣ ಸಭೆ ವಹಿಸ್ಕೊಟ್ರು. ಇಲ್ಲಿ ಸ್ಟಾರ್ಟಿಂಗ್ ಸೇವೆ ಮಾಡುವಾಗ ನಮಗೆ ಆರ್ಥಿಕವಾಗಿ ಕಾಣಿಕೆ ಅಷ್ಟು ಬರ್ತಿರಲಿಲ್ಲ. ನಮಗೆ ಯಾರೋ ತಿಂಗಳ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಸೊ ಚರ್ಚಲ್ಲಿ ಒಂದು 40-50 ರೂಪಾಯಿ ಬರೋದು ವಾರ. ಸೊ ಅದರಲ್ಲೇ ನಾವು ತೃಪ್ತರಾಗಿ ಯಾವತ್ತೂ ನಮಗೆ ಕೊರತೆ ಅಂತ ಅನಿಸ್ಲಿಲ್ಲ. ಯಾಕಂದರೆ ಈ ಸೇವೆನೇ ನಮಗೆ ಒಂದು ಎಂಜಾಯ್ಮೆಂಟ್. ಸೇವೆ ಮಾಡೋದು, ಸುವಾರ್ತೆ ಸಾರೋದು, ಆತ್ಮ ಗೆಲ್ಲೋದು, ದೇವ್ರಿಗಾಗಿ ಜೀವಿಸೋದೇ ನಮಗೊಂದು ಸಂತೋಷ ಇರುವಾಗ ಇದು ಕಷ್ಟ ಬಂದರೂ ಕಷ್ಟ ಅನಿಸ್ಲಿಲ್ಲ. ಕಷ್ಟ ಬಂತು, ಹೋರಾಟ ಬಂತು, ನೋವು ಬಂತು, ಕಷ್ಟ ಅನಿಸ್ಲಿಲ್ಲ. ಸೊ ದೇವ್ರು ನನ್ನ ಹೃದಯದಲ್ಲಿ ಒಂದು ದೊಡ್ಡ ಭಾರ ಕೊಟ್ಟರು. ಜನ ರಕ್ಷಣೆ ಹೊಂದಬೇಕು, ಆತ್ಮ ಕರ್ತನ ಬಳಿಗೆ ಬರಬೇಕು. ಸೊ ನನ್ನ ದೃಷ್ಟಿಕೋನನೇ ಸಭೆ ಬೆಳಿಬೇಕು. ಸಭೆ ಬೆಳೆಯೋಣದೇ ದೇವ್ರ ಚಿತ್ತ. ಸಣ್ಣ ಸಭೆಗಳು ದೇವ್ರ ಚಿತ್ತ ಅಲ್ಲ. ಸಭೆ ದೊಡ್ಡ ಸಭೆ. ಪ್ರಾರಂಭದ ಸಭೆಗಳೇ 3,000, 5,000 ದೊಡ್ಡ ಸಭೆಗಳಾಗಿದ್ದಾವೆ. ಸೊ 50 ಜನ 100 ಜನ ಇಟ್ಕೊಳ್ಳೋದಕ್ಕೆ ತಪ್ಪದು. ಅದೇ ದೇವರು, ಅದೇ ಪವಿತ್ರ ಆತ್ಮ, ದೇವ್ರ ಆತ್ಮನ ಕಾರ್ಯ ನಡೆಯುವಾಗ 1000 ಜನ ಬರಲೇಬೇಕು. ಆ ನಂಬಿಕೆ ನಂದು. ಬರೇ ಸಭೆ ಬೆಳವಣಿಗೆ ಚರ್ಚ್ ಗುರುತಿ ಸಂಬಂಧಪಟ್ಟ ಪುಸ್ತಕ ಓದೋದು, ಚರ್ಚ್ ಗುರುತಿ ಸಂಬಂಧಪಟ್ಟದ ವಿಡಿಯೋ ನೋಡೋದು, ಬರೀ ಅದೇ ನನ್ನ ಆಸೆ. ಬರೇ ಸೇವೆ. ಈಗ ನಾವು ಮದುವೆಯಾಗಿ ನಾನು ಸೇವೆ ಬಂದು 13 ವರ್ಷ ಆಯಿತು. ಯಾವ ಟೂರು, ಯಾವ ಪಿಕ್ನಿಕ್ಕು, ಯಾವ ಸ್ಥಳ ತಿರುಗಾಡಲಿಲ್ಲ. ಯಾವಾಗಲೂ ಸೇವೆ ದೃಷ್ಟಿಯಲ್ಲೇ ಜೀವಿಸ್ತೀನಿ. ಫಸ್ಟ್ ಇದರ ಮಧ್ಯದಲ್ಲಿ ನೀವು ಹಳ್ಳಿಗಳಿಗೆಲ್ಲ ಸೇವೆಗೆ ಹೋಗ್ತಿದ್ರಲ್ಲ? ಹೌದು. ಯಾರಾದರೂ ನಿಮ್ಮ ಸಮಯದಲ್ಲಿ ವಿರುದ್ಧವಾಗಿ ನಿಂತರ ಅಥವಾ ನಿಮಗೆ ಹೊಡಿಲಿಕ್ಕೆ ಬಂದ್ರ ಏನಾದರೂ ಅಂತ ಸಂಭವ ನಡೀತಾ ಭಾಷೆ ನಿಮಗೆ? ಅಂದರೆ ನೀವು ಕಾಲೇಜ್ ಟೈಮ್ನಲ್ಲಿ ನೀವು ಫ್ರೆಂಡ್ ಜೊತೆ ನಿಮ್ಮ ಹಳ್ಳಿಯಲ್ಲಿ ನೀವು ಓದುವಾಗ ನಿಮಗೆ ತುಂಬ ವಿರೋಧ ಬಂದು ಹಳ್ಳಿಯಿಂದ ಬಹಿಷ್ಕಾರ ಮಾಡಿದ್ರೆ ಇದೆಲ್ಲ ಆಯಿತು. ನಂತರ ಪರಿಪೂರ್ಣ ಸೇವೆಗೆ ಬಂದ ನಂತರ ಇಲ್ಲಿ ಹೇಗೆ ಅಂಥ ಅನುಭವ ಇಲ್ಲಿ ಆಯಿತಾ ಭಾಷೆ? ಕೆಲವು ಕಡೆ ನಮಗೆ ಭಾಳ ಅಪೋಸ್ ಮಾಡಿದರು. ಕೆಲವು ಕಡೆ ನಮ್ಮನ್ನು ಒಡೆಯಕ್ಕೆ ಬಂದರು, ಬೋಯಿದ್ರು, ಇಲ್ಲಿ ಬರೋಂಗಿಲ್ಲ ಅಂತ ಹೇಳಿದರು. ಅಪೋಸಿಷನ್ ಭಾಳ ಏನು ಬರಲಿಲ್ಲ, ಅಷ್ಟು ಭಾಳ ಏನು ಬರಲಿಲ್ಲ. ಬಟ್ ಅಪೋಸಿಷನ್ ಬಂತು. ಬಟ್ ನಾವಾಗಲೇ ಅದರಲ್ಲಿ ಟ್ರೈನ್ ಹೊಂದ್ಕೊಂಡು ಬಂದಿವಲ್ಲ, ಅವೇನು ಅನಿಸ್ಲಿಲ್ಲ. ಈಗಲೂ ನಮಗೆ ಒಬ್ಬರು ಮೊನ್ನೆ ಫೋನ್ ಮಾಡಿ ನೀನು ಪೀಸ್ ಮಾಡ್ತೀವಿ ಅಂತ ಹೇಳಿದರು. ಒಬ್ಬರು ಫೋನ್ ಮಾಡಿ ಥ್ರೆಟನಿಂಗ್ ಹೋರಾಟ ಇದೆ. ಸಭೆ ಬೆಳೆದ ಮೇಲೆ, ಸಭೆ ಬೆಳೀತಾ ಬರುವಾಗ ಜನರು ಸೈತಾನ್ ಕಾರ್ಯ ಸಹ ನಡೀತು, ಸೈತಾನ್ ಹೋರಾಟ ಇದೆ. ಬಟ್ ದೇವ್ರಿಗಾಗಿ ಒಪ್ಪಿಸ್ಕೊಟ್ಟ ಮೇಲೆ ಅವೇನು ದೊಡ್ಡದು ಅನ್ಸಲ್ಲ. ಫಸ್ಟ್ ಈಗ ನೀವು ಸೇವೆಯಲ್ಲಿದ್ದರೆ ಸಂತೋಷ ಉಂಡ ಸೇವೆಯಲ್ಲಿ? ಭಾಳ ಸಂತೋಷ ಆಗಿದೆ. ನಿಮ್ಮ ಪತ್ನಿ ಎಷ್ಟು ಜನ ಮಕ್ಕಳು ಭಾಷೆ ನಿಮಗೆ? ಇಬ್ಬರು ಮಕ್ಕಳು. ಎಷ್ಟು ವಯಸ್ಸಿನವರು? ಮಗಳು ಈಗ 6th, ಮಗ 5th. ಅಂದರೆ ನಿಮ್ಮ ಫ್ಯಾಮಿಲಿ, ಪತ್ನಿ ಮಕ್ಕಳು ನಿಮ್ಮ ಜೊತೆ ಸೇವೆಯಲ್ಲಿ ಹೇಗಿದ್ದಾರೆ ಫಸ್ಟ್?
ನಮ್ಮ ಮನೆಯವರು ನನಗಿಂತ ಹೆಚ್ಚು ಆಸಕ್ತರಿದ್ದಾರೆ. ಅವರು ಬರೀ ಪ್ರಾರ್ಥನೆ, ಸೇವೆ, ಸುವಾರ್ತೆ, ದೇವ್ರ ಚಿತ್ತ, ದೇವ್ರಿಗಾಗಿ ಜೀವಿಸ್ಬೇಕಂತ ಹೇಳಿ ಅವರು ಅದರಲ್ಲೇ ಫುಲ್ ಮುಳುಗಿದ್ದಾರೆ. ಸೊ ಕಷ್ಟ ಅನ್ನಿಸ್ತಾ ಇಲ್ಲ. ಅವ್ರು ಸಹಕಾರ ಮಾಡ್ತಾರೆ. ಫಸ್ಟ್ ಈಗ ಇದರ ಮಧ್ಯದಲ್ಲಿ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಅಂದರೆ ನಿಮ್ಮ ಆಶೆ ಏನಿದೆ? ದೇವರ ರಾಜ್ಯದಲ್ಲಿ ನಿಮ್ಮ ಆಸೆ ಏನಿದೆ? ದೇವ್ರ ರಾಜ್ಯ ನನ್ನ ಆಸೆ, ಭಾಳ ಆಸೆ ಏನಂದರೆ ಫಸ್ಟ್ ಆಫ್ ಆಲ್ ದೇವ್ರ ಚಿತ್ತ ಮಾಡಬೇಕು, ದೇವ್ರ ರಾಜ್ಯ ಬಲವಾಗಿ ಹಬ್ಬಬೇಕು, ಮತ್ತು ಅನೇಕ ಸೇವಕರನ್ನು ಸೇವೆಗೆ ಕಳಿಸ್ಬೇಕು, ಅನೇಕ ಒಳ್ಳೆ ಸೇವಕರು ರೆಡಿ ಮಾಡಬೇಕು, ಅದು ಆಸೆ ಇದೆ. ಮತ್ತು ದೊಡ್ಡ ಸಭೆಗಳು ದೊಡ್ಡ ಆಗಬೇಕು, ಸಾವಿರ ಗಟ್ಟಲೆ ಜನ ಸಭೆಗಳು, ಹಂಗೆ 5,000 10,000 ದೊಡ್ಡ ಸಭೆಗಳಾಗಬೇಕು. ಸಣ್ಣ ಸಭೆಗಳು ದೇವ್ರ ಚಿತ್ತ ಅಲ್ಲ ಅಂತ ನಾನು ನಂಬ್ತೀನಿ. ಕೆಲವರು ಅದಕ್ಕೆ ದೇವ್ರ ಚಿತ್ತ ಅಂತ ಹೇಳ್ತಾರೆ, ಅದು ಒಳ್ಳೇದೇ, ಸಣ್ಣ ಸಭೆಯನ್ನು ನಾನು ತಪ್ಪಂತ ಹೇಳ್ತಾ ಇಲ್ಲ. ಬಟ್ ನನ್ನ ನಂಬಿಕೆ ಅಂದರೆ, ನನಗೆ ಕೊಟ್ಟಿರುವಂಥ ಭಾರ ಏನಂದರೆ ಸಭೆಗಳು ದೊಡ್ಡ ಆಗ್ಬೇಕಂತ ಆಸೆ. ಫಸ್ಟ್ ನೀವು ಸೇವೆ ಮಾಡುವ ಸಮಯದಲ್ಲಿ ಬಲವಾದ ಅದ್ಭುತಗಳು ನಡೆಯುವಂಥ ಒಂದು ಉದಾಹರಣೆಯಿಂದ 2 ಹೇಳ್ಬೋದಾ? ಬಲವಾದ ಅದ್ಭುತ ಅಂದರೆ ವೈದ್ಯರು ಕೂಡ ಆಗೋದಿಲ್ಲ, ಜನರು ಕೂಡ ಆಗೋದಿಲ್ಲ, ಸಾಧ್ಯ ಇಲ್ಲ, ಅಂದರೆ ಸಾಧ್ಯನೇ ಇಲ್ಲದಂಥ ಸಂಗತಿ, ಬಲವಾದ ಸಂಗತಿ. ಈಗ ನಮ್ಮ ಸಭೆಯಲ್ಲಿ ಹತ್ತಿರ 1,000 ಜನ ಬರ್ತಾರೆ. ಅವರೆಲ್ಲರೂ ಅವ್ರು ಸುಮ್ಮನೆ ಬರ್ತಾ ಇಲ್ಲ, ಎಲ್ಲರೂ ಅನ್ಯ ಹಿನ್ನೆಲೆಯಿಂದಲೇ ಬರ್ತಾರೆ. ಸೊ ಎಲ್ಲರದ್ದು ಸಾಕ್ಷಿನೇ ಇದೆ, ಎಲ್ಲರದ್ದು ಸಾಕ್ಷಿ. ಅದರಲ್ಲಿ ಕೆಲವು ಸಾಕ್ಷಿ ನಾನು ನಿಮ್ಗೆ ಹೇಳ್ತೀನಿ. ಒಬ್ಬ ಹುಡುಗ ಕಿಡ್ನಿ ಫೇಲಿಯರ್ ಆಗಿ ಬಂದರು ನಮ್ಮ ಸಭೆಗೆ. ಇಷ್ಟು ದೊಡ್ಡ ಹೊಟ್ಟೆ ಅವ್ರಿಗೆ, ಅಂದರೆ ರಿಸೀಸ್ ಹೋಗ್ತಾ ಇಲ್ಲ. ನಮ್ಮ ಮನೆಯವರು ಇಲ್ಲಿಂದ ಚಿತ್ರದುರ್ಗ ಹೋಗ್ತಾ ಇದ್ರು, ಚಳಕೆಯಿಂದ ಚಿತ್ರ ಹೋಗ್ತಿರ್ಬೇಕಾದ್ರೆ ಬಸ್ಸಲ್ಲಿ ಪಕ್ಕದಾಗ ಕುಂತಾನೆ ಹುಡುಗ. ಆ ಹುಡುಗನಿಗೆ ಸುವಾಲ್ ಸಾರಿದ್ದಾರೆ, ಏನಾಗಿದೆ? ನಮಗೆ ಡಾಕ್ಟರ್ ಹತ್ರ ಹೋಗಿದ್ವಿ, ಇದು ಕಿಡ್ನಿ ಫೇಲ್ ಆಗಿದೆ, ಹಾಸ್ಪಿಟಲ್ ವಾಸಿ ಆಗ್ತಾ ಇಲ್ಲ, ಡಾಕ್ಟರ್ ಆಗೋದಿಲ್ಲ ಅಂದರು. ಅದಕ್ಕೆ ಮಾಡಿದ್ರೆ, ನೀವು ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಇಡ್ರಿ, ನೀವು ವಾಸಿ ಆಗುತ್ತೆ, ಪ್ರೇಯರಿಗೆ ಬನ್ನಿರಿ ಅಂದರು. ಮಾರನೇ ವಾರನೇ ಅವ್ರು ಬಂದರು. ಬಂದಮೇಲೆ ಆ ಹುಡುಗ ಕುತ್ಕೊಳಕ್ಕಾಗಲ್ಲ, ಫುಲ್ ಹೊಟ್ಟೆ ಹೊಡೆಂಗಾಗಿದೆ. ನಾನು ಯಾಕಪ್ಪ ಈ ಹುಡುಗ ಬಂದ ಅಂತ, ನಾನು ಹಿಂಗೆ ಆಗಲ್ಲ ಇದು ಅಂತೇಳಿ ಚೇರ್ ಮೇಲೆ ಕುತ್ಕೊಳಕ್ಕಾಗಲ್ಲ, ಕೆಳಗೆ ಕುತ್ಕೊಳಕ್ಕಾಗಲ್ಲ, ನಿಂತ್ಕೊಂಡು. ಆಮೇಲೆ ಪ್ರೇಯರ್ ಮಾಡಿ ಕಳಿಸಿದ್ವಿ. ಮತ್ತೆ ಅವ್ರ ನಂಬಿಕೆ ಮತ್ತೆ ನೆಕ್ಸ್ಟ್ ವಾರ ಬಂದು 3 ವಾರದಲ್ಲಿ ಅವನು ಸಂಪೂರ್ಣ ಗುಣ ಆದ. ಸಂಪೂರ್ಣ ಗುಣವಾದ ಅಂದರೆ ಒಂದು 13 ವರ್ಷದ ಹುಡುಗ ಅನಿಸುತ್ತೆ. ಈಗ ಯೌವನಸ್ಥ ಗಟ್ಟಿ ಮುಟ್ಟಾಗಿದ್ದಾನೆ, ಕೆಲಸ ಮಾಡ್ತಾನೆ. ಡಾಕ್ಟರ್ ಸತ್ತೋಗ್ತಾ ಅಂತ ಹೇಳ್ತಾ ಇದ್ರು. ಈ ಒಕ್ಕಳದಿಂದ ನೀರು ಬರ್ತಾಯಿತ್ತು. ಅವನು ಸಂಪೂರ್ಣ ಆರೋಗ್ಯ ಬದುಕಿದವನು. ಇನ್ನೊಂದು ಸಾಕ್ಷಿ, ಇತ್ತೀಚೆಗೆ ನಡೆದ ಸಾಕ್ಷಿ. ನಮ್ಮ ಸಭೆಯಲ್ಲಿ ಆರಾಧನೆ ಮಾಡ್ತಾ ಇದ್ದೀವಿ. ಒಬ್ರು ಯಾರೋ ಮೂಕನ್ನು ಕರ್ಕೊಂಬಂದಾರೆ. ಮೂಕನ್ನು ಮಾರನೇ ದಿವಸ ನನಗೆ ಫೋನ್ ಮಾಡಿದ್ದೆ, ಪಾಸ್ಟರ್ ಮೂಕ ಬರ್ತಾನೆ, ಅವನಿಗಾಗಿ ಪ್ರೇಯರ್ ಮಾಡ್ಬೇಕಂತೇಳಿ. ಆಯ್ತಪ್ಪ, ಪ್ರೇಯರ್ ಮಾಡಂತ. ನನಗೆ ನಂಬಿಕೆ ಇಲ್ಲ ಮೂಕ ವಾಸಿ ಆಗ್ತಾನೆ ಅಂಥೇಳಿ. ಚರ್ಚಿಗೆ ಬಂದರು, ಪ್ರೇಯರ್ ಕೂತಿದ್ದಾರೆ, ಪ್ರೇಯರ್ ನಡೀತದೆ. ಆರಾಧನೆ ನಡೀತಿರುವಾಗಲೇ, ನಾನೇ ಅವನು ಮುಟ್ಟಿಲ್ಲ, ಆರಾಧನೆ ನಡೀತಿರುವಾಗಲೇ ಅವನು ಬಾಯಿ ತೆರೆದ ಮಾತಾಡಿದ. ಚರ್ಚ್ ಮುಗಿದ ಮೇಲೆ ಆ ಕರ್ಕೊಂಬಂದು ಹೇಳಿದರು, ಸರ್ ಇವನೇ ಮಾತಾಡ್ತಿರಲ್ಲ, ಈಗ ಮಾತಾಡಕ್ಕೆ ಹಚ್ಚಿ ಅಂತೇಳಿ. ಸೊ ಅವ್ನು ಮಾತಾಡ್ಸಿದ್ರೆ ಸ್ಪಷ್ಟವಾಗಿ ಮಾತಾಡ್ತಾನೆ, ತೊದಲಲ್ಲ, ಕ್ಲಿಯರ್ ಆಗಿ ಮಾತಾಡ್ತಾನೆ. ಸೊ ಮೂಕ ಮಾತಾಡಿದ. ಅನೇಕ ದೆವ್ವಗಳು, ಮಾಟ ಮಂತ್ರಗಳು ಅನೇಕರಲ್ಲಿ ಬಿಟ್ಟು ಹೋಯ್ತು. ಅನೇಕರು, ಒಬ್ರು ಕ್ಯಾನ್ಸರ್ ಕಾಯಿಲೆಯಿಂದ ವಾಸಿ ಆದರು. ಒಬ್ರು ಒಂದು ಹಳ್ಳಿಯಿಂದ ಬರ್ತಾರೆ, ಮಂಜಮ್ಮ ಅಂಥೇಳಿ. ಕ್ಯಾನ್ಸರ್ ಕಾಯಿಲೆಯಿಂದ ಸಂಪೂರ್ಣವಾಗಿ ಸಾಯ್ಬೇಕಾಗಿತ್ತು, ದೇವ್ರು ಅವ್ರನ್ನ ಬದುಕಿಸಿದ್ರು. ಅನೇಕ ಸಾಕ್ಷಿ ಇದ್ದಾವೆ. ಅಂದರೆ ಈ ಆತ್ಮಿಕ ಸಭೆಗಳು ಬರುವಂಥ ಜನರೇ ನಾನಾ ಕಷ್ಟಗಳಿಂದ, ವೇದನೆಗಳಿಂದ, ಅಂದರೆ ಅದರ ಒಳಗಾದವರೆಲ್ಲ ಎಲ್ಲ ಕಳೆದು, ಯಾರು ಅಂದರೆ ಮಾರ್ಗ ಇಲ್ಲದೆ, ಅಂದರೆ ನಿರೀಕ್ಷೆ ಕಳೆದುಕೊಂಡ ನಂತರ ಕಡೆಗೆ ಸಿಗುವಂಥದ್ದಲ್ಲ ಭಾಷೆ. ಈಗ ಸಭೆಗೆ ಯಾಕೆ ಬರ್ತಾರೆ? ಆರಾಮಿದ್ದವ್ರು ಯಾಕೆ ಬರಬೇಕು? ಹೌದು. ಸೊ ಚರ್ಚ್ ಇರೋದೇ ಒಂಥರ ಹಾಸ್ಪಿಟ್ಲ್ ಇದ್ದಂಗೆ. ಸೊ ಆತ್ಮಿಕ ಸಮಸ್ಯೆ, ಸೈತಾನ ಕಾಟ, ಮಾಟ ಮಂತ್ರ, ರೋಗ, ಎಲ್ಲ ಸಮಸ್ಯೆ ಇದ್ದರೆ ಸಭೆ ಬರೋದು. ದೇವರು ಅವ್ರನ್ನ ಮುಟ್ಟಿ ಅವ್ರು ಗುಣಪಡಿಸ್ತಿರುವಾಗ ಜನ ರಕ್ಷಣೆ ಹೊಂದ್ಕೊತಾ ಇರೋದು ಅಲ್ಲ, ಅಷ್ಟೇ. ಇದು ಮತಾಂತರ ಅಲ್ಲ. ಕೆಲವರು ಮತಾಂತರ ಅಂತಾರೆ. ನಾನು ಒಂದು ಕಾಲದಲ್ಲಿ ಹಂಗೆ ಮತಾಂತರ ಅಂದೆ, ನಾವು ಹೋಗ್ಬೇಡ್ರಿ, ಹೋಗೋರಿಗೆ ನಾನು ಅಡ್ಡಿ ಮಾಡ್ತಿದ್ದೆ. ಆಮೇಲೆ ನನಗೆ ಗೊತ್ತಾಯಿತು ಯೇಸು ಕ್ರಿಸ್ತನಲ್ಲಿರುವಂಥ ರಕ್ಷಣೆ ಅಂಥೇಳಿ. ಹಾಗೆ ಈಗ ನೀವು ಮತಾಂತರ ಆಗಲಿಲ್ಲ. ಮತಾಂತರ ಯಾಕೆ ಆಗಬೇಕು? ನನ್ನ ಹೆಸರು ಗಂಗಾ ನಾಯಕ್, ನಾನು ಹೆಸರು ಬದಲಾವಣೆ ಮಾಡ್ಕೊಂಡಿಲ್ಲ. ಹೆಸರು ಬದಲಾವಣೆ ಮಾಡಿಕೊಂಡ್ರೆ ಮತಾಂತರ ಆದರೆ ಅದ್ರಲ್ಲಿ ಏನು ಸಿಗುತ್ತೆ? ನಮ್ಮ ಹೃದಯ ಬದಲಾವಣೆ ಆಗೋದೇ ದೊಡ್ಡ ಅದ್ಭುತ ಅಲ್ಲ. ಅನೇಕರು ಹೇಳ್ತಾರೆ ಭಾಷೆ,
ಎಲ್ಲ ಪಾಸ್ಟರ್ಸ್ಗಳಿಗೆಲ್ಲ ಫಾರಿನ್ನಿಂದ ದುಡ್ಡು ಬರ್ತದೆ, ಜನರಿಗೆ ದುಡ್ಡು ಕೊಟ್ಟವ್ರು ಮತಾಂತರ ಮಾಡ್ತಾರೆ, ಅಂಥದ್ದು ಯಾವುದಾದ್ರು ಕಾರ್ಯ ಉಂಟು ಪಾಸ್ಟ್ರೆ? ನಮ್ಮ ಸಭೆಗೆ ಬಡ ಜನ ಬರ್ತಾರೆ, ಎಲ್ಲ ಬಡ ಜನರು, ಕೂಲಿ ಕಾರ್ಮಿಕರು ಬರ್ತಾರೆ. ಪ್ರತಿ ವಾರ ಅವ್ರು ಕಷ್ಟಪಟ್ಟು ದುಡಿದು ದೇವ್ರ ಕಾಣಿಕೆ ದಶಮಭಾಗ ಕೊಡ್ತಾರೆ. ಅವ್ರು ಕೊಡುವಂಥ ಕಾಣಿಕೆಯಿಂದಲೇ ದೇವರ ಸೇವೆ ಮಾಡ್ತೇವೆ, ಸಭೆ ಕಟ್ತೇವೆ. ಮತ್ತು ಕೆಲವರಿಗೆ ವಿಧವೆಯರಿಗೆ ಬಡವರಿಗೆ ಬರೋ ಕಾಣಿಕೆಯಲ್ಲಿ ಕೊಡ್ತಾ ಇದ್ದೀವಿ. ಹಣದಿಂದ, ಫಾರಿನ್ ಫಂಡಿನಿಂದ ಸೇವೆ ನಡೆಯಲ್ಲ, ಡಾಲರಿಂದ ಸೇವೆ ನಡೆಯಲ್ಲ, ಪವಿತ್ರಾತ್ಮದ ಸೇವೆ ನಡೆಯೋದು. ದೇವರಿದ್ರೆ ಕಾರ್ಯ ಆಗೋದು. ಎಷ್ಟು ಜನರಿಗೆ ಹಣ ಕೊಟ್ಟು ಅವ್ರು ಕನ್ವರ್ಟ್ ಮಾಡ್ಬೋದು. ಎಷ್ಟು ಜನರು ಹಣ ಕೊಟ್ಟು ಹಣ ಕೊಟ್ಟು ಮತಾಂತರ ಮಾಡಿದರೆ ಎಷ್ಟು ದಿನ ಇರ್ತಾರೆ ಅವರು? ಅದೆಲ್ಲ ಸುಳ್ಳು. ಅಲ್ಲ, ಮತಾಂತರ ಮಾಡಿದ ತಕ್ಷಣ, ಒಬ್ಬ ವ್ಯಕ್ತಿಯನ್ನು ಮತಾಂತರ ಮಾಡಿದ ತಕ್ಷಣ ಅವನಲ್ಲಿರುವಂಥ ರೋಗ ಹೋಗುವುದಿಲ್ಲ, ಸಮಸ್ಯೆ ಹೋಗುವುದಿಲ್ಲ, ಕುಡುಗುತನ ಎಲ್ಲ ಹೋಗೋದಿಲ್ಲ. ಮತ್ತೊಂದನ್ನು ಮತ್ತೆಲ್ಲ ಬದಲಾವಣೆ ಏನು ಪ್ರಯೋಜನ ಇಲ್ಲ. ಅಲ್ಲಿ ಒಬ್ಬ ಮನುಷ್ಯನು ಮಾನಸಾಂತರ ಹೊಂದಿದರೆ ಮಾತ್ರ ಅಲ್ಲಿ ಕಾರ್ಯ ಆಗ್ತದೆ. ಅದರಲ್ಲಿ ಪ್ರಯೋಜನ ಇಲ್ಲ ಪಾಸ್ಟರ್. ಹೆಸರು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅಥವಾ ಏನೋ ಒಂದು ಮಾಡೋದ್ರಿಂದ ಅದರಲ್ಲಿ ಪ್ರಯೋಜನ ಇಲ್ಲ. ಅದು ಆಗೋದೇ ಇಲ್ಲ. ಆದರೆ ತಪ್ಪು ಏನು ತಪ್ಪು ಹಬ್ಬಿಟ್ಟಿದೆ ಅಂದರೆ, ಕ್ರೈಸ್ತರು ಹಣ, ಫಾರಿನ್ ದುಡ್ಡು ಬರುತ್ತೆ, ಇವ್ರಿಗೆ ಹಣ ಕೊಡ್ತಾರೆ, ಇವ್ರಿಗೆ ಆಮಿಷ ತೋರಿಸ್ತಾರೆ, ಇವ್ರಿಗೆ ವಸ್ತುಗಳು ಕೊಡ್ತಾರೆ, ಅದು 14 ಹೇಳ್ತಿದ್ದಾರೆ. ಆದರೆ ಎಲ್ಲ ಸುಳ್ಳು, ಯಾರೇನು ಕೊಟ್ಟಿಲ್ಲ. ಅಂದರೆ ಒಂದು ವಿಷಯ, ಈಗ ಬಡವರಿಗೆ ಆಮಿಷ ತೋರಿಸಿ ಮತಾಂತರ ಮಾಡ್ಬೋದು. ಈಗ ಓದಿದ್ದವರಿಗೆ, ಈಗ ಕಾಲೇಜ್ ಓದ್ತಾರೆ, ವಕೀಲರಿದ್ದಾರೆ, ಅನೇಕ ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಇವರೆಲ್ಲ ಕ್ರಿಸ್ತನಲ್ಲಿ ಬರ್ತಾರೆ. ಅವರಿಗೆಲ್ಲ ಯಾರು ಮತಾಂತರ ಮಾಡಲಿಕ್ಕೆ ಸಾಧ್ಯವಿದೆ? ಮತಾಂತರ ಜನರು ಯಾರು ದಡ್ರಲ್ಲ. ಹೌದು. ಯಾರೋ ಒಂದು ದುಡ್ಡು ಕೊಟ್ಟು ಬಾ ಅಂದರೆ ಯಾರು ಬರ್ತಾರೆ? ಬರೋದಿಲ್ಲ. ನಾವು ಕೂಡ ಅಲ್ಲಿ ಹೋಗೋದಿಲ್ಲಲ್ಲ, ನಾವು ಕೂಡ ಅದೇ ಒಂದು ಯಾರು ಹೋಗೋಕ್ಕಾಗಲ್ಲ. ನಾನು ಸಾಕ್ಷಿ ಹೇಳಿದೆಲ್ಲ, ನಮ್ಮ ಮನೆಯಲ್ಲಿ ನಮಗೆ ಅಷ್ಟು ಡಿಪ್ರೆಷನ್, ಕುಗ್ಗುವಿಕೆ, ಸೋಲುವಿಕೆ, ಅಷ್ಟು ಸಮಸ್ಯೆ ಇತ್ತು. ನಮಗೆ ಸಮಾಧಾನ, ಯೇಸು ಕ್ರಿಸ್ತನ ರಕ್ಷಣೆ, ನಿಜ ಯೇಸು ಕ್ರಿಸ್ತನ ಯಾರಂತ ತಿಳ್ಕೊಂಡಕ್ಕೆ ನಾವು ನಂಬಿದೆ ಹೊರತು, ಪಾಸ್ಟರ್ ನೋಡಿ, ಚರ್ಚ್ ನೋಡಿ, ಅವ್ರು ಟೀ ಕೊಟ್ಟಿದ್ದಕ್ಕೆ, ಅವರು ಏನೋ ಒಂದು ಸಹಾಯ ಮಾಡಿದ್ದಕ್ಕಲ್ಲ. ಇಲ್ಲ, ನಮ್ಮ ಊರಿಂದ ಹೊರಗೆ 5 ವರ್ಷ ಊರಿಗೆ ಹೊರ ಹಾಕಿದ್ರು ಅಂದರು. ಯಾರೋ ಹಣ ಕೊಟ್ಟಿದ್ದು ಊರಿಗೆ ಹಾಕಿ ಬಡ್ಸ್ಕೊಳ್ಳೋದು ಯಾರಿಗೆ ಬೇಕು? ಹಣ ಬೇರೆ ದುಡಿಯೋಕ್ಕಾಗಲ್ವಾ? ಅದೆಲ್ಲ ಸುಳ್ಳು, ಭಾಳ ಸುಳ್ಳು. ಅದು ಭಾಳ ತಪ್ಪದು. ಫಸ್ಟ್ ಕೊನೆಯಲ್ಲಿ ಈಗ ಅಂದರೆ ನಿಮ್ಮಿಂದ ಇತರ ಸಭೆಗಳು ಸ್ಥಾಪನೆ ಮಾಡಿದ್ದೀರಾ? ಹೌದು ರೀ, ಮಾಡಿ. ಇಲ್ಲಿಂದ ಚಳ್ಳಕೆರೆಯಿಂದ ಪಕ್ಕದಲ್ಲಿ ಒಂದು 20 ಕಿಲೋಮೀಟ್ರಿಗೆ ಒಂದು ತಳಕಂತ ಪ್ರಾಂತ ಇದೆ. ಅಲ್ಲಿ ಒಂದು ಬ್ರಾಂಚ್ ಚರ್ಚ್ ಶುರು ಮಾಡಿದ್ದೀವಿ. ಅಲ್ಲಿ ಒಂದು 50 ಜನ ಬರ್ತಾರೆ. ಮತ್ತು ಚಿತ್ರದುರ್ಗದಲ್ಲಿ ಒಂದು ಬ್ರಾಂಚ್ ಚರ್ಚ್ ಶುರು ಮಾಡಿದ್ದೀವಿ. ಅಲ್ಲಿ ಒಂದು 80 ಜನ ಬರ್ತಾರೆ. ಅದೊಂದು 3 ವರ್ಷ ಆಯಿತು. ಅದು ಭಾಳ ವರ್ಷದಿಂದ ಮಾಡ್ತಾ ಇದ್ದೀವಿ. ಫಸ್ಟ್ ಈಗ ನಿಮ್ಮ ದರ್ಶನ ಏನಾಗಿದೆ? ಕಡೆಗೆ ನಾನು ಕೇಳಿದೆ, ಏನು ದರ್ಶನವಾಗಿದೆ ನಿಮ್ಮದು? ನಿಮ್ಮ ದರ್ಶನ, ದೇವರು ನಿಮಗೆ ಏನು ದರ್ಶನ ಕೊಟ್ಟಿದ್ದಾನೆ ಮತ್ತು ನಿಮ್ಮ ಹೃದಯದ ಆಸೆ? ಸೊ ಫಸ್ಟ್ ಆಫ್ ಆಲ್ ಮೊದಲನೇದು, ದೇವ್ರ ರಾಜ್ಯ ಬಲವಾಗಿ ಹಬ್ಬಬೇಕು. ಜನ ಕರ್ತನಾದ ಯೇಸು ಕ್ರಿಸ್ತನ ನಂಬಬೇಕು. ಸಭೆಗಳು ಬೆಳಿಬೇಕು. ನಮ್ಮ ಸಭೆ ಬೆಳಿಬೇಕು, ಇನ್ನೊಬ್ರಿಗೆ ಆಶೀರ್ವಾದವಾಗಿರಬೇಕು. ಮತ್ತು ಅನೇಕ ಸೇವಕರನ್ನು ನಾವು ಎಬ್ಬಿಸಬೇಕು. ಮತ್ತು ಆತ್ಮಿಕವಾದ ಮೆಚುರಿಟಿ, ತಿಳುವಳಿಕೆ, ದೇವರ ಚಿತ್ತ, ಅದರಲ್ಲಿ ಜೀವಿಸೋದು ಭಾಳ ಮುಖ್ಯ. ಅದೇ ನಮ್ಮ ದರ್ಶನ. ಅದೇ ದರ್ಶನ. ಹೌದು ಅಲ್ಲ? ಮತ್ತು ಯೇಸು ಕ್ರಿಸ್ತನೇ ಒಬ್ಬನೇ ದೇವರು. ಯೇಸು ಕ್ರಿಸ್ತನಿಲ್ಲದೆ ಮನುಷ್ಯರಿಗೆ ರಕ್ಷಣೆ ಇಲ್ಲ, ಸಮಾಧಾನ ಇಲ್ಲ, ಬಿಡುಗಡೆ ಇಲ್ಲ. ಮನುಷ್ಯ ನಂಬಿರುವಂಥ ಹಣ, ಮನುಷ್ಯ ನಂಬಿರುವಂಥ ಬಂಗಾರ, ಮನುಷ್ಯ ನಂಬಿರುವಂಥ ದೇಹದ ಆರೋಗ್ಯ, ಮನುಷ್ಯ ನಂಬಿರುವಂಥ ಸಂಬಂಧಿಕರು, ಸ್ನೇಹಿತರು, ಮನುಷ್ಯ ನಂಬಿರುವಂಥ ಜಾಬ್, ಕೆಲಸಗಳು, ಗೌರ್ಮೆಂಟ್ ಜಾಬ್ದಾಗಲಿ, ಅವು ಯಾವುದು ಮನುಷ್ಯನ ಶಾಶ್ವತ ಕಾಪಾಡೋಕ್ಕಾಗಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಒಬ್ಬನೇ ಮನುಷ್ಯನ ರಕ್ಷಿಸಲಿಕ್ಕೆ ಶಕ್ತನು. ಯಾಕೆಂದರೆ ಯೇಸು ಕ್ರಿಸ್ತನು ಮನುಷ್ಯರಿಗಾಗಿ ತನ್ನ ಪ್ರಾಣ ಕೊಟ್ಟು ಸಮಾಧಿ ಎದ್ದು ಬಂದಾನೆ. ಆತನ ನಂಬುವವರು ಒಬ್ಬರು ನಾಶವಾಗಲಂತ ಹೇಳಿದ್ದಾರೆ. ನಿತ್ಯ ಜೀವ ಯೇಸು ಕ್ರಿಸ್ತನಲ್ಲಿ ನಮಗೆ ದೊರಕಿದೆ. ಅಷ್ಟೇ. ಈ ಆಶ್ರಯ ಟಿ ವಿಯಲ್ಲಿ ಬಂದು ನಿಮ್ಮ ಸುವಾರ್ತಿಕ ಎಂಬ ಕಾರ್ಯಕ್ರಮ ನಿಮ್ಮ ಉತ್ತಮ ಸಾಕ್ಷಿ ಹೇಳಿದ್ದೀರಿ. ನಿಮ್ಮ ಜೀವಿತದ ಬಗ್ಗೆ ನೀವು ಹೇಳಿದ್ದೀರಿ. ರಕ್ಷಣೆ ಅಂದರೆ ಹಳೆಯ ಜೀವಿತದ ಬಗ್ಗೆ, ರಕ್ಷಣೆ ಹೊಂದಿದ ಬಗ್ಗೆ, ನಂತರ ಹೇಗೆ ಸೇವೆಗೆ ಬಂದರೆ ಇದು ವಿವರವಾಗಿ ನೀವು ಹೇಳಿದ್ದೀರಿ. ಖಂಡಿತವಾಗಿ ಈ ನಿಮ್ಮ ಸಾಕ್ಷಿ ಮೂಲಕ ಅನೇಕರಿಗೆ ಒಂದು ಆಶೀರ್ವಾದವಾಗಿದೆ, ಅನೇಕರಿಗೆ ಒಂದು ಬಿಡುಗಡೆ ಆಗಿದೆ, ನಾವು ನಂಬ್ತೇವೆ. ಅಷ್ಟೇ. ಈಗ ಹೊಸದಾಗಿ ಸೇವೆ ಮಾಡಿದ ಸೇವಕರಿಗೆ ಅಥವಾ ಸೇವೆಯಲ್ಲಿ ಕಷ್ಟಪಡುವವರಿಗೆ ಸೇವಕರು ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಫಸ್ಟ್ ಆಫ್ ಆಲ್ ಮೊದಲದಾಗಿ ನಮಗೆ ದೇವ್ರ ಕರುವಿಕೆ ಇರಬೇಕು. ಮಾಸ್ಟರ್, ಸೇವಕನಿಗೆ ದೇವ್ರ ಕರುವಿಕೆ ಇರಬೇಕು.
ನಮ್ಮ ಸ್ವಂತ ಬಲದಲ್ಲಿ ಸೇವೆ ನಡೆಯಲ್ಲ. ನಮಗೆ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಹಣನೂ ಇರ್ಬೋದು, ಅಥವಾ ಯಾರೋ ಒಬ್ಬರು ಸಹಾಯನೂ ಮಾಡ್ಬೋದು ಸೇವಕರಂತ ಹೇಳಿ, ಅದರಿಂದ ನಮ್ಮ ಸೇವೆ ನಡೆಯಲ್ಲ. ಎರಡನೇದು, ಸೇವಕ ಈ ಸೇವೆಯಲ್ಲಿ ಆನಂದ ಪಡಬೇಕು, ದೇವರ ಚಿತ್ತ ಅಂತ ಸ್ವೀಕಾರ ಮಾಡಿ ಸಂತೋಷ ಪಡಬೇಕು. ಸಂತೋಷ ಪಡುವುದಾದರೆ ಅವ್ರ ಜೀವನ ಆಶೀರ್ವಾದವಾಗಿರುತ್ತೆ. ಮತ್ತು ಮೂರನೇದು, ಯಾವಾಗಲೂ ಕರ್ತನ ದೃಷ್ಟಿಸೋದಾದರೆ, ಕರ್ತನಲ್ಲಿ ಜೀವಿಸೋದಾದರೆ ಅವ್ರ ಸೇವೆ, ಅವ್ರ ಜೀವನ ಆಶೀರ್ವಾದವಾಗಿರುತ್ತೆ. ಆತ್ಮಗಳ ರಕ್ಷಣೆ ಹೊಂದೋದು, ಸಭೆ ಬೆಳೆಯೋದು, ಅದು ದೇವ್ರ ಕಾರ್ಯ. ಆ ಕಾರ್ಯ ಆಗಬೇಕಂದ್ರೆ ನಾವು ದೇವರೊಂದೇ ನಾವು ಇರಬೇಕಾಗಿದೆ. ಕೊಂಬೆ ಬಳ್ಳಿಯಲ್ಲಿರುವಾಗ ಅದು ಫಲ ಕೊಡುತ್ತೆ. ಸೊ ನಾವು ಯೇಸು ಕ್ರಿಸ್ತನಿರುವಾಗ, ಯೇಸು ಕ್ರಿಸ್ತನ ಹಿಂದೆ ನಾವು ನಡೆಯುವಾಗ ನಮ್ಮ ಹಿಂದೆ ಅವು ಬರ್ತವೆ. ಒಂದ್ಸಲ ದೇವ್ರು ನಮ್ಮ ಕೂಡ ಮಾತಾಡಿದ್ರು. ನಾನು ಪ್ರೇ ಮಾಡಿ, ದೇವರೇ ಸಭೆ ಹೆಂಗೆ ಬೆಳಿಬೇಕಪ್ಪ, ಹೆಂಗೆ ಬೆಳಿಬೇಕು? ಕೆಲವು ಸಾರಿ ಸಭೆ ಬೆಳೀತಾ ಇರಲ್ಲ, ಭಾಳ ಹೋರಾಟದಲ್ಲಿದ್ದೆ. ದೇವ್ರನ್ನ ಕೂಡ ಮಾತಾಡಿದ್ರು, ನೀನು ನನ್ನ ಹಿಂದೆ ಬಾ, ನೀನು ಮನುಷ್ಯರು ಹಿಡಿಯೋ ಬೇಸ್ತನಾಗಿ ಮಾಡ್ತೀಯ ಅಂದರು. ಆ ವಾಕ್ಯ ಇದನ್ನು ಹೇಳ್ತಾ ಇಲ್ಲ, ದೇವ್ರನ್ನ ಕೂಡ ಮಾತಾಡಿದರು. ನನ್ನ ಹಿಂದೆ ಬಾ, ನನ್ನ ಹಿಂದೆ ಬಾ, ನಾನು ನಿನಗೆ ಆತ್ಮ ಕೊಡ್ತೀನಿ, ಮನುಷ್ಯ ಹಿಡೋ ಬೇಸ್ತ ಆಗ್ತೀನಿ ಅಂತ ಹೇಳಿದರು. ಇನ್ನೊಂದು ಸಾರಿ ನಮ್ಮೂರಲ್ಲಿ ನಮ್ಮ ಸಣ್ಣ ಸಭೆ ಇತ್ತು. ಆ ಸಭೆಯಲ್ಲಿ ಆರಾಧನೆ ನಡೀತಾ ಇತ್ತು. ಆಗ ಒಂದು ಕುಟುಂಬ ಚರ್ಚಿಗೆ ಬಂದಿರಲಿಲ್ಲ. ನಾನು ಆರಾಧನೆ ಮಾಡ್ತಾ ಆ ಕುಟುಂಬ ಬಗ್ಗೆ ಯೋಚನೆ ಮಾಡ್ತೆ, ಅವ್ರು ಬರಲಿಲ್ಲಲ್ಲ ಅವರು. ಆಗ ದೇವ್ರನ್ನ ಕೂಡ ಮಾತಾಡಿದರು, ನೀನು ಆ ಕುಟುಂಬ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ, ನೀನು ನನ್ನನ್ನು ಹಿಂಬಾಲಿಸಿದ್ರೆ, ನೀನು ನನ್ನನ್ನು ಪ್ರೀತಿಸಿದರೆ, ನೀನು ನನ್ನ ಹಿಂದೆ ಬಂದರೆ ಅಂತ ಸಾವಿರಾರು ಕುಟುಂಬ ಕೊಡ್ತೀನಿ ದೇವ್ರು ಅಂದರು. ಅವಾಗಲೇ ಅಂದರು ಆನ್ ಸ್ಪಾಟಲ್ಲಿ. ಸೊ ಆತ್ಮರಕ್ಷಣೆ ಹೊಂದೋದು, ದೇವ್ರ ಕಾರ್ಯ ನಡೆಯೋದು, ಆಶೀರ್ವಾದವಾಗಿರೋದು ಎಲ್ಲ ಪ್ರಾರಂಭ ಆಗೋದು ಯೇಸು ಕ್ರಿಸ್ತನ ಜೊತೆ ಇರೋದ್ರಿಂದಲೇ, ಆತನ ಪ್ರೀತಿಸೋದ್ರಿಂದಲೇ ಆಗುತ್ತೆ. ಅದನ್ನು ಬಿಟ್ಟರೆ ಬೇರೆ ಯಾವ ಮಾರ್ಗನೂ ಇಲ್ಲ. ಅಂದರೆ ನಾವು ಆತನನ್ನು ಹಿಂಬಾಲಿಸಬೇಕು, ಆತನ ಮುಂದಾಗಿ ಹೋಗುವುದಲ್ಲ. ಹೌದು, ಆತನ ಮುಂದೆ ನಾವು ಹೋಗ್ಬಾರ್ದು, ನಮ್ಮ ಇಷ್ಟದನ್ನು ಮಾಡಬಾರ್ದು. ಆತನ ಪ್ರೀತಿಸುತ್ತಾ, ಆರಾಧಿಸುತ್ತಾ, ಆತನ ವಾಕ್ಯದ ನೆಲೆಗೊಳ್ಳುತ್ತಾ, ಆತನ ಆನಂದ ಪಡ್ತಾ ಇದ್ದೀವಿ ಅಂದರೆ ಉಳಿದ ಕಾರ್ಯ ದೇವರು ಮಾಡ್ತಾರೆ. ಖಂಡಿತ ಮಾಡ್ತಾರೆ. ಥ್ಯಾಂಕ್ ಯು ಪಾಸ್ಟರ್. ನಮ್ಮ ಆಸರೆ ಟಿವಿಯಲ್ಲಿ ಬಂದು ನಿಮ್ಮ ಉತ್ತಮ ಸಾಕ್ಷಿಯನ್ನು ಹೇಳಿದ್ದೀರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸೇವೆಯನ್ನು ಆಶೀರ್ವಾದಿಸಲಿ. ದೇವರು ಏನು ನಿಮಗೆ ದರ್ಶನ ಕೊಟ್ಟಿದ್ದಾನೆ, ನಿಮ್ಮ ಹೃದಯದಲ್ಲಿ ಕರ್ತನ ರಾಜ್ಯದ ಬಗ್ಗೆ ಏನು ಆಶಯ ಇದೆ ಅದೆಲ್ಲ ದೇವರು ಪೂರೈಸಲಿ ಅಂತ ನಮ್ಮ ಪ್ರಾರ್ಥನೆಯಾಗಿದೆ. ಮತ್ತು ದೇವರು ನಿಮಗೆ ಬಲ ಕೊಡಲಿ, ಶಕ್ತಿ ಕೊಡಲಿ, ಇನ್ನು ಶಕ್ತವಾದ ಅಭಿಷೇಕದಲ್ಲಿ ನಡೆಸಲಿ ನಮ್ಮ ಪ್ರಾರ್ಥನೆ ಆಗಿದೆ. ಪಾಸ್ಟರ್, ಆಸರೆ ಟಿವಿಯಲ್ಲಿ ಬಂದು ಈ ಸಾಕ್ಷಿ ಕೊಟ್ಟು ವಂದನೆ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಿಯ ಆಸರೆ ಟಿ ವೀಕ್ಷಕರೇ, ಇವತ್ತು ನೀವು ಸಾಕ್ಷಿ ಕೇಳುವಂಥವ್ರು ಗಂಗಾನಾಯಕ್ ಬೆತೆಲ್ ಮಂದಿರ, ಚಳ್ಳಕೆರೆ, ಚಿತ್ರದುರ್ಗ, ಇವರ ಸಾಕ್ಷಿಯನ್ನು ಕೇಳಿದ್ದೀರಿ. ಖಂಡಿತವಾಗಿ ನಿಮಗೆ ಇದರಿಂದ ಆಶೀರ್ವಾದವಾಗಿದೆ, ನಿಮಗೆ ಉತ್ತೇಜನವಾಗಿದೆ ನಾವು ನಂಬ್ತೇನೆ. ಪ್ರಿಯರೇ, ಈ ಸೇವಕರಿಗಾಗಿ, ಅವರ ಕುಟುಂಬಕ್ಕಾಗಿ, ಅವರ ಸೇವೆಗೆ ಶಕ್ತವಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಿರಿ. ಯಾಕಂದರೆ ಅವರ ಆಸೆ ಅಲ್ಲ, ಕರ್ತನ ಆಸೆ ಆಗಿದೆ ಈ ಲೋಕದಲ್ಲಿ ಆತನ ರಾಜ್ಯ ಬರಬೇಕಂತ. ಆ ಆಸೆ ಪೂರೈಸುವುದಕ್ಕಾಗಿ ನೀವು ಕೂಡ ನಮ್ಮ ಜೊತೆಗೂಡಿ ಇವರಿಗಾಗಿ, ಇವರ ಕುಟುಂಬ ಸೇವೆಗಾಗಿ ಪ್ರಾರ್ಥನೆ ಮಾಡಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಅಷ್ಟು ಮಾತ್ರವಲ್ಲ, ಈ ತನಕ ಈ ಆಸರೆ ಟಿ ವಿಯಲ್ಲಿ ಈ ಸುವಾರ್ತಿಕ ಕಾರ್ಯಕ್ರಮ ವೀಕ್ಷಿಸಿದಾಗ ನಿಮಗೆ ಕೂಡ ವಂದನೆ ಹೇಳ್ತೇನೆ. ತಿರುಗಿ ಇನ್ನೊಂದು ಕಾರ್ಯಕ್ರಮ ಬರೋ ತನಕ ವೀಕ್ಷಿಸ್ತೀರಿ ಆಸರೆ ಟಿ ವಿ. ವಂದನೆಗಳು.